ಎಲ್ಲರಿಗೂ ಶರಣಾರ್ಥಿಗಳು. ವಚನ ಮಂದಾರದಿಂದ ನಡೆಸಲ್ಪಡುವ ಅಂತರ್ಜಾಲ ಉಪನ್ಯಾಸ ಮಾಲಿಕೆಗೆ ಎಲ್ಲರಿಗೂ ಸ್ವಾಗತ. ದಿನಾಂಕ 27/4/2022 ಪರಮ ಪೂಜ್ಯ ಶ್ರೀ ಗುರುಮಹಂತ ಸ್ವಾಮಿಗಳು ಚಿತ್ತರ್ಗಿ ಶ್ರೀ ವಿಜಯಮಹಾಂತೇಶ್ವರ ಸಂಸ್ಥಾನ ಮಠ ಇಳಕಲ್ ಅವರ ಆಶೀರ್ವಾದದೊಂದಿಗೆ ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ನಾವು ಈ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯನ್ನ ಪ್ರಾರಂಭ ಮಾಡಿದ್ದೆವು. ಈ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯಲ್ಲಿ ಬಂದು ಉಪಸ್ಥಿತರಿದ್ದು ತಮ್ಮ ವಿದ್ವತ್ಪೂರ್ಣ ಉಪನ್ಯಾಸಗಳನ್ನ ಮಂಡಿಸಿದ ಎಲ್ಲ ವಿದ್ವಾಂಸರಿಗೂ ಈ ಮೂಲಕ ನಾವು ಕೃತಜ್ಞತೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀವಿ. ಹಾಗೂ ಈ ನಮ್ಮ ವಚನ ಮಂದಾರ ಕಾರ್ಯಕ್ರಮದಲ್ಲಿ ಕಳೆದ 1.5 ವರ್ಷದಿಂದ ಉಪಸ್ಥಿತರಿದ್ದ ಎಲ್ಲ ವೀಕ್ಷಕ ಪ್ರಭುಗಳಿಗೆ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಕೃತಜ್ಞತೆಗಳನ್ನ ಸೂಚಿಸ್ತಾ ಈ ಕಾರ್ಯಕ್ರಮದ ನಿರೂಪಣೆಯನ್ನ ಶ್ರೀಮತಿ ನಾಗರತ್ನ ಎಚ್ ಗಂಗಾತಿಯವರು ವಹಿಸಿಕೊಳ್ಳಿದ್ದಾರೆ. ಅವರು ಈ ಕಾರ್ಯಕ್ರಮವನ್ನ ಶುರು ಮಾಡ್ಬೇಕಂತ ಅವರಲ್ಲಿ ಬೇಡ್ಕೊಳ್ತಾರೆ. ಓಕೆ ಸರ್. ಇಂದಿನ ವಚನ ಮಂದಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತ ಎಲ್ಲ ಶರಣಾರ್ಥಿ ಎಲ್ಲರಿಗೂ ಶರಣಾರ್ಥಿಗಳನ್ನ ತಿಳಿಸುತ್ತಾ ಇಂದಿನ ವಚನ ಮಂದಾರ ಕಾರ್ಯಕ್ರಮವನ್ನ ಒಂದು ವಚನವನ್ನ ಹಾಡೋದ್ರ ಮೂಲಕ ಪ್ರಾರಂಭ ಮಾಡ್ತೇನೆ ಅಂತ ಹೇಳ್ತಾ ವಚನ ಗಾಯನವನ್ನ ಮಾಡ್ತಾ ಇದ್ದೇನೆ. ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರ್ತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ಕೂಡಲ ಸಂಗಮ ದೇವಾ ನಿಮ್ಮಯ, ಕೂಡಲ ಸಂಗಮ ದೇವಾ ನಿಮ್ಮಯ ಚರಣ ಕಮಲದೊಳು ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ. ಧನ್ಯವಾದಗಳು. ಇಂದಿನ ವಚನ ಮಂದಾರ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಗೀತೆಯನ್ನ ಹೇಳಿದ್ದಾರೆ ಕುಮಾರಿ ವಿಸ್ಮಯ ಭಾವಿಕಟ್ಟಿ ಬೆಂಗಳೂರು ಇವರಿಂದ. ಸರ್ ಕೇಳಿಸ್ತಾ ಇದೆ ಸರ್? ಹಾ, ಕೇಳಿಸ್ತಾ ಇದೆ. ಇಂದಿನ ವಚನ ಮಂದಾರ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನ ಕುಮಾರಿ ವಿಸ್ಮಯ ಭಾವಿಕಟ್ಟಿ ಬೆಂಗಳೂರು ಇವರಿಂದ. ಎಲ್ಲರಿಗೂ ಶರಣಾರ್ಥಿಗಳು. ಭಕ್ತರಿಗೆ ಕೈ ಮುಗಿವಾತನೆ ಭಕ್ತ, ಕಂಡ ಭಕ್ತರಿಗೆ ಕೈ ಮುಗಿವಾತನೆ ಭಕ್ತ, ಕಂಡ ಭಕ್ತರಿಗೆ ಕೈ ಮುಗಿವಾತನೆ ಭಕ್ತ, ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು
ಮೃದು ವಚನವೇ ಸಕಲ ತಪಂಗಳಯ್ಯ ಮೃದು ವಚನವೇ ಸಕಲ ತಪಂಗಳಯ್ಯ ಕಂಡ ಭಕ್ತರಿಗೆ ಕೈ ಮುಗಿವಾತನೆ ಕಂಡ ಭಕ್ತರಿಗೆ ಕೈ ಮುಗಿವಾತನೆ ಭಕ್ತ ಸದು ವಿನಯವೇ ಸದಾ ಶಿವನ ಒಲುಮೆಯ್ಯ ಸದು ವಿನಯವೇ ಸದಾ ಶಿವನ ಒಲುಮೆಯ್ಯ ಸದು ವಿನಯವೇ ಸದಾ ಶಿವನ ಒಲುಮೆಯ್ಯ ಕೂಡಲ ಸಂಗಯ್ಯ ನಂತಲ್ಲ ದೊಲ್ಲನಯ್ಯ ಕೂಡಲ ಸಂಗಯ್ಯ ನಂತಲ್ಲ ದೊಲ್ಲನಯ್ಯ ಕಂಡ ಭಕ್ತರಿಗೆ ಕೈ ಮುಗಿವಾತನೆ ಭಕ್ತ ಕಂಡ ಭಕ್ತರಿಗೆ ಕೈ ಮುಗಿವಾತನೆ ಭಕ್ತ ಸದು ವಿನಯವೇ ಸದಾ ಶಿವನ ಒಲುಮೆಯ್ಯ ಸದು ವಿನಯವೇ ಸದಾ ಶಿವನ ಒಲುಮೆಯ್ಯ ಸದು ವಿನಯವೇ ಸದಾ ಶಿವನ ಒಲುಮೆಯ್ಯ ಸಾದ ಪಮ ಪದ ಪಮ ಮರೆ ಸರೆ ಸ ಮರೆ ಪಮದ ಪಮ ಪನಿ ಸರಿ ಸ ಮರೆ ಪಮದ ಪಮ ಪದನಿ ಸರಿ ಸ ಮರೆ ಪಮದ ಪಮ ಪದನಿ ಸರಿ ಸನಿ ಸದು ವಿನಯವೇ ಸದಾ ಶಿವನ ಒಲುಮೆಯ್ಯ ಆ ಆ ಆ ಸದು ವಿನಯವೇ ಸದಾ ಶಿವನ ಒಲುಮೆಯ್ಯ ಸದು ವಿನಯವೇ ಸದಾ ಶಿವನ ಒಲುಮೆಯ್ಯ ಗಾರಿ ಸನಿ ಸದ ಪಮ ಪಗ ಮರಿ ಸನಿ ಸನಿ ಸ ಮರೆ ಪಮದ ಪಮ ಪದನಿ ಸರಿ ಸ ನಿ ಸ ಮರೆ ಪಮದ ಪಮ ಪದನಿ ಸರಿ ಸ ನಿ ಸ ಮರೆ ಪಮದ ಪಮ ಪದ ನಿ ಸ ಸ ಮ ಪದ ನಿ ಸ ಸ ಮ ಪದ ನಿ ಸರಿ ಸ ಸನಿ ಸನಿ ಸ ಸದು ವಿನಯವೇ ಸದಾ ಶಿವನ ಒಲುಮೆಯ್ಯ ಆ ಸದು ವಿನಯವೇ ಸದಾ ಶಿವನ ಒಲುಮೆಯ್ಯ ಕೂಡಲ ಸಂಗಯ್ಯ ನಂತಲ್ಲ ದೊಲ್ಲನಯ್ಯ ಕೂಡಲ ಸಂಗಯ್ಯ ನಂತಲ್ಲ ದೊಲ್ಲನಯ್ಯ ಕಂಡ ಭಕ್ತರಿಗೆ ಕೈ ಮುಗಿವಾತನೆ ಭಕ್ತ ಕಂಡ ಭಕ್ತರಿಗೆ ಕೈ ಮುಗಿವಾತನೆ ಭಕ್ತ ಮೃದು ವಚನವೇ ಸಕಲ ತಪಂಗಳಯ್ಯ ಮೃದು ವಚನವೇ ಸಕಲ ತಪಂಗಳಯ್ಯ ಮೃದು ವಚನವೇ ಸಕಲ ತಪಂಗಳಯ್ಯ ಮೃದು ವಚನವೇ ಸಕಲ ತಪಂಗಳಯ್ಯ ಕಂಡ ಭಕ್ತರಿಗೆ ಕೈ ಮುಗಿವಾತನೆ ಭಕ್ತ ಕಂಡ ಭಕ್ತರಿಗೆ ಕಂಡ ಭಕ್ತರಿಗೆ ಕಂಡ ಭಕ್ತರಿಗೆ ಕೈ ಮುಗಿವಾತನೆ ಭಕ್ತ ಎಲ್ಲರಿಗೂ ನಮಸ್ಕಾರಗಳು. ಕುಮಾರಿ ವಿಸ್ಮಯ ಭಾವಿಕಟ್ಟಿ ಬೆಂಗಳೂರು ಇವರು ತುಂಬಾ ಅತ್ಯಂತ ಅದ್ಭುತವಾಗಿ ಗಾಯನವನ್ನು ಮಾಡಿದ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಸ್ವಾಗತ ಪರಿಚಯ ಶ್ರೀಮತಿ ನಾಗರತ್ನ ಹೆಚ್ ಇವರಿಂದ. ಇಂದಿನ ವಚನ ಮಂದಾರ ವೇದಿಕೆ ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು,
ಪ್ರಥಮ್ ಫೌಂಡೇಶನ್ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದಲ್ಲಿ 2023ನೇ 44ನೇ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆಯಲ್ಲಿ ಭಾಗವಹಿಸಿರುವ ಸಮಸ್ತರಿಗೂ ಶರಣಾರ್ಥಿಗಳನ್ನ ತಿಳಿಸುತ್ತಾ ಇಂದಿನ ಪ್ರಾರ್ಥನೆಯನ್ನು ಹೇಳಿದಂತಹ ಕುಮಾರಿ ವಿಸ್ಮಯ ಭಾವಿಕಟ್ಟಿ ಇವರಿಗೂ ಕೂಡ ಬಳಗದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನ ಕೋರುತ್ತೇನೆ. ಅದೇ ರೀತಿಯಾಗಿ ಇಂದಿನ ಅತಿಥಿಗಳ ಪರಿಚಯವನ್ನ ಮಾಡಲಿರ್ತಕ್ಕಂಥ ಶ್ರೀಮತಿ ಅಶ್ವಿನಿ ಮುಧೋಳ್ ಮಾನ್ವಿ ಇವರನ್ನು ಕೂಡ ಈ ಒಂದು ವೇದಿಕೆ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನ ಕೋರುತ್ತೇನೆ. ಧನ್ಯವಾದಗಳು. ಅದೇ ರೀತಿಯಾಗಿ ಸಂಪನ್ಮೂಲ ವ್ಯಕ್ತಿಗಳಾದಂತ ಶ್ರೀಮತಿ ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕರ್, ಹಿರಿಯ ಕನ್ನಡ ಉಪನ್ಯಾಸಕರು, AME ಪದವಿ ಪೂರ್ವ ವಾಣಿಜ್ಯ ಮತ್ತು ವಿಜ್ಞಾನ ಮಹಾವಿದ್ಯಾಲಯ ರಾಯಚೂರು ಇವರನ್ನು ಕೂಡ ತುಂಬು ಹೃದಯದಿಂದ ಸ್ವಾಗತವನ್ನ ವಚನ ಮಂದಾರ ಬಳಗದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನ ಕೋರುತ್ತೇನೆ. ಹಾಗೂ ಇಂದಿನ ಅತಿಥಿಗಳ ಪರಿಚಯವನ್ನು ಶ್ರೀಮತಿ ಅಶ್ವಿನಿ ಮುಧೋಳ್ ಇವರಿಂದ ಅತಿಥಿಗಳ ಪರಿಚಯವನ್ನ ಮಾಡಿಕೊಳ್ಳಲು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ವಚನ ಮಂದಾರ ವೇದಿಕೆಯಲ್ಲಿ ಹಾಜರಿರುವ ಎಲ್ಲರಿಗೂ ಶರಣಾರ್ಥಿಗಳು. ಇಂದಿನ ಅತಿಥಿಗಳು ಶ್ರೀಮತಿ ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕರ್, ಶ್ರೀ ರಾಮಕೃಷ್ಣರಾವ್ ನಂದಗಿರಿ ಹಾಗೂ ಶ್ರೀಮತಿ ಕೇಸರಿಬಾಯಿ ನಂದಗಿರಿ ಅವರ ಪ್ರೀತಿಯ ಪುತ್ರಿ ಹಾಗೂ ರಮೇಶ್ ರಾವ್ ಕಲ್ಲೂರ್ಕರ್ ಅವರ ಪತ್ನಿ. ಇವರು MA PhD ಪದವಿಯನ್ನ ಗುಲ್ಬರ್ಗಾ ಮಹಾವಿಶ್ವವಿದ್ಯಾನಿಲಯದಲ್ಲಿ ಪಡೆದಿದ್ದು, ಇವರು ಸದ್ಯ ಹಿರಿಯ ಕನ್ನಡ ಉಪನ್ಯಾಸಕರಾಗಿ AVE ಪದವಿ ಪೂರ್ವ ವಾಣಿಜ್ಯ ಮತ್ತು ವಿಜ್ಞಾನ ಮಹಾವಿದ್ಯಾನಿಲಯ ರಾಯಚೂರು ಇಲ್ಲಿ ತಮ್ಮ ಒಂದು ಅಮೂಲ್ಯ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅನೇಕ ಸಾಹಿತ್ಯ ಚಟುವಟಿಕೆಗಳಲ್ಲಿ ಇವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದು, ಇವರು ಕಲ್ಯಾಣ ಕರ್ನಾಟಕ ಸ್ಮರಣ ಸಂಚಿಕೆ, ಅಖಿಲ ಭಾರತ 82ನೇ ಸಾಹಿತ್ಯ ಸಮ್ಮೇಳನ 2016 ಹಾಗೂ ಹರಿದಾಸ ಸಮಾಜಮುಖಿ ಕೀರ್ತನೆಗಳು 2019 ಈ ಒಂದು ಕಾರ್ಯಕ್ರಮಗಳ ಸಂಪಾದಕ ಮಂಡಳಿಯ ಸದಸ್ಯರಾಗಿದ್ದರು. ಹಾಗೆಯೇ ದಾಸ ಸಾಹಿತ್ಯ ಅಧ್ಯಯನ ಕೇಂದ್ರ ರಾಯಚೂರು ಅವರ ಅಡಿಯಲ್ಲಿನ ಹರಿದಾಸರ ಅಂತರಂಗ ಹಾಗೂ ರಾಯಸಿರಿ ಸ್ಮರಣ ಸಂಚಿಕೆ ರಾಯಚೂರು ಹಾಗೂ ಜಗನ್ನಾಥ ದಾಸರ ದ್ವಿಶತಮಾನೋತ್ಸವ ಸಮಿತಿ ಮಾನ್ವಿಯವರ ರಂಗವಲಿ ಈ ಎಲ್ಲಾ ಕಾರ್ಯಕ್ರಮಗಳ ಸಹ ಸಂಪಾದಕರಾಗಿ ಒಂದು ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಹಾಗೆಯೇ ಇವರು ಅನೇಕ ಪ್ರಬಂಧ ಮಂಡನೆಯನ್ನ ಮಾಡಿದ್ದಾರೆ. ಗುಲ್ಬರ್ಗಾ ವಿಶ್ವವಿದ್ಯಾನಿಲಯ ಕಲಬುರಗಿ ಹರಿದಾಸ ಸಾಹಿತ್ಯ ಅಧ್ಯಯನ ಸ್ನಾತಕೋತ್ತರ ಕೇಂದ್ರ ರಾಯಚೂರು ಇಲ್ಲಿ ಹಾಗೂ ಅನೇಕ ರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಭಾಗವಹಿಸಿದ್ದಾರೆ. ದಾಸ ಸಾಹಿತ್ಯ ಸಮ್ಮೇಳನ ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿ ಇವರ ಸಮ್ಮೇಳನ 1, 2, 3, 4 ಹಾಗೂ 8ರ ಕಾರ್ಯಕ್ರಮಗಳಲ್ಲಿ ಇವರು ಭಾಗವಹಿಸಿದ್ದಾರೆ. ಹಾಗೆಯೇ ಕರ್ನಾಟಕ ಜನಪದ ಅಕಾಡೆಮಿ ಬೆಂಗಳೂರು, ರಾಯಚೂರು ಜಿಲ್ಲಾ ಜನಪದ ಸಂಭ್ರಮ ಹಾಗೆಯೇ ಕರ್ನಾಟಕ ಜನಪದ ಅಕಾಡೆಮಿ ಬೆಂಗಳೂರು ಇವರ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದು, ಹಾಗೆಯೇ ಅಖಿಲ ಭಾರತ ಹರಿದಾಸ ಸಾಹಿತ್ಯ ಸಮ್ಮೇಳನ ಶ್ರೀಪಾದ ರಾಜರ ಮಠ ಮುಳಬಾಗಿಲು ಈ ಒಂದು ಕಾರ್ಯಕ್ರಮದಲ್ಲಿ, ಹಾಗೆಯೇ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಮೈಸೂರು, ಹಾಗೆಯೇ ರಾಷ್ಟ್ರೀಯ ಸಂತ ಕವಿ ಕನಕದಾಸ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಬೆಂಗಳೂರು, ಹಟ್ಟಿ ಚಿನ್ನದಗಣಿ ರಾಯಚೂರು ಇವರ ಸಹಯೋಗದಲ್ಲಿ ನಡೆದಂತ ದಾಸ ಸಾಹಿತ್ಯ ಕೆಳ ಸಮುದಾಯಗಳ ಕೀರ್ತನಕಾರರು ಸಂವಾದಗೋಷ್ಠಿಯಲ್ಲಿ ಭಾಗವಹಿಸಿದ್ದರು. ಹಾಗೆಯೇ ದಾಸ ಸಾಹಿತ್ಯ ಸುಳಾದಿ ಮಂಡಿಗೆಗಳು ಕರ್ನಾಟಕ ಸಂಘ ತುಮಕೂರು ಈ ಒಂದು ಕಾರ್ಯಕ್ರಮದಲ್ಲಿ, ಹಾಗೆ ಹರಿದಾಸ ಸಾಹಿತ್ಯ ಜನಪದ ಉತ್ಸವ 1998ರಲ್ಲಿ, ಹಾಗೆ ತಾಲೂಕು ಜಿಲ್ಲಾ ಮಟ್ಟದ ಅನೇಕ ಸಾಹಿತ್ಯ ಸಮ್ಮೇಳನಗಳಲ್ಲಿ ಇವರು ತಮ್ಮ ಪ್ರಬಂಧ ಮಂಡನೆಯನ್ನ ಮಾಡಿದ್ದಾರೆ. ಇವರ ಇತರ ಚಟುವಟಿಕೆಗಳೆಂದರೆ ಇವರು ದಾಸ ಸಾಹಿತ್ಯ ಅಧ್ಯಯನ ಕೇಂದ್ರ ರಾಯಚೂರು ಈ ಒಂದು ಇದರಲ್ಲಿ ಖಜಾಂಚಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಾಗೆಯೇ ಆಕಾಶವಾಣಿ ರಾಯಚೂರಿನಲ್ಲಿ ಅನೇಕ ಚಿಂತನ ರೂಪಕ ಸಂವಾದಗಳನ್ನು ನಡೆಸಿಕೊಟ್ಟಿದ್ದಾರೆ. ತಿರುಮಲ ತಿರುಪತಿ ದೇವಸ್ಥಾನ ತಿರುಪತಿ ಕಾರ್ತಿಕ ಬ್ರಹ್ಮೋತ್ಸವ ನೇರ ಪ್ರಸಾರದ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಹಾಗೆಯೇ ಇವರು ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದು, ಪರಿಮಳ ಗೆಳೆಯರ ಬಳಗ ಇವರು ಕೊಡಮಾಡುವ ಗುರುಗೋವಿಂದ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಹಾಗೆಯೇ ವಿಪ್ರ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ರಾಯಚೂರು ಇವರಿಂದ ಕಾತ್ಯಾಯನಿ ಪ್ರಶಸ್ತಿ. ಹಾಗೆಯೇ ಹೇಳಿ ಸರ್.
ಹಾಗೆ ಹಾ, ಹರಿದಾಸ ಆಯ್ತು. ಹವ್ಯಾಸಿ ಕಲಾವಿದರ ಸಂಘದಿಂದ ಆಯ್ತು. ಸನ್ಮಾನವನ್ನ ಪಡೆದಿದ್ದಾರೆ. ಹೀಗೆ ತಮ್ಮನ್ನು ತಾವು ಅನೇಕ ರೀತಿಯಲ್ಲಿ ತೊಡಗಿಸಿಕೊಂಡಿದ್ದು, ಇವರು ಬಿಸಿಲುನಾಡಿನ ಒಂದು ಬಿಸಿಲೂರ ಸಾಧಕರು ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದು, ಇವರು ಇಂದಿನ ನಮ್ಮ ಅತಿಥಿಯಾಗಿ ಪಾಲ್ಗೊಂಡಿದ್ದು ನಮ್ಮ ಸೌಭಾಗ್ಯವೇ ಸರಿ. ಇಲ್ಲಿಗೆ ನನ್ನ ಅತಿಥಿ ಪರಿಚಯವನ್ನ ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಇಂದಿನ ಅತಿಥಿಗಳ ಪರಿಚಯವನ್ನ ತುಂಬಾ ಸವಿಸ್ತಾರವಾಗಿ ಹಾಗೂ ತುಂಬಾ ಅತ್ಯದ್ಭುತ ಶೈಲಿಯಲ್ಲಿ ಹೇಳಿದಂತ ಶ್ರೀಮತಿ ಅಶ್ವಿನಿ ಮುಧೋಳ್ ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದಗಳು. ಸರ್ ವಿಜಯ್ ಕುಮಾರ್ ಸರ್. ಹಾ, ಆಯ್ತು. ಇಂದಿನ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಲಿರುವಂತಹ ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕರ್ ಅವರು ತಮ್ಮ ಉಪನ್ಯಾಸವನ್ನ ದಯಪಾಲಿಸಬೇಕಂತ ಅವರನ್ನ ಕೇಳ್ಕೊಳ್ತಾ ಇದ್ದೀನಿ. ಕಲ್ಲೂರ್ಕರ್ ಮೇಡಮ್, ದ ಸ್ಟೇಜ್ ಈಸ್ ಯುವರ್ಸ್. ಮೇಡಮ್ ಮ್ಯೂಟ್ ಆಗಿದೆ ಅನ್ಸುತ್ತೆ ನಿಮ್ದು. ಹಾ, ಎಲ್ಲರಿಗೂ ನಮಸ್ಕಾರ. ಇವತ್ತು ಬಹಳ ವಿಶೇಷವಾದ ದಿನ. ಮನುಕುಲಕ್ಕೆ ಜ್ಞಾನದ ಬೆಳಕನ್ನ ಕೊಟ್ಟಂತಹ ಭಗವದ್ಗೀತೆಯ ಜಯಂತಿಯ ದಿನ ಹಾಗೂ ಪರಮ ಪವಿತ್ರ ಪರ್ವ ಅನ್ನುವ ವೈಕುಂಠ ಏಕಾದಶಿಯ ದಿನ. ಈ ದಿನದಂದು ನಾವು ಭಕ್ತಿ ಮತ್ತು ಜ್ಞಾನ ವಿಷಯವನ್ನ ಒಳಗೊಂಡಿರುವಂತ ಎರಡು ಪ್ರಮುಖ ಸಾಹಿತ್ಯದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೇವೆ. ವಚನ ಸಾಹಿತ್ಯದ ಬಗ್ಗೆ ವಚನವನ್ನ ಹಾಡಿದಂತ ವಿಸ್ಮಯ ಮೃದು ವಚನಗಳೇ ಸಕಲ ಜಪ ತಪಂಗಳು ಅಂತ ಮಾತನ್ನ ಹೇಳಿದ್ರು. ಆಧುನಿಕ ಕವಿಗಳಾದ ಚನ್ನವೀರ ಕಣ್ವಿಯವರು ಹೇಳ್ತಾರೆ, ಮೃದು ವಚನ 3 ಲೋಕ ಗೆಲ್ಲುವುದು ಅಂತ. ಈ ಹಿನ್ನೆಲೆಯಲ್ಲಿ ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ, ಈ ತರದ ಪದಗಳನ್ನ ನಾವು ನೋಡ್ತಾ ವಚನ ಸಾಹಿತ್ಯವನ್ನ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಕನ್ನಡ ಸಾಹಿತ್ಯವನ್ನ ನಾವು ಅಧ್ಯಯನ ಮಾಡುತ್ತಿರುವಾಗ ಕನ್ನಡದ ಹಿರಿಯ ಸಾಹಿತಿಗಳಾದ ರಮಶ್ರೀ ಮುಗುಳಿ ಅವರು, ಯಾಕಂದ್ರೆ ಇದು ಪ್ರಾರಂಭದಲ್ಲಿ ಬಂದಿರುವಂತಹ ಕನ್ನಡ ಸಾಹಿತ್ಯ ಚರಿತ್ರೆಯ ಒಂದು ಅಧಿಕೃತವಾಗಿರುವಂತಹ PhD ಗ್ರಂಥ. ಅಲ್ಲಿ ಅವರು ಯುಗ ಪ್ರವರ್ತಕ ಕವಿಗಳ ಹೆಸರಿನಿಂದ ಯುಗಗಳನ್ನ ಅಥವಾ ಘಟ್ಟಗಳನ್ನ, ಕಾಲಘಟ್ಟಗಳನ್ನ ಅವರು ಹೇಳ್ತಾರೆ. ಪಂಪ ಪೂರ್ವ ಯುಗ, ಪಂಪ ಯುಗ, ಕುಮಾರವ್ಯಾಸ ಯುಗ, ಬಸವ ಯುಗ, ಕುಮಾರವ್ಯಾಸ ಯುಗ, ಈ ರೀತಿಯಾಗಿ ಹೇಳ್ತಾ ಹೋಗ್ತಾರೆ. ಆ ಹಿನ್ನೆಲೆಯಲ್ಲಿ ಬಸವ ಯುಗ ಅನ್ನುವಂತಹದ್ದು ಕುಮಾರವ್ಯಾಸನವರೆಗೂ ಇರುವಂತ ಒಂದು ವ್ಯಾಪ್ತಿ. 12ನೇ ಶತಮಾನದಿಂದ 15ನೇ ಶತಮಾನದವರೆಗೂ ಬರುವಂತ ಒಂದು ವಿಸ್ತಾರವಾಗಿರುವಂತ ಒಂದು ಯುಗ ಇದು ಅಂತ ಹೇಳ್ಬೋದು. ಇದು ಬಹಳ ವೈವಿಧ್ಯ ಹಾಗೂ ವೈಶಿಷ್ಟ್ಯತೆಯಿಂದ ಕೂಡಿರುವಂತದ್ದು. ಯಾಕೆಂದ್ರೆ ಅಲ್ಲಿವರೆಗೂ ಸಾಹಿತ್ಯ ಪರಂಪರಾಗತವಾಗಿರುವಂತಹ ಸಾಹಿತ್ಯವಾಗಿರ್ತಾ ಇತ್ತು. ರಾಜಾಶ್ರಯದಲ್ಲಿ ಮನ್ನಣೆಯನ್ನ ಪಡಿಬೇಕೆನ್ನುವ ಹಂಬಲದಲ್ಲಿ ಇರುವಂತಹದ್ದು, ಪ್ರೌಢವಾದ ಭಾಷೆ ಇರ್ತಾ ಇತ್ತು. ಈ ಎಲ್ಲ ಹಿನ್ನೆಲೆಯಲ್ಲಿ ಧಾರ್ಮಿಕ ಮತ್ತು ಸಾಮಾಜಿಕ ಜೀವನವನ್ನ ನೋಡಿದ್ರು ಕೂಡ ಬಹಳ ಮೂಲಭೂತವಾದ ವ್ಯತ್ಯಾಸ, ವಿರೋಧಗಳನ್ನ ನಾವು ನೋಡಿದ್ವಿ. ಸಂಘರ್ಷ, ಸಾಮರಸ್ಯಗಳು ಬಂದಿರೋದ್ರಿಂದ ಕನ್ನಡ ಸಾಹಿತ್ಯ ಬಹಳ ಆಳವಾದ ಪ್ರಭಾವವನ್ನ ನಮ್ಗೆ ಈ ಯುಗದಲ್ಲಿ ಕಾಣ್ಲಿಕ್ಕೆ ಸಾಧ್ಯವಿದೆ. ಯಾಕೆಂದ್ರೆ ಈ ಯುಗ ಹೊಸತನ್ನ ಕೊಡುವಂತ ಒಂದು ಪ್ರಯೋಗಶೀಲವಾಗಿರುವಂತ ಯುಗ ಅಂತ ಇಲ್ಲಿ ಗುರುತಿಸ್ತಾರೆ. ಪಂಡಿತ ಕವಿಗಳ ಜೊತೆಗೆ ಅನೇಕ ಅನುಭಾವಿ ವ್ಯಕ್ತಿಗಳು, ಸಂತರು ಇಲ್ಲಿ ತಮ್ಮ ಅಭಿಪ್ರಾಯಗಳ, ಆಧ್ಯಾತ್ಮ ಜೀವಿಗಳು ತಮ್ಮ ವಿಷಯಗಳನ್ನ ಹೇಳ್ತಾ ಸಾಹಿತ್ಯದ ನಿರ್ಮಾತೃಗಳಾದದ್ದು ಒಂದು ವೈಶಿಷ್ಟ್ಯವಾಗಿರುವಂತಹದ್ದು. ಈ ಯುಗದಲ್ಲಿ ಅನೇಕ ಸಾಮ್ರಾಜ್ಯಗಳು ಉದಯ ಅಸ್ತವನ್ನ ನಾವು ನೋಡ್ತೇವೆ, ಯುದ್ಧವನ್ನ ನೋಡ್ತೀವಿ, ಕೋಲಾಹಲವನ್ನ ನೋಡ್ತೀವಿ, ಧಾರ್ಮಿಕ ರಾಜಕೀಯ ಬದಲಾವಣೆಗಳನ್ನ ನೋಡ್ತೀವಿ. ಅಂತ ಸಮಯದಲ್ಲಿ ವಿದ್ಯಾರಣ್ಯ ಮಹರ್ಷಿಗಳು ಸಂಗಮ ವಂಶದ ನಾಯಕರೊಂದಿಗೆ ಅಥವಾ ಆ ವೀರರೊಂದಿಗೆ ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದಾಗ ನಮಗೆ ಒಂದು ಸ್ಥಿರತೆ ನಮ್ಮಲ್ಲಿ ಬರ್ಲಿಕ್ಕೆ ಪ್ರಾರಂಭವಾಯಿತು. ಹಾಗಾಗಿ ಆಗ ಕರ್ನಾಟಕದಲ್ಲಿ ಕೂಡ ಶೈವ ಅನ್ನುವಂಥದ್ದು ಹೇಳಿದಾಗ ಆಗಮ ಹಿನ್ನೆಲೆಯಲ್ಲಿ ಬರುವಂತ ಆರಾಧ್ಯ ದೈವ ಶೈವವಾಗಿರುವಂತ ಒಂದು ವೈದಿಕ ಮೂಲವಾಗಿರುವಂತ ಶೈವ ಆರಾಧನೆ ಇಲ್ಲಿತ್ತು. ಆಗಮನಿಷ್ಠ ಪಾಶುಪತವಿತ್ತು. ಕಾಶ್ಮೀರ, ತಮಿಳು, ತೆಲುಗು ಈ ಪ್ರದೇಶಗಳಲ್ಲೂ ಕೂಡ ಶೈವ ಪ್ರಭೇದಗಳು ಇದ್ದು, ಶಿವಶರಣರು ಅವುಗಳ ಎಲ್ಲ ಸಾರವನ್ನ ತೆಗೆದುಕೊಂಡು ವೀರಶೈವ ಎನ್ನುವಂತ ಒಂದು ಸ್ವತಂತ್ರ ಮಾರ್ಗವನ್ನ ತೆಗೆದುಕೊಂಡು ಬಂದ್ರು. ಸಾಮಾಜಿಕ ಧಾರ್ಮಿಕ ಕ್ರಾಂತಿಗೆ ಇದು ತಳಹದಿಯಾಗಿ ಮಾಡ್ಕೊಂಡ್ರು. ಹಾಗಾಗಿ ಅವರ ಶರಣರೆಲ್ಲರ ಉದ್ದೇಶ ಏನಾಗಿತ್ತು ಅಂದ್ರೆ ಮತ ಸ್ಥಾಪನೆ ಮಾಡ್ಬೇಕು, ಉದ್ಧಾರ ಮಾಡ್ಬೇಕು,
ಅನ್ಯ ಮತಗಳನ್ನ ಟೀಕಿಸಬೇಕು, ಇದಾವ ಭಾವನೆಯೂ ಅವರದಾಗಿರಲಿಲ್ಲ. ಅವರು ಮಾನವ ಪ್ರೇಮ, ನೀತಿ, ನಿಷ್ಠೆ, ಶಿವಭಕ್ತಿ, ಸಮಾನತೆ ಇದರ ಹಿನ್ನೆಲೆಯಲ್ಲಿಯೇ ಯಾವುದನ್ನ ನಾವು ಜನರಿಗೆ ಕೊಡಬೇಕು ಅನ್ನೋದು ಅವರ ಒಂದು ಅದಮ್ಯವಾಗಿರುವಂತಹ ಹಿರಿಯ ಕನಸಾಗಿತ್ತು. ಸಾಹಿತ್ಯ ಆ ಸಂದರ್ಭದಲ್ಲಿ ಪ್ರೌಢತೆಯಿಂದ ದೇಸೀಯತೆಯತ್ತ, ಅಂದ್ರೆ ನಮ್ಮಲ್ಲಿ ಸಾಹಿತ್ಯದ ಬಗ್ಗೆ ಮಾತನಾಡುವಾಗ ಮಾರ್ಗ ಶೈಲಿ, ದೇಸಿ ಶೈಲಿ ಅಂತ ಮಾತಾಡ್ತೀವಿ. ಆ ಮಾರ್ಗ ಶೈಲಿಯಿಂದ ದೇಸಿಯ ಕಡೆ ಅಂದ್ರೆ ಆಡುನುಡಿಯ ಕಡೆ ಬಂದಿರುವಂತ ಒಂದು ಸಾಹಿತ್ಯ ಇದಾಗಿತ್ತು. ಹೀಗೆ ವಚನವೆಂಬ ಒಂದು ಸಾಹಿತ್ಯ ರೂಪ ಉದಯ ಏನಿತ್ತು ಈ ಯುಗದ ಒಂದು ಪ್ರಥಮ ವೈಶಿಷ್ಟ್ಯ ಅಂತ ಹೇಳ್ಬೋದು. ಭಾವಗೀತೆಯ ಲಕ್ಷಣ ಇದಕ್ಕಿದೆ ಅಂದ್ರೆ ಹಾಡ್ಲಿಕ್ಕೆ ಬರ್ತದೆ ಅನ್ನುವ ಹಿನ್ನೆಲೆಯಲ್ಲಿ ಶರಣರು ಅಲ್ಲಿ ತಮ್ಮ ಆಳವಾದ ಬದುಕಿನ ಅಧ್ಯಯನವನ್ನ ನೋಡಿದ್ರು, ಆ ಬದುಕಿನ ಬಗ್ಗೆ ಆಳವಾದ ನಿರೀಕ್ಷೆಗಳನ್ನ ನೋಡಿದ್ರು, ಜನರ ಮನಸ್ಸನ್ನ ತಿದ್ದುವ ಪ್ರಯತ್ನಗಳನ್ನ ಮಾಡಿದ್ರು. ಕೋಲಾಹಲದಿಂದ ತುಂಬಿರುವಂತಹ ಬದುಕು, ಅಸ್ಥಿರತೆಯ ಬದುಕಿನಲ್ಲಿ ಮನುಷ್ಯನನ್ನ ನಂಬದೇ ಇರುವಂತ ಪರಿಸ್ಥಿತಿಯಲ್ಲಿ ಅವರು ನಿಧಾನವಾಗಿ ಜನರಿಗೆ ವಿಷಯಗಳನ್ನ ಹೇಳುವ ಪ್ರಯತ್ನವನ್ನ ಮಾಡಿದ್ರು. ಹಾಗಾದ್ರೆ ವಚನ ಸಾಹಿತ್ಯ ಅಂದ ತಕ್ಷಣ ನಮ್ಮ ಕಣ್ಣೆದುರು ಬರುವಂತಹದ್ದು ಬಸವಣ್ಣ. ಬಸವಣ್ಣನಿಗೆ ಈ ರೀತಿ ವಚನ ಕ್ರಾಂತಿ ಆಗಬೇಕಾಯ್ತು ಅಂತಂದ್ರೆ ಒಂದು ತಳಹದಿ, ಒಂದು ಪರಂಪರೆ ಇರ್ಲಿಕ್ಕೆ ಬೇಕು. ಆ ಹಿನ್ನೆಲೆಯಲ್ಲಿ ದೇವರಸಿಮಯ್ಯ, ಶಂಕರದಾಸಿಮಯ್ಯ ಮುಂತಾದ ಶಿವಶರಣರು ಅಲ್ಲಿ ವೀರಶೈವ ಧರ್ಮವನ್ನ ಬೆಳೆಸ್ತಾ ಇದ್ರು ಅನ್ನುವ ಮಾತನ್ನ ಹೇಳುವುದರಲ್ಲಿ ಯಾವುದೇ ರೀತಿಯ ಅಡ್ಡಿಯನ್ನ ನಾವು ನೋಡೋದಿಲ್ಲ. ದೇವರದಾಸಿಮಯ್ಯನ ಒಂದು ವಚನವನ್ನ ನಾವು ನೋಡಿದ್ರೆ, ಕರಿಯ ನಿತ್ತಡೆವಲ್ಲೆ, ಸಿರಿಯ ನಿತ್ತಡೆವಲ್ಲೆ, ಹಿರಿದಪ್ಪ ರಾಜ್ಯವನ್ನಿತ್ತಡೆವಲ್ಲೆ, ನಿಮ್ಮ ಶರಣರ ಸುಳ್ನಡಿಯ ಒಂದರಗಳಿಗೆ ಇತ್ತಡೆ, ನಿಮ್ಮ ನಿತ್ಯ ಕಾಣ ರಾಮನಾಥ. ಶಿವನನ್ನೇ ಕೂಡ ನಾವು ಕೊಡ್ಲಿಕ್ಕೂ ಸಿದ್ಧ. ಯಾಕಂದ್ರೆ ನಾಮ ಹೇಗಿದೆ ಅಂದ್ರೆ ಆತನ ಸುಳ್ನುಡಿಗಳು, ಶರಣರ ಮಾತುಗಳು ಹೇಗಿವೆ ಅಂತಂದ್ರೆ ಅದು ಅದ್ಭುತ, ಅಮೃತದ ಮಯವಾಗಿರುವಂತಹ ಆ ಪದಗಳು ನಮಗ್ ದೊರಕಿತು ಅಂದ್ರೆ ನಿನ್ನನ್ನು ಕೂಡ ಕೊಡ್ಲಿಕ್ಕೆ ಸಿದ್ಧ ಅನ್ನುವಷ್ಟರ ಮಟ್ಟಿಗೆ ಅವರು ಈ ಸಾಹಿತ್ಯಕ್ಕೆ ಒಂದು ವಿಶೇಷ ಮಹತ್ವವನ್ನ ಕೊಡ್ತಾರೆ. ಜೊತೆಯಲ್ಲಿ ಕಡಗೀಲಿಲ್ಲದ ಬಂಡಿ ಹೊಡೆಗೆಡೆಯದೆ ಮಾಬುದೆ, ಕಡಗೀಲು ಬಂಡಿಗಾಧಾರ, ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡಣವೇ ಕಡಗೀಲು ಕಾಣ ರಾಮನಾಥ ಅಂತ ದೇವರದಾಸಿಮಯ್ಯ ಹೇಳ್ತಾರೆ. ಕಡಗೀಲು ಬಂಡಿಯ ಗಾಲಿ ಎರಡೂ ಕಡೆಯೂ ಆ ಕಡಗಿಲನ್ನ ಇಟ್ಟು ಬಂಡಿ ಸುಗಮವಾಗಿ ಹೋಗ್ಲಿಕ್ಕೆ ಸಾಧ್ಯ. ಇಲ್ಲಿ ನಮ್ಮ ಬದುಕು ಸುಗಮವಾಗಿ ಸಾಗಬೇಕು ಅಂತಂದ್ರೆ ನಮಗಿರುವ ಕಡಗಿಲು ಯಾವುದು ಅಂದ್ರೆ ಶರಣರ ನುಡಿಗಡಣ. ಈ ರೀತಿ ನುಡಿಗಡಣಗಳು, ಆಮೇಲೆ ಸೂಳ್ ನುಡಿ, ಈ ಪದಗಳೆಲ್ಲ ವಚನ ಅನ್ನೋದ್ಕಿಂತ ಈ ಪದಗಳನ್ನೇ ಅವ್ರು ಮೊದಲು ಬಳಸ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಆ ವಿಷಯವನ್ನ ನಾವು ನೋಡಿದಾಗ ಡೋಹರ ಕಕ್ಕಯ್ಯ, ಮಾದರ ಚೆನ್ನಯ್ಯ, ಕೆಂಬಾವಿಯ ಭೋಗಯ್ಯ ಇವರೆಲ್ಲರನ್ನ ದಾಸಿಮಯ್ಯ ಕೂಡ ನೆನಪಿಸ್ಕೊಳ್ತಾನೆ. ಅಂದ್ರೆ ಆ ಕಾಲಕ್ಕಾಗಲೇ ವಚನ ಸಾಹಿತ್ಯ ಎಷ್ಟು ಸ್ಫುಟವಾಗಿ ಬೆಳೆದು ಬಂದಿತ್ತು ಅನ್ನೋದು ಕೂಡ ನಮಗೆ ಗೊತ್ತಾಗ್ತದೆ. ಮುಂದೆ ಅನುಭವ ಮಂಟಪ ಎನ್ನುವಂತ ಒಂದು ವಿಚಾರ ಸಮಾನ ಮನಸ್ಕರ ಒಂದು ವೈಚಾರಿಕ ಹಿನ್ನೆಲೆಯಲ್ಲಿ ಅನುಭವ ಮಂಟಪ ಅನ್ನೋದು ಸ್ಥಾಪನೆಯಾಗಿ ಅಲ್ಲಮಪ್ರಭು, ಬಸವಾದಿ ಶಿವಶರಣರೆಲ್ಲರೂ ಸೇರಿ ತಮ್ಮ ಅಧ್ಯಾತ್ಮವನ್ನ ವಚನಗಳ ಮೂಲಕ ಅವ್ರು ಹೇಳಿದ್ದನ್ನ ನಾವು ಗಮನಿಸ್ತಾನೆ ಬರ್ತೀವಿ. 15ನೇ ಶತಮಾನದಿಂದ ಆಧುನಿಕ ಯುಗದವರೆಗೆ ಈ ವಿಸ್ತಾರವನ್ನ ನಾವು ಕುಮಾರವ್ಯಾಸ ಯುಗ ಅಂತ ಪ್ರಸಿದ್ಧಿಯನ್ನ ಪಡೆದಿರೋದನ್ನ ನೋಡ್ತೇವೆ. ಈ ಯುಗವು ಕೂಡ ವಿಶಿಷ್ಟವಾದದ್ದೇ. ಕನ್ನಡ ಛಂದಸ್ಸಿನ ಪ್ರಕಾರಗಳಾದ ಷಟ್ಪದಿ, ಸಾಂಗತ್ಯ, ತ್ರಿಪದಿ, ಕೀರ್ತನೆಗಳು ಇವೆಲ್ಲವೂ ಬೆಳೆದು ಬಂದಿರುವಂತಹದ್ದು ಈ ಯುಗದಲ್ಲಿಯೇ. ಬಸವ ಯುಗವನ್ನ ಹೇಳ್ತಾ ಕೊನೆಯಲ್ಲಿ ನರಹರಿ ತೀರ್ಥರ ಬಗ್ಗೆಯೂ ಕೂಡ ಅಲ್ಲಿ ಉಲ್ಲೇಖ ಮಾಡ್ತಾರೆ ರಾಮಶ್ರೀ ಮುಗುಳಿಯವರು. ಅಂದ್ರೆ ಅಲ್ಲಿಂದ ದಾಸ ಸಾಹಿತ್ಯವು ಕೂಡ ಉಗಮವಾಯಿತು ಅನ್ನೋದಕ್ಕೆ ನಮಗೊಂದು ಆಧಾರ ಸಿಗ್ತದೆ. ಕುಮಾರವ್ಯಾಸನಿಂದ ನಾಗರಸ ಎನ್ನುವಂತ ವ್ಯಕ್ತಿಯವರೆಗೂ ಅಂದ್ರೆ ಕನ್ನಡದ ಭಾಗವತ ಕವಿಗಳು ಅಂತ ಅವರನ್ನ ಗುರುತಿಸ್ತಾರೆ. ಕೃಷ್ಣ ಕೃತಿಗಳನ್ನೆಲ್ಲ ಹೇಳ್ತಾ ಹೊರಟ್ರು ಅವರು. ಹಾಗಾಗಿ ಇವರು ಮಹಾಭಾರತ, ರಾಮಾಯಣ, ಭಗವದ್ಗೀತೆ ಇವುಗಳನ್ನೆಲ್ಲ ಕನ್ನಡಕ್ಕೆ ತಂದು ಅದನ್ನ ಈ ಜನತೆಯ ಮುಂದೆ ಇಟ್ಟು ವೈದಿಕ ಪರಂಪರೆಯ ವಾಂಗ್ಮಯ ಏನಿತ್ತಲ್ಲ ಆ ಸಾಹಿತ್ಯ ಅದನ್ನ ಕನ್ನಡ ನುಡಿಯಲ್ಲಿ ತಂದು ಕೊಟ್ಟಂತವರು. ಇದೇ ಯುಗದಲ್ಲಿ ದಾಸ ಸಾಹಿತ್ಯ ಹಾಡಿನ ರೂಪ ತಾಳಿ ಆಡು ನುಡಿಗೆ ಬಹಳ ಹತ್ತಿರವಾಗಿ, ಜನರಿಗೆ ಬಹಳ ಹತ್ತಿರವಾಗಿ ರಾಶಿಯಾಗಿ ಬೆಳೆದು ಬಂದದ್ದನ್ನ ನಾವು ನೋಡ್ತೇವೆ. ಹೀಗೆ 15ನೇ ಶತಮಾನದಲ್ಲಿ ಈ ಸಾಹಿತ್ಯವನ್ನ ಒಂದು ಭದ್ರವಾದ ಬುನಾದಿಯನ್ನ ಹಾಕಿಕೊಟ್ಟವರು ಅಂದ್ರೆ ಶ್ರೀಪಾದರಾಯರು ಅಂತ ಹೇಳ್ತಾರೆ. ತಮಿಳುನಾಡಿನಲ್ಲಿರುವಂತಹ ಪ್ರಾಶುರಗಳ ಪ್ರಭಾವವನ್ನ ನೋಡಿದಂತ ಶ್ರೀಪಾದರಾಯರು ಆ ಮಠಾಧೀಶರಾಗಿದ್ರು ಸಹಿತ ಸಂಸ್ಕೃತ ಬಿಟ್ಟು ಇನ್ನೊಂದು ಭಾಷೆಯನ್ನ ಬಳಸದೇ ಇರುವ ಸಂದರ್ಭದಲ್ಲಿ ಪೂಜಾ ಸಮಯದಲ್ಲಿ ಕನ್ನಡದ ಹಾಡುಗಳನ್ನ ಹಾಡ್ಲಿ ಅನ್ನುವಂತ ಪ್ರೇರಣೆಯನ್ನ ಕೊಟ್ಟಂತವರು. ಅವರು ಅನೇಕ ವಿಷಯಗಳಿಗೆ ಮೊದಲಿಗರು. ದಂಡಕ, ವೃತ್ತನಾಮ, ಈ ರೀತಿಯ ಸುಳಾದಿ ಇದೆಲ್ಲ ಪ್ರಕಾರಗಳಿಗೂ ಕೂಡ ಅವರು ಪ್ರಮುಖವಾಗಿ ಬರ್ತಾರೆ. ಎಲ್ಲ ಪ್ರಕಾರಗಳನ್ನ ಅವರು
ರಚನೆಯನ್ನ ಮಾಡ್ತಾರೆ. ಹೀಗಾಗಿ 16ನೇ ಶತಮಾನದ ಮೊದಲ ಅರ್ಧದಲ್ಲಿ ಈ ಸಾಹಿತ್ಯ ಅತ್ಯಂತ ತುತ್ತ ತುದಿಯನ್ನ ವೈಭವದ ತುತ್ತ ತುದಿಯನ್ನ, ವೈಭವ ಅಂದ್ರೆ ಇಲ್ಲಿ ಹಣ ಹಿನ್ನೆಲೆಯಲ್ಲಿ ಅಲ್ಲ, ಸಾಹಿತ್ಯದ ಹಿನ್ನೆಲೆಯಲ್ಲಿ ಅತ್ಯಂತ ವೈಭವದ ಶಿಖರವನ್ನ ಮುಟ್ಟಿತು. ಆ ಸಮಯದಲ್ಲಿ ಶ್ರೀಪಾದರಾಜರ ಶಿಷ್ಯರಾದಂತಹ ವ್ಯಾಸರಾಯರು ಪುರಂದರ ಕನಕರಂತಹ ಅಶ್ವಿನಿ ದೇವತೆಗಳೇ ಅಂತ ಅವರನ್ನು ಗುರುತಿಸ್ತಾರೆ. ಆ ಇಬ್ಬರು ಮಹಾಚೇತನಗಳು, ಪ್ರತಿಭಾ ಸಂಪನ್ನರು, ಅವರ ಹಿನ್ನೆಲೆಯಲ್ಲಿ ಇದು ಬೆಳಿತಾ ಬಂದದ್ದು, ಉನ್ನತಿಯನ್ನ ತಂದುಕೊಟ್ಟದ್ದನ್ನ ನಾವು ನೋಡ್ತೀವಿ. ನಂತರ ವಾದಿರಾಜರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು, ಪ್ರಸನ್ನ ವೆಂಕಟದಾಸರು, ಈ ರೀತಿಯಾದ ಒಂದು ದೊಡ್ಡ ಪರಂಪರೆ ನಾವಿಲ್ಲಿ ನೋಡ್ಲಿಕ್ಕೆ ಸಾಧ್ಯವಿದೆ. ಹಾಗಾಗಿ ಕೇವಲ ಪಾಂಡಿತ್ಯ ಇದ್ರೆ ಸಾಲದು, ಪಾಂಡಿತ್ಯದೊಂದಿಗೆ ಸಾಹಿತ್ಯ ನಿರ್ಮಾಣ ಮಾಡುವಂತ, ಸಾಹಿತ್ಯವನ್ನ ಸೃಷ್ಟಿ ಮಾಡುವಂತ ಅಂಶಗಳಲ್ಲಿ ಬದುಕಿನ ಅನುಭವವು ಕೂಡ ಬಹಳ ದೊಡ್ಡದಾಗಿ ಬರ್ತದೆ. ಆ ಹಿನ್ನೆಲೆಯಲ್ಲಿ ಜನಸಾಮಾನ್ಯರು ಯಾವುದನ್ನ ಹೇಳಿದ್ರೆ ಸುಲಭವಾಗಿ ಅರ್ಥ ಮಾಡ್ಕೊಳ್ತಾರೆ ಅನ್ನುವ ಹಿನ್ನೆಲೆಯಲ್ಲಿ ಆಡು ನುಡಿಯಲ್ಲಿ ಅರಮನೆಯಲ್ಲಿ ಇದ್ದಂತ ಸಾಹಿತ್ಯವನ್ನ ಗುಡಿಸಲಿಗೂ ತಂದಂತ ಒಂದು ಕೀರ್ತಿ ವಚನಕಾರರಿಗೆ ಸಲ್ಲಿದ್ರೆ, ಅದೇ ರೀತಿಯ ಒಂದು ಪರಂಪರೆಯಲ್ಲಿ ಸಾಹಿತ್ಯ ನಿರ್ಮಾಣ ಮಾಡಿದವರು ದಾಸರು ಅಂತ ಕೂಡ ನಾವಿಲ್ಲಿ ಗುರುತಿಸ್ತೇವೆ. ಹಾಗಾಗಿ ದಾಸ ಸಾಹಿತ್ಯವನ್ನ 4 ಘಟ್ಟಗಳಾಗಿ ವಿಂಗಡಣೆಯನ್ನ ಮಾಡ್ತಾರೆ. ಮಧ್ವಾಚಾರ್ಯರಿಂದ ನರಹರಿ ತೀರ್ಥರವರೆಗೆ ಒಂದನ್ನ, ನಂತರ ಕೃಷ್ಣದೇವರಾಯನ ಕಾಲದ ಶ್ರೀಪಾದರಾಜರು, ನಂತರ ಕೃಷ್ಣದೇವರಾಯನ ಕಾಲದ ವ್ಯಾಸರಾಯರು, ವಿಜಯದಾಸರು, ನಂತರ ಪ್ರಾಣೇಶದಾಸರು, ಈ ರೀತಿಯಾಗಿ ವಿಂಗಡಣೆಯನ್ನ ಮಾಡ್ತಾ ಮಾಡ್ತಾ ಹೋಗ್ತಾರೆ. ಆ ಹಿನ್ನೆಲೆಯಲ್ಲಿ ಅವರು ಸಾಹಿತ್ಯ ಧರ್ಮಕ್ಕೂ ಮೀರಿದಂತಹದ್ದು ನೀತಿ ಅನ್ನುವಂತ ಮಾತು ಅವರು ತಿಳಿದುಕೊಂಡಿದ್ದರಿಂದ ಇದು ವಿಶ್ವಮಾನವತೆಯನ್ನ ಅಥವಾ ವಿಶ್ವ ಮಾನ್ಯತೆಯನ್ನ ಪಡೆದಂತ 2 ಬಹುದೊಡ್ಡ ಪ್ರವಾಹಗಳು ವಚನ ಮತ್ತು ದಾಸ ಸಾಹಿತ್ಯ ಆಗ್ತವೆ. ಆ ಹಿನ್ನೆಲೆಯಲ್ಲಿ ನಾವು ವಚನಗಳನ್ನ, ದಾಸರ ವಿಷಯಗಳನ್ನ ನಾವು ನೋಡಿದಾಗ ಹರಿದಾಸರು ದ್ವೈತ ಸಿದ್ಧಾಂತವನ್ನ ಅನುಯಾಯಿಗಳು ನಿಜ, ಆದ್ರೆ ಅವರು ಮುಖ್ಯವಾಗಿ ಭಾಗವತ ಧರ್ಮದ ಅನುಯಾಯಿಗಳು. ಹಾಗಾಗಿ ಭಾಗವತ ಏನ್ ಹೇಳ್ತದೆ, ಭಾಗವತ ಧರ್ಮ ಏನನ್ನ ಹೇಳ್ತದೆ, ಅದನ್ನ ಪಾಲಿಸಿಕೊಂಡು ಬಂದಂತ ಒಂದು ದಾಸರ ಗುಂಪು ಅಂತ ಅದನ್ನ ನಾವು ಗುರುತಿಸಲಿಕ್ಕೆ ಸಾಧ್ಯವಿದೆ. ಹಾಗಾಗಿ ಇಲ್ಲಿ ಸುಳಾದಿ, ಕೀರ್ತನೆ, ಉಗಾಭೋಗ, ಈ ರೀತಿ ಅನೇಕ ಪ್ರಕಾರಗಳನ್ನ, ಇತ್ತೀಚೆಗಂತೂ ಆಧುನಿಕ ಸಮಯದಲ್ಲಂತೂ ಬಯಲಾಟಗಳನ್ನು ಕೂಡ ಹರಿದಾಸರು ರಚಿಸಿರುವುದನ್ನ ನಾವು ನೋಡ್ತೇವೆ. ಅಂದ್ರೆ ಯಾವುದೇ ಒಂದು ಮಾಧ್ಯಮವನ್ನ ತೆಗೆದುಕೊಂಡು ಜನರಿಗೆ ವಿಷಯವನ್ನ ಮುಟ್ಟಿಸ್ಬೇಕನ್ನುವಂಥದ್ದು ಅವರ ಕಳಕಳಿ, ಅವರ ಹಿಂದಿರುವಂತ ಕಳಕಳಿ ಅದು. ಯಾಕಂದ್ರೆ ನಶಿಸಿ ಹೋಗುತ್ತಿರುವಂತ ಮೌಲ್ಯಗಳನ್ನ ಬದುಕಿಸಬೇಕು, ಅವುಗಳನ್ನ ಜನರ ಮಧ್ಯದಲ್ಲಿ ಅದಕ್ಕಿರುವ ಬೆಲೆಯನ್ನ ತಂದುಕೊಡ್ಬೇಕು ಅನ್ನುವ ಉದ್ದೇಶದಿಂದ ಹೋರಾಟ ಮಾಡಿದಂತ 2 ಪ್ರಮುಖವಾದ ಚಳುವಳಿಗಳು ಅನ್ನುವ ಹಿನ್ನೆಲೆಯಲ್ಲಿ ವಚನ ಮತ್ತು ದಾಸ ಸಾಹಿತ್ಯ ಬರ್ತದೆ. ಚಳುವಳಿ ಅಂತಾನೆ ಹೇಳ್ಬೇಕು, ಯಾಕಂದ್ರೆ ಯಾರೋ ಒಬ್ಬನಿಂದ ಪ್ರಾರಂಭವಾಗಿ ಇನ್ನೆಲ್ಲೋ ನಿಂತಂತದ್ದಲ್ಲ. ಕ್ರಮೇಣ ಎಲ್ಲರನ್ನೂ ಒಳಗೊಂಡು, ಸಮಾಜದ ಕೆಳಸ್ಥಳದಲ್ಲಿರುವಂತಹ ವ್ಯಕ್ತಿಗಳನ್ನೂ ಕೂಡ ಒಳಗೊಂಡು, ಬಾಯಿಲ್ಲದವರಿಗೆ ಬಾಯಿಯಾಗಿ ಬಂದಂತ ಸಾಹಿತ್ಯ ವಚನ ಸಾಹಿತ್ಯ ಅಂತ ಹೇಳ್ತಾ ಇದ್ದಾಗ ಅದು ಆ ಶಬ್ದವೇ ರೋಮಾಂಚನವನ್ನ ಕೊಡುವಂತಹದ್ದು. ಆ ತರದ ಹಿನ್ನೆಲೆಯಲ್ಲಿ ಬಂದಿರುವಂತ ಈ 2 ವಿಷಯಗಳನ್ನ ನಾವು ನೋಡಿದ್ರೆ, ದ್ವೈತ ಸಿದ್ಧಾಂತಗಳನ್ನ, ಭಾಗವತ ಧರ್ಮವನ್ನ ಹೇಳ್ತಾ ಹೊರಟಿರುವಂತ ಹರಿದಾಸರು ಜನಸಾಮಾನ್ಯ ಭಾಷೆಯನ್ನ ಬಳಸಿ ಕೀರ್ತನೆಯಲ್ಲಿ ಬಳಸಿದ್ರು ನಿಜ, ಆದ್ರೆ ಹರಿಕಥಾಮೃತ ಸಾರ ಎನ್ನುವಂತ ಒಂದು ದ್ವೈತ ಸಿದ್ಧಾಂತದ ಪ್ರತಿಪಾದನೆಗೂ ಕೂಡ, ಆ ಗ್ರಂಥದ ಪ್ರತಿಪಾದನೆಯಲ್ಲೂ ಕೂಡ ಕಲುಷ ವಚನ ಅಂತ ತಗೋತಾರೆ ಜಗನ್ನಾಥದಾಸರು. ಕಲುಷ ವಚನ ಅಂದ್ರೆ ಕನಿಷ್ಠ ಅಂತ ತಿಳ್ಕೊಬಾರ್ದು, ಕಡಿಮೆ ಅಂತ ತಿಳ್ಕೊಬಾರ್ದು. ಕನ್ನಡದ ಪದಗಳನ್ನ ನಾನು ಬಳಸಿದ್ದೇನೆ, ಈ ರೀತಿ ಒಂದು ತತ್ವ ಪ್ರತಿಪಾದನೆಗೂ ಕೂಡ ಈ ಭಾಷೆಯನ್ನ ಬಳಸಿರುವಂತಹ ಮಹಾನ್ ವ್ಯಕ್ತಿಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಜನಕ್ಕೆ ದಾಸ ಸಾಹಿತ್ಯ ಹೇಗೆ ಹತ್ತಿರ ಆಯ್ತು, ಜನರನ್ನ ಹೇಗೆ ಅದು ಒಳಗೊಂಡಿತು, ಹಾಗೆಯೇ ಒಂದು ಸಾಂಸ್ಕೃತಿಕ ಬದುಕು ನಿರ್ಮಾಣವಾಗ್ಲಿಕ್ಕೆ ಈ 2 ಸಾಹಿತ್ಯಗಳು ಕೂಡ ಕಾರಣವಾದವು ಅಂತ ನಾವು ಗುರುತಿಸ್ಲಿಕ್ಕೆ ಸಾಧ್ಯವಿದೆ. 2 ತತ್ವಧಾರೆಗಳು, ಶರಣ ಹಾಗೂ ದಾಸ ಸಾಹಿತ್ಯಗಳು ತಾವು ಸ್ವೀಕರಿಸಿದ ವಿಚಾರಗಳಿಗೆ ತಮ್ಮನ್ನ ತಾವು ಅರ್ಪಿಸಿಕೊಂಡ್ರು, ಅದನ್ನ ಬಿಟ್ಟು ಇನ್ನೊಂದಿಲ್ಲ ಅನ್ನುವಂತ ಸಾಧನೆಯ ಸ್ಥಿತಿಯಲ್ಲಿ ಅವರಿದ್ರು. ಹಾಗಾಗಿ ಅವರ ಕೃತಿಗಳನ್ನ ನೋಡಿದಾಗ ಅಂತರಂಗದಲ್ಲಿ ಸಾಮಾಜಿಕ ಕಾಳಜಿ, ಮಾನವೀಯತೆ ಇಲ್ಲಿ ಕಂಡು ಬರ್ಲಿಕ್ಕೆ ಸಾಧ್ಯವಿದೆ. ತತ್ವ ಬದ್ಧತೆಯ ಹಿನ್ನೆಲೆಯಲ್ಲಿ ಸಮಾಜದ ಸಂಘರ್ಷ ತಿದ್ದುವಾಗ ಚಳುವಳಿಯ ಸ್ವರೂಪವು ಶರಣರ ಕಾಲಕ್ಕೆ ಅನುಭವ ಮಂಟಪ ಅನ್ನುವ ಹಿನ್ನೆಲೆಯಲ್ಲಿ ಉಗಮವಾದದ್ದನ್ನ ನಾವು ನೋಡ್ತೇವೆ. ಎಲ್ಲರ ಒಳಿತಿಗಾಗಿ ದುಡಿಯುವಂತಹ ಅಧ್ಯಾತ್ಮ ಜೀವಿಗಳ ಕವಿ ಹೃದಯದ ದಾರ್ಶನಿಕರು ಇಲ್ಲಿ ಅನುಭಾವಿಗಳಾಗಿ ಬಂದಿರೋದನ್ನ ನಾವು ನೋಡ್ತೇವೆ. ಶರಣ ತತ್ವಗಳು, ಷಟ್ ಸ್ಥಳಗಳು ಪ್ರತಿಯೊಬ್ಬರಿಗೂ ಗೊತ್ತಿರುವಂತದ್ದೇ. ವೀರಶೈವ ಸಾಹಿತ್ಯವನ್ನ ಓದುವಂತವರು, ಶರಣ ಸಾಹಿತ್ಯವನ್ನು ಓದುವವರಿಗೆ ಷಟ್ಸ್ಥಳಗಳ ಬಗ್ಗೆ ಗೊತ್ತೇ ಇದೆ. ಗುರು ಭಕ್ತ, ಮಾಹೇಶ,
ಪ್ರಸಾದಿ, ಪ್ರಾಣಲಿಂಗ, ಶರಣ ಮತ್ತು ಐಕ್ಯ ಎನ್ನುವಂತ ಷಟ್ ಸ್ಥಳಗಳು. ಇದು ಭಕ್ತ ಅಥವಾ ಶರಣ ತಾನು ಏರ್ಬೇಕಾಗಿರುವಂತ ಮೆಟ್ಟಿಲುಗಳು. ಎಷ್ಟು ಸುಂದರವಾಗಿ ಈ ಷಟ್ ಸ್ಥಳಗಳನ್ನ ಅವ್ರು ತಗೋತಾರೆ ಅಂತಂದ್ರೆ, ನಾವು ಒಂದು ಬೆಟ್ಟದ ಕೆಳಗಡೆ ನಿಂತು ಬೆಟ್ಟದ ತುದಿಯನ್ನ ಮುಟ್ಟಬೇಕಾದ್ರೆ ಹಲವು ಮೆಟ್ಟಿಲುಗಳನ್ನ, ಹಲವು ಘಟ್ಟಗಳ ಹಿನ್ನೆಲೆಯಲ್ಲಿ ಸಾಗಬೇಕು. ಅಂದ್ರೆ ಆ ಶಿಖರವನ್ನ ಮುಟ್ಲಿಕ್ಕೆ ಸಾಧ್ಯ ಇದೆ. ಆಧ್ಯಾತ್ಮ ಶಿಖರವನ್ನ ಮುಟ್ಟಬೇಕಾದ್ರೆ ಈ ರೀತಿಯ 6 ಸ್ಥಳಗಳ ಹಿನ್ನೆಲೆಯಲ್ಲಿ ಅವರು ಒಂದು ಸಿದ್ಧಾಂತವನ್ನ ನಮಗೆ ಒದಗಿಸಿಕೊಟ್ರು. ಅಷ್ಟಾವರಣಗಳ ಬಗ್ಗೆ ಹೇಳಿದ್ರು. ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ಭಸ್ಮ, ರುದ್ರಾಕ್ಷ ಹಾಗೂ ವಿಭೂತಿ ಎನ್ನುವಂತಹದ್ದು. ಇಷ್ಟಲಿಂಗ, ಭಾವಲಿಂಗ, ಪ್ರಾಣಲಿಂಗ ಎನ್ನುವಂತ ಅಧ್ಯಾತ್ಮ ಸ್ತರಗಳನ್ನು ಕೂಡ ಅಲ್ಲಿ ಹೇಳಿದ್ರು. ಭಕ್ತಿ ಮತ್ತು ದಯೆ ಈ ಹಿನ್ನೆಲೆಯಲ್ಲಿ ನಮ್ಮೆದುರು ಕಣ್ಣೆದುರಿನಲ್ಲಿ ಬರುವಂತ ಇಬ್ಬರು ವಚನಕಾರರಂದ್ರೆ ಒಬ್ರು ದೇವರ ದಾಸಿಮಯ್ಯ, ಇನ್ನೊಬ್ರು ಬಸವಣ್ಣ. ಬೆಳಕಿನ ಜ್ಞಾನದ ಮೂರ್ತಿಯಾಗಿ ಚನ್ನಬಸವಣ್ಣ ಕಾಣಿಸಿಕೊಳ್ತಾರೆ. ಫಲ ಒಳಗೆ ಒಪ್ಪಗೊಡದೆ, ಫಲ ಒಳಗೆ ಪಕ್ವವಲ್ಲದೆ ಸಿಪ್ಪೆ ಒಪ್ಪಗೊಡದು ನೋಡ ಅಂತ ಅಕ್ಕ ಮಹಾದೇವಿ ಹೇಳಿದ್ರೆ, ಅವಳ ಅಂತರ್ಮುಖತೆಯ ಬಗ್ಗೆ ಇಲ್ಲಿ ನಾವು ಪರಿಪಕ್ವತೆಯ ಬಗ್ಗೆ ನಾವು ನೋಡ್ಲಿಕ್ಕೆ ಸಾಧ್ಯವಿದೆ. ಅವಳಂತ ವೈರಾಗ್ಯ ನಿಧಿ, ಸಮಾಜವನ್ನ ಎದುರಿಸಿ ಹೊರಟಂತ ಒಬ್ಬ ಮಹಿಳೆ ಯಾವ ರೀತಿಯ ಕಷ್ಟ ನಷ್ಟಗಳನ್ನ ಅನುಭವಿಸಿರ್ಬೋದು ಅವಳ ವಚನಗಳಲ್ಲೂ ಕೂಡ ನಾವು ಮುಂದೆ ನೋಡ್ತೇವೆ ಅದನ್ನ. ಈ ರೀತಿಯಾಗಿ ನಾವು ನೋಡ್ಲಿಕ್ಕೆ ಸಾಧ್ಯವಿದೆ. ಹಾಗೆ ದೇಹವೇ ಮಣ್ಣು, ಲಿಂಗವೇ ಅಲ್ಲಿ ಮರ, ಜಂಗಮರೇ ಅಲ್ಲಿ ಫಲವು, ಪ್ರಸಾದವೇ ಅಲ್ಲಿ ರುಚಿಯು ಅಂತ ಚನ್ನಬಸವಣ್ಣ ಹೇಳಿದ ನುಡಿ ಬಸವಣ್ಣನವರ ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ದೇಹವೇ ದೇಗುಲ, ಹೀಗೆ ಹೇಳ್ತಾ ಆತ ಎನ್ನ ಶಿರವೇ ಹೊನ್ನ ಕಲಶವಯ್ಯ ಅಂತ ಅವ್ರು ಹೇಳಿದಾಗ ದೇಹ ದೇವಾಲಯವಾಗುವ ಅರ್ಥ ಏನು ಅಂದ್ರೆ ಅಂತರಂಗದ ಶುದ್ಧತೆಗೂ ಕೂಡ ಅವರು ಮಹತ್ವವನ್ನ ಕೊಟ್ರು. ಅಲ್ಲಿವರೆಗೂ ಬರೀ ಬಾಹ್ಯ ಡಂಬಾಚಾರಗಳೇ ಜಾಸ್ತಿ ಇತ್ತು. ದಾಸರು ಹೇಳ್ತಾರೆ ಉದರ ವೈರಾಗ್ಯ ಎನ್ನುವಂತ ಕೀರ್ತನೆಯಲ್ಲಿ, ನಸುಕಿನಲ್ಲಿ ಎದ್ದು ಉದಯ ಕಾಲದೊಳೆದ್ದು ಗಡಗಡ ನಡುಗುತ್ತ ನದಿಯೊಳು ಮಿಂದೆವೆಂದು ಹೇಳುತ್ತಲಿ, ಮದ ಮತ್ಸರ ಮೋಹ ಒಳಗಿಟ್ಟು ತುಂಬಿಟ್ಟುಕೊಂಡು ಬದಿಯಲ್ಲಿದ್ದವರಿಗೆ ಆಶ್ಚರ್ಯ ತೋರುವುದು, ಇದು ಉದರ ವೈರಾಗ್ಯ ಅಂತ ಅವ್ರು ಹೇಳಿದ ಮಾತನ್ನೇ ಇಲ್ಲಿ ಬಸವಣ್ಣನವರು ಕೂಡ ಹೇಳುವ ಪ್ರಯತ್ನವನ್ನ, ದೇಹ ದೇವಾಲಯವಾಗ್ಬೇಕು ಅನ್ನುವಂತ ಒಂದು ಸಿದ್ಧಾಂತ ತತ್ವವು ಇಲ್ಲಿದೆ. ಬೆಳಗಿನ ವಚನಗಳು ಅನ್ನುವ ವಿಷಯವನ್ನ ಅವರು ತಗೊಂಡು ಚಮತ್ಕಾರಿಕ ವಿಷಯಗಳನ್ನ ಅವ್ರು ಹೇಳ್ತಾ ಹೋದ್ರೆ, ಅಲ್ಲಮ್ಮನ ಬೆಳಗಿನ ವಚನಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮ್ಮ ಸಾಧನೆ ಬಹಳ ದೊಡ್ಡದಾಗಿರ್ಬೇಕು. ನಾವು ಅದರಲ್ಲಿ ಮುಳುಗಿ ಹೇಳ್ಬೇಕು. ಅಂದ್ರೆ ಗುಹೇಶ್ವರ ಲಿಂಗನನ್ನ ಕಾಣ್ಲಿಕ್ಕೆ ಸಾಧ್ಯವಿದೆ. ಅಂತ ಮಹಾತ್ಮ, ಅಂತ ಅಧ್ಯಾತ್ಮ ಜೀವಿ ನಮ್ಮ ಅಲ್ಲಮ್ಮ ಪ್ರಭುಗಳು. ಹಾಗೆಯೇ ದಾಸ ಸಾಹಿತ್ಯದಲ್ಲೂ ಕೂಡ ಮುಂಡಿಗೆಗಳು ಅಂತ ಬಂತು. ವಿಶೇಷವಾಗಿ ಕನಕದಾಸರದು. ಅವರ ಮುಂಡಿಗೆಗಳನ್ನ ನಾವು ಅರ್ಥ ಮಾಡ್, ಒಂದ್ ಸಣ್ಣ ಬೀಸುಕಲ್ಲನ್ನ ಇಟ್ಕೊಂಡೆ ಅವರೊಂದು ಕೀರ್ತನೆಯನ್ನ ಬರ್ತಾರೆ. ಆ ತರದ ಮುಂಡಿಗೆಗಳನ್ನು, ಮುಂಡಿಗೆಯ ಅಂದ್ರೆ ಇಲ್ಲಿ ಬೆಳಗಿನ ವಚನಗಳು ಅಂತ ನಾವು ಹೇಳ್ತೇವೆ, ಅದೇ ರೀತಿ ಒಗಟಿನ ರೂಪದಲ್ಲಿರುವಂತಹದ್ದು ಮುಂಡಿಗೆಗಳು ಅಂತ ನಾವಲ್ಲಿ ನೋಡ್ಲಿಕ್ಕೆ ಸಾಧ್ಯವಿದೆ. ಶಿವ ಪಾರ್ಯಮವನ್ನ ಒಪ್ಪಿಕೊಂಡಂತ ವಚನ ಸಾಹಿತ್ಯ ಏಕದೇವೋಪಾಸನೆ ಅಲ್ಲಿ ಕಂಡು ಬರ್ತದೆ. ದಾಸ ಸಾಹಿತ್ಯದಲ್ಲೂ ಕೂಡ ತತ್ವಾಭಿಮಾನಿ ದೇವತೆಗಳು ಅಂತ ಹೇಳ್ತಾ ಅವರುಗಳ ಮೂಲಕ ಹರಿಸರ್ವೋತ್ತಮ ಎನ್ನುವಂತ ಏಕದೇವೋಪಾಸನೆಯನ್ನು ಕೂಡ ನಾವು ಕಾಣ್ಲಿಕ್ಕೆ ಸಾಧ್ಯವಿದೆ. ಇಲ್ಲಿ ಇನ್ನೊಂದು ವಿಶಿಷ್ಟ ಅಂದ್ರೆ ಬಯಲು, ಶೂನ್ಯ, ಈ ಪದಗಳನ್ನ ಬಹಳ ಬಳಸ್ತಾರೆ ಶರಣರು. ಬಯಲು, ಶೂನ್ಯ ಅಂದ್ರೆ ಏನೂ ಇಲ್ಲ ಅಂತ ಅರ್ಥ, ಆದ್ರೆ ಎಲ್ಲವನ್ನೂ ಒಳಗೊಂಡಿರುವಂತದ್ದು ಅಂತ. ಈ ಹಿನ್ನೆಲೆಯಲ್ಲಿ ನಾವು ಆ ಸಾಹಿತ್ಯವನ್ನ ನೋಡ್ಲಿಕ್ಕೆ ಸಾಧ್ಯವಿದೆ. ದಾಸ ಸಾಹಿತ್ಯದಲ್ಲಿ ಈಶ ದಾಸ ಅನ್ನುವಂತ ಭಾವನೆ ಇದೆ. ಅದ ಜಗತ್ತನ್ನ ಕಾಪಾಡುವ ಸರ್ವೋತ್ತಮ ಅಂತಂದ್ರೆ ಭಗವಂತ, ನಾವು ಮನುಷ್ಯರೆಲ್ಲರೂ ಆತನ ದಾಸರು ಎನ್ನುವಂತ ಹಿನ್ನೆಲೆಯಲ್ಲಿ ಕೂಡ ಅದು ಬರ್ತದೆ. ಗುರು, ಶ್ರೀ ಗುರು ಪಾತ್ರ ವಚನದಲ್ಲಿ ಬಹಳ ದೊಡ್ಡದಾಗಿ ಬಂದ್ರೆ ಸ್ವರೂಪೋದ್ಧಾರಕ ಗುರುಗಳು ದಾಸ ಸಾಹಿತ್ಯದಲ್ಲಿ ಪ್ರಮುಖವಾಗಿ ಕಾಣಿಸ್ತಾರೆ. ಶಿವ ಜೀವ ಅಭೇದವನ್ನ ನಾವು ಶರಣ ಸಾಹಿತ್ಯದಲ್ಲಿ ನೋಡಿದ್ರೆ, ದಾಸ ಸಾಹಿತ್ಯದಲ್ಲಿ ಅದೇ ಈಶ ದಾಸ್ಯ ಭಾವನೆ ಮತ್ತು ನಿಷ್ಕಾಮ ಕರ್ಮ ಕಾಯಕದ ಬಗ್ಗೆ ಅಲ್ಲಿ ಮಹತ್ವ ಕೊಟ್ರೆ, ಇಲ್ಲಿ ನಿಷ್ಕಾಮ ಕರ್ಮದ ಬಗ್ಗೆಯೂ ಕೂಡ ಅವ್ರು ಹೇಳ್ತಾ ಹೋಗಿರುವುದನ್ನ ನಾವು ನೋಡ್ತೇವೆ. ಈ ತರದ ಎರಡೂ ಸಾಹಿತ್ಯಗಳು ಅರಿವಿನ ಮೂಲಕ ಲೋಕಹಿತವನ್ನ ಸಾಧಿಸಿರುವಂತ ಅಧ್ಯಾತ್ಮ ಸಾಧನೆ ಇಲ್ಲಿ ಪ್ರಮುಖವಾಗಿರುವಂತಹದ್ದು. ಭಕ್ತಿ ಅಲ್ಲಿದೆ, ಭಕ್ತಿಯ ಸ್ವರೂಪ ಇದೆ, ಸಮಾಜ ಬೋಧನೆ ಇದೆ, ಧರ್ಮ ಇದೆ, ಜೀವನ ನಿಷ್ಠೆ ಇದೆ. ಬಸವಣ್ಣನವರು ಎಷ್ಟು ಚಂದ ಹೇಳ್ತಾರೆ ಅಂದ್ರೆ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನೆರೆಮನೆಯವರ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ ಅವರು ಹೇಳ್ತಾ ಇದ್ದಾಗ, ಮೊದಲು ನಮ್ಮನ್ನ ನಾವು ತಿದ್ದಿಕೊಳ್ಳುವ ಪ್ರಯತ್ನವನ್ನ ಮಾಡ್ಬೇಕು. ಲೋಕದ ಡೊಂಕ ತಿದ್ಲಿಕ್ಕೆ ಎಲ್ಲರಿಗೂ ಬರ್ತದೆ, ಇನ್ನೊಬ್ಬರ ಬಗ್ಗೆ ಹೇಳಲಿಕ್ಕೆ ನೀನ್ ಹಿಂಗೆ ಅಂತ ಹೇಳಲಿಕ್ಕೆ ಎಲ್ಲರಿಗೂ ಬರ್ತದೆ. ನಾನ್ ಹೇಗಿದ್ದೀನಿ, ನನ್ನಿಂದ ಏನಾಗ್ತಾ ಇದೆ, ನಾ ಮಾಡುವ ತಪ್ಪುಗಳೇನು, ಈ ತರದ ವಿಚಾರಗಳನ್ನ ಮಾಡ್ರಿ ಅನ್ನುವಂತ ಒಂದು ವಿಷಯವನ್ನ ಸೊಗಸಾಗಿ ಹೇಳ್ತಾರ.
ಉದಾಹರಣೆನೂ ಎಷ್ಟು ಚಂದ ಕೊಡ್ತಾರೆ ದೃಷ್ಟಾಂತ. ನೆರೆಮನೆಯವರ ದುಃಖಕ್ಕೆ ಅಳುವವರ ವೆಚ್ಚ. ಅವರ ದುಃಖದಲ್ಲಿ ಪಾಲ್ಗೊಂಡು ಅವರಿಗೆ ಸಾಂತ್ವನ ಹೇಳಿ. ಅವ್ರ ದುಃಖದಲ್ಲಿ ನೀವು ಕೂಡ ಪಾಲ್ಗೊಳ್ಳುವುದಂದ್ರೆ ಕೂತು ಅಳುವುದಲ್ಲ, ಅವ್ರ ಜೊತೆಗೆ ಅಳುವುದಲ್ಲ, ಅವರಿಗೆ ಸಾಂತ್ವನವನ್ನ ಹೇಳಿ ಅಂತ ಅವ್ರೇನು ಅತ್ಯಂತ ಸರಳವಾಗಿ ಜನರಿಗೆ ಮೊದಲು ನಿಮ್ಮನ್ನ ನೀವು ತಿದ್ದುಕೊಳ್ಳಿ ಅನ್ನುವಂತ ವಿಚಾರಗಳನ್ನ ಅವ್ರು ಹೇಳ್ತಾ ಹೋಗ್ತಾರೆ. ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿಹೋ, ಎಲ್ಲಿದೆ ಅವೆರಡು ಅಂತ ಕೇಳಿದ್ರೆ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಎಂತ ಮಾತುಗಳನ್ನ ಹೇಳ್ತಾರೆ. ಆಚಾರವೇ ಸ್ವರ್ಗ, ಒಳ್ಳೆಯ ನಡತೆಯೇ ಸ್ವರ್ಗ. ಅನಾಚಾರ ಯಾವುದು ಸಮಾಜಕ್ಕೆ ಅಯೋಗ್ಯ, ಯಾವುದು ಸಮಾಜಕ್ಕೆ ತದ್ವಿರುದ್ಧ, ಯಾವುದು ಉನ್ನತಿಗೆ ಕೇಡನ್ನ ತಂದ್ಕೊಡ್ತದೋ ಅದೆಲ್ಲವೂ ಕೂಡ ಅದು ನರಕ, ಅನಾಚಾರ ನರಕ ಅಂತ ಹೇಳ್ತಾರೆ. ಪುರಂದರದಾಸರು ಕೂಡ ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲಿ ಬೇಡಿ ಹುಚ್ಚಪ್ಪಗಳಿರ ಅಂತ ಬಹಳ ಆತ್ಮೀಯವಾಗಿ ಹೇಳ್ತಾರೆ. ನಾವು ಎಲ್ಲರಿಗೂ ಹುಚ್ಚಪ್ಪ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ರಿ. ಹುಚ್ಚ ಅಂತ ಯಾರಿಗಾದ್ರು ಅಂದ್ವಿ ಅಂದ್ರೆ ನಮಗೆ ಅಪರಿಚಿತರು ಅಥವಾ ಸ್ವಲ್ಪ ಪರಿಚಯಸ್ಥರಿಗೂ ಹೇಳಿದ್ರೆ ಅದ್ರ ಅವಸ್ಥೆನೆ ಬೇರೆ ಆಗ್ತದೆ. ಆದ್ರೆ ಪುರಂದರದಾಸರಿಗೆ ಎಲ್ಲರನ್ನೂ ಕೂಡ ಕಂಡು ಅವರನ್ನ ಹುಚ್ಚಪ್ಪ ಎನ್ನುವಂತ ಪ್ರೀತಿಯಿಂದ, ನಮ್ ಕಡೆ ಅಚ್ಚ ಅಂತ ಬಳಸ್ತೀವಿ ಉತ್ತರ ಕರ್ನಾಟಕದಲ್ಲಿ, ಬಹಳ ಅಚ್ಚದವರು ಅಂತ. ಹಂಗೆ ಬಹಳ ಪ್ರೀತಿಯಿಂದ ಮಾರ್ಗವನ್ನ ಸನ್ಮಾರ್ಗವನ್ನ ತೋರಿಸುವ ಪ್ರಯತ್ನವನ್ನ ಇವರು ಮಾಡ್ತಾರೆ. ಕಲ್ಲ ನಾಗರಕ್ಕೆ ಹಾಲ ನೆರೆಯೆಂಬರು, ದಿಟದ ನಾಗರವ ಕೊಲ್ಲೆಂಬರಯ್ಯ, ಉಣ್ಣುವ ಜಂಗಮಕ್ಕೆ ಇಲ್ಲೆಂಬರು, ಉಣ್ಣದ ಲಿಂಗಕ್ಕೆ ಬೋನವ ಹಿಡಿ. ಎಷ್ಟು ನಮ್ಮ ಡಂಬಾಚಾರಗಳು ಇದ್ದು ಇವತ್ತಿಗೂ ಪಾಲನೆ ಮಾಡ್ತೀವಿ ನಾವು ಅದನ್ನ. ಅದನ್ನೆಲ್ಲ ಹೇಗೆ ಅವರು ಮೂದಲಿಸಿದ್ರು. ಆಚಾರವೇ ಕುಲ, ಅನಾಚಾರವೇ ಹೊಲೆ ಅಂದ ಸಿದ್ದರಾಮಯ್ಯನಂತ ವ್ಯಕ್ತಿಯನ್ನ ಅಲ್ಲ, ಯೋಗ ಹಿನ್ನೆಲೆಯಲ್ಲಿ ಬರುವಂತ ನಮ್ಮ ಸೊನ್ನಲಿಗೆಯ ಸಿದ್ದರಾಮನನ್ನ ಜ್ಞಾಪಿಸಿಕೊಂಡ್ರೆ ಒಂದು ರೀತಿಯ ಹೊಸತನ ಅನ್ನುವುದು ಅಲ್ಲಿ ಕಾಣ್ಲಿಕ್ಕೆ ಶುರುವಾಗ್ತದೆ. ಅದಕ್ಕೆ ದಾಸರು ಹೇಳ್ತಾರೆ, ಹೊಲೆಯ ಹೊರಗಿಹನೆ ಊರೊಳಗಿಲ್ಲವೇ, ಯಾರನ್ನ ಹೊಲೆ ಅನ್ಬೇಕು ಅಂತ ಅವ್ರು ಇಷ್ಟು ಚಂದ ತಗೊಂಡು ಹೋಗ್ತಾರೆ ಅಂದ್ರೆ, ದಾನ ಧರ್ಮವ ಮಾಡದವ ಹೊಲೆಯ, ಮದ್ಯಕ್ಕೆ ಕೊಲ್ಲುವವ ಹೊಲೆಯ, ಲೇಸು ಉಪಕಾರವ ಮಾಡದವ ಹೊಲೆಯ, ಹುಸಿಯ ಬೊಗಳುವ ಹುಚ್ಚ ಹೊಲೆಯ, ಪರಸತಿಗೆ ಅಳುಕಿದವ ಪಾಪಿ ಹೊಲೆಯ. ಎಷ್ಟು ದೊಡ್ಡ ಒಂದು ಪಟ್ಟಿಯನ್ನೇ ಕೊಟ್ಟು ಬಿಡ್ತಾರೋ. ಈ ವಿಜಯದಾಸರು ಕೂಡ ಹೇಳ್ತಾರೆ, ಮನೆಯ ಹೆಣ್ಣು ಮಕ್ಕಳನ್ನ ಮಾರುವವ ಹೊಲೆಯ, ಉಂಡ ಮನೆಗೆ ಅಪಕಾರ ಮಾಡುವವ ಹೊಲೆಯ. ಹೀಗಾಗಿ ಇವರೆಲ್ಲರೂ ಈ ತರದ ತಪ್ಪು ಕೆಲಸಗಳನ್ನ, ಸಮಾಜದ ವಿಪತ್ತಿಗೆ ಕಾರಣರಾಗಿರುವಂತ ವ್ಯಕ್ತಿಗಳು ಹೊಲೆಯರೇ ಹೊರತಾಗಿ ಜಾತಿಯಿಂದಲ್ಲ ಅನ್ನುವಂತ ಒಂದು ಉತ್ಕೃಷ್ಟ ಭಾವನೆಯನ್ನ ಜನರ ಮನಸ್ಸಿನಲ್ಲಿ ಮೂಡಿಸುವ ಪ್ರಯತ್ನವನ್ನ ಅವರು ಮಾಡಿದ್ರು. ಅದಕ್ಕೆ ಬಸವಣ್ಣ ಹೇಳ್ತಾರೆ, ಕೊಲ್ಲುವವನೇ ಮಾದಿಗ, ಹೊಲಸು ತಿಂಬುವವನೇ ಹೊಲೆಯ. ಎಂತೆಂತ ಹೊಲಸುಗಳ್ರಿ. ಆಧುನಿಕ ಯುಗದಲ್ಲಿ ನಾವು ನೋಡ್ತಾ ಇದ್ದೇವೆ ಭ್ರಷ್ಟಾಚಾರ, ವಂಚನೆ ಅಂತ. ಅವರನ್ನೆಲ್ಲ ಎಲ್ಲಿ ಸೇರಿಸ್ಬೇಕು ನಾವು? ಬಾಯಿ ತೆಗೆದ್ರೆ ವಚನಗಳನ್ನ, ದಾಸರ ಕೀರ್ತನೆಗಳನ್ನ ಕೋಟ್ ಮಾಡ್ತಾರ ಅವ್ರು. ಅಂತರಂಗದಲ್ಲಿ ನೋಡ್ಕೊಂಡೇ ಇಲ್ಲ ಅವರು ಅಂತ. ಆದ್ರೆ ಆ ಪ್ರಯತ್ನವನ್ನ ಅವರು 12ನೇ ಶತಮಾನದಿಂದಲೂ ಇವತ್ತಿನವರೆಗೂ ಕೂಡ ಆ ಅಧ್ಯಾತ್ಮ ಸಾಹಿತ್ಯ ಬೆಳೆದು ಬಂದಿರುವುದನ್ನ ನಾವು ನೋಡ್ತೇವೆ. ಅದಕ್ಕೆ ಹೇಳ್ತಾರೆ ನಮ್ಮ ಗೋಪಾಲಕೃಷ್ಣ ಅಡಿಗರು ಒಂದ್ ಕಡೆ ಹೇಳ್ತಾರೆ, ಇವರೆಲ್ಲ ಹೇಗೆ ಅಧ್ಯಾತ್ಮ ಜೀವಿಗಳು ಅಂದ್ರೆ, ಕರ್ಪೂರ ನುಡಿ ಉರಿದು ಹಿಂದಕ್ಕೆ ಗರಿದವರು. ಕರ್ಪೂರವನ್ನ ನಾವು ದೀಪ ಸ್ವಲ್ಪ ಬೆಂಕಿಯನ್ನ ಹಚ್ಚಿದ್ರೆ ಸುಗಂಧಮಯ. ಸಂತರು ಶರಣರು ಇದ್ದಂತ ಸಮಯ ಹಾಗಿರ್ತದೆ. ಬಿಜಾಪುರದ ಸಿದ್ದೇಶ್ವರ ಯೋಗಿಗಳನ್ನ ನಾವು ನೋಡಿದ್ವಿ. ಎಂತ ಸರಳವಾದ ವ್ಯಕ್ತಿತ್ವ ಇತ್ತು ಅವ್ರದ್ದು. ಅವರ ಮಾತುಗಳು ಅದೆಲ್ಲ ಕೇಳ್ತಾ ಇದ್ರೆ ಮೈಗೆ ಮನಸ್ಸಿಗೆ ಹಿತವನ್ನ ಕೊಡುವಂತದ್ದು. ಅವರಿದ್ದಾಗ ಎಲ್ಲರೂ ಸದ್ಭಕ್ತರೇ, ಅವರೊಂದಿಗೆ ಅವರ ತತ್ವಗಳು ಅಂತ. ಈ ತರ ಇರುವಂತ ಒಂದು ರೀತಿಯ ಭಂಡ ಜನ್ಮ ಮಾನವನ. ಅದಕ್ಕೆ ಪ್ರಯತ್ನಗಳನ್ನ ಇವರೆಲ್ಲರೂ ಮಾಡಿದ್ರು. ಉನ್ನತವಾದ ಒಂದು ಸಮಾಜ ನಿರ್ಮಾಣ ಆಗಬೇಕು ಅಂತ. ಬಸವಣ್ಣ ಕೊಲ್ಲುವವನೇ ಹೊಲೆಯ ಮಾದಿಗ ಅಂತ ಶಬ್ದವನ್ನ ತಗೊಂಡ್ರೆ ಕನಕದಾಸರು ಇನ್ನೂ ಸ್ವಲ್ಪ ಮುಂದೆ ಹೋಗ್ತಾರೆ. ಕುಲವೆಂದು ಯಾಕೆ ಹೊಡೆದಾಡ್ತೀರಾ, ಕುಲ ಯಾವುದು, ಸತ್ಯ ಸುಖವುಳ್ಳ ಜನರಿಗೆ ಅನ್ನುವ ಮಾತನ್ನ ಹೇಳಿ, ಆತ್ಮ ಯಾವ ಕುಲ, ಜೀವ ಯಾವ ಕುಲ, ತತ್ವೇಂದ್ರಿಯಗಳ ಕುಲಪೇಳಿರಯ್ಯ ಅಂತ ಅವರು ಕುಲದ ಮದದಿಂದ ಮೆರೆಯುವಂತ ವ್ಯಕ್ತಿಗಳ ಮದವನ್ನ ಇಳಿಸುವ ಪ್ರಯತ್ನವನ್ನ ಮಾಡ್ತಾರೆ. ಅತ್ಯಂತ ಪರಮ ವೈರಾಗ್ಯ ನಿಧಿಯಾಗಿರುವಂತ ಅಕ್ಕನನ್ನ ನಾವು ನೆನಪಿಸಿಕೊಂಡ್ರೆ ಆ ಸಮಯದಲ್ಲಿ ಅವಳ ಅದ್ಭುತವಾದ ಧೈರ್ಯ ಮೆಚ್ಚುವಂತಹದ್ದು. ಆರು ಇಲ್ಲದವಳೆಂದು ಅಳಿಲುಗೊಳ್ಳಬೇಡ ಕಂಡೆಯ, ತನ್ನನ್ನು ತಾನೇ ಸಮಾಧಾನ ಮಾಡ್ಕೋತಾಳೆ. ಏನು ಮಾಡಿದರೆಯೂ ನಾನು ಅಂಜುವವಳಲ್ಲ, ತರಗೆಲೆಯ ಮೆಲ್ಲಿದ್ದು ನಾನಿಹೆನು, ಸುರಗಿಯ ಮೇಲೆ ಎರಗಿ ನಾನಿಹೆನು, ಕಿಡಿಕಿಡಿ ಕೆದರಿದಡೆ ನನಗೆ ಹಸಿವು ತೃಷೆ ಅಡಗಿತೆಂಬೆನು, ಮುಗಿಲು ಹರಿದು ಬಿದ್ದರೆ ನನಗೆ ಪುಷ್ಪ ಮಜ್ಜನ ಕೆರೆದರೆಂಬೆನು,
ಗಿರಿ ಮೇಲೆ ಬಿದ್ದರೆ ಪುಷ್ಪವೆಂಬೆನು ಚನ್ನಮಲ್ಲಿಕಾರ್ಜುನಯ್ಯ, ಶಿರ ಹರಿದು ಬಿದ್ದರೆ ಪ್ರಾಣ ನಿಮಗರ್ಪಿತವೆಂಬೆನು. ಇಷ್ಟು ಬದುಕಿನ ಬಗ್ಗೆ ಎಷ್ಟು ಸರಳವಾಗಿ ತೋತ. ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತೃಷೆಯಾದೊಡೆ ಕೆರೆಬಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಆತ್ಮಸಂಗಾತಕ್ಕೆ ನೀನೆನಗುಂಟು ಅಂತ ಈ ಧೈರ್ಯದಿಂದ ಹೊರಟಂತ ಆ ಹೆಣ್ಣು ಮಗಳ ಸಾಹಿತ್ಯ, ಅವಳ ವ್ಯಕ್ತಿತ್ವದ ಒಂದು ಘನತೆಯಿಂದ ಉಂಟಾಗುವಂತ ಸಾಹಿತ್ಯ ಇದು. ಅವರ ಅವರ ವ್ಯಕ್ತಿತ್ವ, ಅವರ ಗುಣಗಳು, ಅವರ ಸ್ವಭಾವಗಳು ಆ ರೀತಿಯ ಉತ್ಕೃಷ್ಟ ಸಾಹಿತ್ಯವನ್ನ ಹೊರತರಲಿಕ್ಕೆ ಸಾಧ್ಯವಿದೆ. ಅರ್ಥವಿಲ್ಲದ ಆಚರಣೆಗಳನ್ನ ಮಾಡುತ್ತಾ ದೇವರನ್ನ ನಂಬಿಸುವ ಪ್ರಯತ್ನದಲ್ಲಿ ಒಲಿಸ್ಕೊಳ್ತೀವಿ ಅಂತ ಹೊರಟ್ರೆ ಅದು ಸಾಧ್ಯವಿಲ್ಲ ಎನ್ನುವ ಮಾತನ್ನ ದೃಢಪಡಿಸಲಿಕ್ಕೆ ಕನಕದಾಸರು ಹೇಳ್ತಾರೆ, ಮೂಗಿಡಿದು ನೀರೊಳಗೆ ಮುಳುಗಿ ಜಪತಪ ಮಾಡಿ ನಿಗಮಾಗಮ ಪುರಾಣಗಳನ್ನು ಓದಿ ತಿಳಿದು ಪರಸ್ತ್ರೀಯರನ್ನು ಬಯಸಿ ಕಣ್ಣೀರಿಡುವಂತ ಯೋಗ ಭ್ರಷ್ಟರೆಲ್ಲ ಬ್ರಾಹ್ಮಣರೇ ಅಂತ ಕೇಳ್ತಾರೆ ಕನಕದಾಸರು. ಅಷ್ಟಕ್ಕೆ ಬಿಡೋದಿಲ್ಲ ಅವರು. ಲಿಂಗಾಂಗದೊಳಡಗಿರುವ ಚಿನ್ಮಯವ ತಿಳಿಯದೆ, ಅಂಗ ಲಿಂಗದ ನೆಲೆಯ ಗುರುತನರಿಯದೆ, ಜಂಗಮ ಸ್ಥಾವರದ ಹೊಲಬನರಿಯದೆ, ಇಂತ ಭಂಗಿ ಮುಕ್ಕುಗಳೆಲ್ಲ ನಿಜ ಲಿಂಗವಂತರೇ. ಪ್ರತಿಯೊಬ್ಬರ ಹಾಗೆ ಮುಲ್ಲ ಆ ಪದವನ್ನು ಕೂಡ ಬಳಸ್ತಾರೆ ಅವರು. ಎಲ್ಲೆಲ್ಲಿ ಡಾಂಬಿಕತೆ ಇದೆ, ಎಲ್ಲೆಲ್ಲಿ ತೋರಿಕೆಯ ಭಕ್ತಿ ಇದೆ, ಅದೆಲ್ಲವನ್ನು ಅವರು ತಿರಸ್ಕರಿಸ್ತಾರೆ. ಶುದ್ಧವಾದ ಮನಸ್ಸಿನಿಂದ ಪೂಜಿಸಿ ಅಂತರಂಗದ ಶುದ್ಧತೆಯ ಕಡೆಗೆ ಇವ್ರು ಹೆಚ್ಚು ಗಮನವನ್ನ ಕೊಡ್ತಾರೆ. ವಿಜಯದಾಸರು ಹೇಳ್ತಾರೆ ಒಂದ್ ಕಡೆ, ಏಸು ದಿನವಾಗಿತ್ತೋ ಬೀಗ ಮುದ್ರೆಯ ಮಾಡಿ ವಾಸವಾಗಿದ್ದರು ದುರುಳರಲ್ಲಿ. ಈ ಮನಸ್ಸು ಎನ್ನುವಂತ ಅಂತರಂಗದಲ್ಲಿ ಅನೇಕ ದುರುಳರು ವಾಸವಾಗಿದ್ದರು. ಅರಿಷಡ್ವರ್ಗಗಳು, ಕಾಮ, ಕ್ರೋಧ, ಮದ, ಮೋಹ, ಮತ್ಸರ, ಲೋಭ, ಅರಿಷಡ್ವರ್ಗಗಳು ನಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡೇ ಇರ್ತಾವೆ. ಅಂಥ ದುರುಳರು ವಾಸವಾಗಿದ್ರು. ಆ ದುರುಳರನ್ನ ಹೊರ ಹಾಕಬೇಕಾಯ್ತು ಅಂದ್ರೆ, ಹೊರ ದೂಡ್ಬೇಕಾಯ್ತಂದ್ರೆ ಹರಿ ಕರುಣವೆಂಬಂಥ ಕೀಲಿ ಕೈ ದೊರಕಿತು, ಗುರು ಕರುಣವೆಂಬಂತಹ ಶಕ್ತಿಯಿಂದ ಪರಮ ಭಾಗವತರ ಸಹವಾಸದಲ್ಲಿ ಹೋಗಿ ಅಂತರಂಗದ ಕದ ತೆರೆಯಿದೆ ಅಂತ ಹೇಳಿ. ನಮ್ಮ ಅಂತರಂಗದ ಕದ ತೆರಿಬೇಕಾಯ್ತು ಅಂದ್ರೆ ಮೊದಲು ಹರಿಕರುಣೆ ಬೇಕು, ಗುರುವಿನ ಕರುಣೆ ಬೇಕು. ಜೊತೆಗೆ ನಮ್ಮ ಸಹವಾಸ, ನಾವ್ ಯಾರೊಂದಿಗಿರಬೇಕು? ಭಾಗವತರ ಸಹವಾಸದಲ್ಲಿರಬೇಕು. ಆ ಎಲ್ಲ ಶಕ್ತಿಗಳ ಸಹಾಯದಿಂದ ಅಂತರಂಗವನ್ನ ತೆರೆದೆ. ಅಲ್ಲಿಯವರೆಗೂ ತಮಸ್ಸಿನ ರಾಶಿಯಲ್ಲಿ ಮುಳುಗಿ ಹೋಗಿದ್ದಂತ ಈ ನಮ್ಮ ಅಂತರಂಗ, ಇವರ ಈ ಮೂರು ಶಕ್ತಿಗಳ ಒಳ ಪ್ರವೇಶ ಆದ ತಕ್ಷಣ ಎಲ್ಲರೂ ಪಲಾಯನವಾದರು. ಎತ್ತ ನೋಡಿದ ರತ್ತ ಸುಂದರ ಶೃಂಗಾರ ಸದನ ಅಂತ ಅವರು ವೈಕುಂಠವನ್ನ ಕುರಿತು ಮಾತನಾಡ್ತಾರೆ. ಇದು ನಮ್ಮ ಅಂತರಂಗದಲ್ಲೇ ಇರುವಂತಹದ್ದು ಎನ್ನುವ ವಿಷಯವನ್ನು ಕೂಡ ಅವ್ರು ಹೇಳ್ತಾ ಹೋಗ್ತಾರೆ. ಬಸವಣ್ಣನವರಂತೂ ಸಪ್ತಶೀಲಗಳು ಅನ್ನುವಂತ ಒಂದು ಸೂತ್ರವನ್ನೇ ಕೊಟ್ಟಿದ್ದಾರೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಅಳಿಯಲೂ ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗನನ್ನು ಒಲಿಸುವ ಪರಿ. ಇದು ಪ್ರಮುಖವಾಗಿರುವಂತಹದ್ದು. ಭಗವಂತನ ಕೃಪೆಗೆ ನಾವು ಪಾತ್ರರಾಗಬೇಕು ಅಂದ್ರೆ ಕಳ್ಳತನ ಮಾಡಬಾರ್ದು, ಕೊಲೆ ಮಾಡಬಾರ್ದು. ಕಳ್ಳತನ, ಕೊಲೆ ಅವೆಲ್ಲ ಮೆರಿತಾ ಇದ್ದಂತ ಜಗತ್ತಿದು. ಅಂಥ ಸಮಯದಲ್ಲಿ ನಾವು ಅಂತರಂಗದಲ್ಲಿ ಭಗವಂತನನ್ನ ಸ್ಥಿರವಾಗಿಟ್ಟುಕೊಂಡು ಮನುಷ್ಯ ಕಲ್ಯಾಣಕ್ಕೆ ಒಳ್ಳೇದೇನೋ ಅದನ್ನ ಮಾಡ್ಬೇಕು ಎನ್ನುವಂತ ಮಾತು ಇವರ ಕೃತಿಗಳಲ್ಲಿ ನಮಗೆ ಸಿಗ್ತದೆ. ಇನ್ನೊಂದು ವಚನ ಸಾಹಿತ್ಯ ಕೊಟ್ಟಂತ ಒಂದು ದೊಡ್ಡ ಕೊಡುಗೆ ಅಂದ್ರೆ ಕಾಯಕ ತತ್ವ. ಕಾಯಕವನ್ನ ಕೈಲಾಸಕ್ಕೆ ಅವರು ಹೋಲಿಸಿದ್ರು, ಶಿವಸ್ಥಾನಿಧ್ಯಕ್ಕೆ ಕಾಯಕವನ್ನ. ಕಾಯಕ ಯಾವುದೇ ಆಗಿರಬಹುದು, ಅದರಲ್ಲಿ ಮೇಲು ಕೀಳು ಇಲ್ಲ ಅನ್ನುವಂತ ಹಿನ್ನೆಲೆಯಲ್ಲಿ ಅಮೆರಿಕದಂತಹ ರಾಷ್ಟ್ರಗಳಲ್ಲಿ ಇತ್ತೀಚೆಗೆ ನಾವು ಕೇಳ್ತೇವೆ ಪ್ರೆಸಿಡೆಂಟ್ ಮತ್ತು ಅಲ್ಲಿಯ ಜವಾನ ಇಬ್ರು ಒಂದೇ ಅಂತ ಅವರು ಹೇಳ್ತಾರೆ ಕಾಯಕ ಹಿನ್ನೆಲೆಯಲ್ಲಿ ಅಂತ. ನಮ್ಗೆ ಯಾವಾಗ್ಲೂ ಹೇಳ್ಕೊಟ್ರು ಶರಣರು. ಕಾಯಕವನ್ನ ಕೈಲಾಸ ಅನ್ನುವಂತ ತತ್ವದ ನಂಬಿಕೆಯಲ್ಲಿ ನಡೆದಂಥವರು ಇವರು. ನಮ್ಮ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಐದಕ್ಕಿ ಮಾರಯ್ಯ ಮತ್ತು ಐದಕ್ಕಿ ಲಕ್ಕಮ್ಮ ದಂಪತಿಗಳ ಬಗ್ಗೆ ಕೂಡ ಇಲ್ಲಿ ನಾನು ಕಾಯಕದ ಬಗ್ಗೆ ತೆಗೆದುಕೊಂಡಾಗ ಹೇಳ್ತೇನೆ. ಆತ ಮಾರಯ್ಯ ಹೇಳ್ತಾನೆ, ಕಾಯಕದಲ್ಲಿ ನಿರತರಾದರೆ ಗುರು ದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು. ಪ್ರಮುಖ ಕಾಯಕ ಅಂತ ಹೇಳಿ ಇಷ್ಟು ನಿಷ್ಠೆಯಿಂದ ಇರುವಂತ ನಂಬಿದಂತ ಮಾರಯ್ಯ ಒಂದು ದಿನ ಆತ ತತ್ತಿರುವಂತ ಪ್ರತಿನಿತ್ಯವೂ ತರುವಂತ ಆ ಧಾನ್ಯ ಇವತ್ತು ಹೆಚ್ಚಾಗಿದೆ. ಅದನ್ನ ನೋಡಿ ಆತನ ಪತ್ನಿ ಐದಕ್ಕಿಲ್ಲ, ಇದು ಆಧುನಿಕ ಯುಗದಲ್ಲಿ ನಾವು ಎಷ್ಟು ನೆನಪು ಮಾಡ್ಕೊಳ್ಬೇಕು ಅಂತ. ಅಲ್ಲ, ಪಕ್ಕದ ಮನೆಯಲ್ಲಿರುವಂತ ವೈಭವನು ನಮ್ಗೆ ಯಾಕಿಲ್ಲ ಅಂತ ಕೇಳುವಂತ ಹೆಣ್ಮಕ್ಳಿದ್ದಾರೆ ಅಂತಂದು ಜನರೆಲ್ಲ ಅಥವಾ ಗಂಡಂದ್ರು ಪತಿ ಅವರೆಲ್ಲ ಭ್ರಷ್ಟಾಚಾರ ಇಳಿತಾ ಇರೋದನ್ನ ನೋಡ್ತೀವಿ. ಆದ್ರೆ ಐದಕ್ಕಿ ಲಕ್ಕಮ್ಮ ಎಂಥ ಮಾರ್ಗವನ್ನ ಕೊಡ್ತಾಳಂದ್ರೆ, ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗೆ ಉಂಟೆ ಅಯ್ಯ, ಈ ಸಖ್ಯ ಆಸೆ ನಿಮಗೇಕೆ ಈಶ್ವರನೊಪ್ಪ. ಇದನ್ನ ದುರಾಸೆಯಿಂದ ತಂದಿರುವಂತ ಈ ಹೆಚ್ಚು ಅಕ್ಕಿ ಏನಿದೆ ಅಲ್ಲ, ಅದು ಈಶ್ವರನಿಗೆ ಪ್ರಿಯವಾಗುವುದಿಲ್ಲ. ನೀವು ಹೊರಡು, ಅದನ್ನ ಎಲ್ಲಿತ್ತೋ ಅಲ್ಲಿಗೆ ಹಾಕಬಾ ಅಂತ
ಹೇಳಿದಂತ ಒಬ್ಬ ಮಹಿಳೆ. ಅದು ಯಾವ ಕಾಲದಲ್ಲಿ? ಅರಸೊತ್ತಿಗೆಯ ಕಾಲದಲ್ಲಿ ಆಸೆ ಎಂಬುದು ಅರಸನಿಗೆ ಎಂದು ದಿಟ್ಟತನದಿಂದ ಹೇಳಿದಂತ ಮಹಿಳೆ ನಮ್ಮ ಐದಕ್ಕಿ ಲಕ್ಕಮ್ಮ. ಹೀಗೆ ಸಂಗ್ರಹ ಬುದ್ಧಿಯನ್ನ ಆಕೆ ನಿರಾಕರಿಸಿ ಬಿಡ್ತಾಳೆ. ಸತ್ಯಕ್ಕ ಎನ್ನುವಂತ ಶಿವಶರಣೆಯು ಕೂಡ ಈ ರೀತಿಯಾಗಿಯೇ ಹೇಳ್ತಾಳೆ ಒಂದು ವಚನದಲ್ಲಿ. ಹಾದಿಯಲ್ಲಿ ಬಿದ್ದಿರುವಂತಹ ಒಂದು ವಸ್ತು, ಅದನ್ನ ನಾನು ಒಂದು ವೇಳೆ ಆ ವಸ್ತುವಿನ ಕಡೆ ನನ್ನ ಮನಸ್ಸು ಹೋಗಿ ಕೈ ಹಿಡಿದು ಅದನ್ನು ಮುಟ್ಟಿದೆನಾದಡೆ ನಿಮ್ಮಾಣೆ, ನಿಮ್ಮ ಪ್ರಮಥರಾಣೆ ಅಂತ ಹೇಳ್ತಾಳೆ. ಒಪ್ಪದಿಲ್ಲ ನಾನು ಅಂತ, ಕಾಯಕದಿಂದ ಬಂದ ವಿಷಯವನ್ನೇ ನಾನು ತಗೋತೇನೆ, ಏನ್ ದೊರಕುತ್ತದೋ ಅದನ್ನೇ ಉಪಯೋಗಿಸ್ತೇನೆ ಅನ್ನುವಂತ ಹೆಣ್ಣುಮಗಳು. ಎದುರಿನಲ್ಲಿ ಬಂದಿರುವಂತ ಅದ್ ಎಂಥ ದೊಡ್ಡ ದ್ರವ್ಯವೇ ಇರ್ಬೋದು, ನಾ ಮುಟ್ಟೋದಿಲ್ಲ. ನನ್ನ ಮನಸ್ಸಿಗೆ ಬಂತು, ನಾ ಮುಟ್ಟಿದೆ ಅಂದ್ರೂ ಕೂಡ ಅದು ನನಗೆ ಶ್ರೇಯಸ್ ಅಲ್ಲ ಅನ್ನುವಂತ ಭಾವನೆಯಲ್ಲಿ ಇರುವಂತವ್ರು. ಕಾಯಕದಿಂದ ಬಂದ ದ್ರವ್ಯದಿಂದ ದಾಸೋಹವನ್ನ ಮಾಡುವಂತ ಒಂದು ಬಹಳ ಉತ್ಕೃಷ್ಟವಾಗಿರುವಂತ, ಬಡತನದ ಹಿನ್ನೆಲೆಯಲ್ಲೂ ಕೂಡ ಅದೆಲ್ಲವನ್ನ ಸಮಾನತೆಯನ್ನ ತರುವ ಪ್ರಯತ್ನವನ್ನ ಮಾಡಿದ್ರು ಶಿವಶರಣರು. ಹೀಗೆ ದಾಸ ಸಾಹಿತ್ಯ, ವಚನ ಸಾಹಿತ್ಯದ ಬಗ್ಗೆ ನಾವು ಮಾತುಗಳನ್ನ ಆಡ್ತಾ ಇರುವಾಗ, ಒಂದರ ವಚನ ಸಾಹಿತ್ಯ ಮೊದಲು ಬಂದಿರೋದ್ರಿಂದ ಅದರ ಪ್ರಭಾವ ಆಗಿದೆ, ಈ ತರದ ಮಾತುಗಳಿವೆ. ಭಕ್ತ ಜೀವಿಗಳು ಯಾವ ಶತಮಾನದಲ್ಲಿ ಯಾವ ಕಾಲದಲ್ಲಿದ್ರು ಕೂಡ ಅವರ ಮಾತುಗಳೆಲ್ಲ ಒಂದೇ ರೀತಿಯಾಗಿ ಕಾಣಿಸ್ತವೆ. ಇಲ್ಲಿ ಒಂದು ಉದಾಹರಣೆಯನ್ನ ಹೇಳ್ತಾರೆ. ಜಗವ ಸುತ್ತಿಹುದು ನಿನ್ನಯ ಮಾಯೆಯ, ನಿನ್ನ ಸುತ್ತಿಪುದು ಎನ್ನ ಮನ ನೋಡೆಯ, ನೀನು ಜಗಕ್ಕೆ ಬಲ್ಲಿದನು ಆನು ನಿನಗೆ ಬಲ್ಲಿದನು, ಕರಿಯು ಕನ್ನಡಿಯೊಳಗಡಗಿದಂತಯ್ಯ, ಎನ್ನೊಳಗೆ ನೀನಡಗಿದೆ ಕೂಡಲ ಸಂಗಮ ದೇವ ಅಂತ ಅವ್ರು ಹೇಳುವಾಗ ಪುರಂದರದಾಸರು ಕೂಡ ಒಂದು ಉಗಾಭೋಗದಲ್ಲಿ ಹೇಳ್ತಾರೆ. ಜಗವ ಸುತ್ತಿಹುದೆಲ್ಲ ನಿನ್ನ ಮಾಯೆಯ, ನಿನ್ನ ಸುತ್ತಿಹುದೆಲ್ಲ ಎನ್ನ ಮಾಯೆಯ, ಜಗವು ನಿನ್ನೊಳಗೆ ನೀನು ಎನ್ನೊಳಗೆ, ಜಗಕ್ಕೆ ಬಲ್ಲಿದ ನೀನು ನಿನಗೆ ಬಲ್ಲಿದ ನಾನು, ಕರಿಯು ಕನ್ನಡಿಯೊಳಡಗಿಪ್ಪ ತೆರದಿ ನೀನು ಎನ್ನೊಳಗಡಗಿಪ್ಪೆ ಪುರಂದರ ವಿಠಲ ಅಂತ ಅವರು ಈ ವಚನವನ್ನ ಆಧಾರವಾಗಿ ನಾವು ಇದನ್ನ ಹೋಲಿಕೆಯಾಗಿ ತೆಗೆದುಕೊಂಡಾಗ ವಚನಗಳಿಗೂ ಉಗಾಭೋಗಗಳಿಗೂ ಭಾವ ಮತ್ತು ಸ್ವರೂಪದಲ್ಲಿ ಒಂದು ಸಾಮ್ಯತೆ, ಹೋಲಿಕೆ ಕಂಡೇ ಬರ್ತದೆ. ಎಲ್ಲಾ ಕಾಲದ ಭಕ್ತರಲ್ಲೂ ಕೂಡ ಕೆಲವು ಭಾವಗಳು ಸಮಾನ ಅನ್ನುವ ಮಾತನ್ನ ನಾವಿಲ್ಲಿ ನೋಡ್ಬೇಕು. ದಾಸ ಸಾಹಿತ್ಯದ ಮೇಲೆ ಪ್ರಭಾವ ಆಗಿದೆ ಅನ್ನುವಂತ ರಾಮಶ್ರೀ ಮುಗುಳಿಯವರ ಮಾತು ಇಲ್ಲಿ ದಿಟ್ಟವಾಗಿದೆ. ಅವ್ರು ಹೇಳ್ತಾರೆ, ಕನ್ನಡಿಗರಿಗೆ ಇದೊಂದು ಹೆಮ್ಮೆಯ ಮಾತು, ಅಂಕಿತ ಬದಲಿಸಿದರೆ ಅಂತಃಕರಣ ಒಂದೇ, ಅಭಿವ್ಯಕ್ತಿ ಒಂದೇ ಅಂತ ರಾಮಶ್ರೀ ಮುಗುಳಿಯವರು ಹೇಳ್ತಾರೆ. ಅಭಿವ್ಯಕ್ತಿ, ಅಂತಃಕರಣ ಎರಡೂ ಸಾಹಿತ್ಯದ ಒಳಗಿರುವಂತ ತತ್ವ ಏನಿದೆಯಲ್ಲ, ಅದು ಸಿದ್ಧಾಂತ ಏನೇ ಇರ್ಬೋದು, ಅವ್ರು ಹೇಳುವ ರೀತಿ ಏನೇ ಇರ್ಬೋದು, ಆದ್ರೆ ಒಳಗಿರುವ ಭಾವ ಏನಿದೆಯಲ್ಲ ಅದು ಒಂದೇ. ಹಾಗಾಗಿ ಎರಡೂ ಪ್ರಕಾರಗಳು ಒಂದರ ಮೇಲೆ ಪ್ರಭಾವ ಆಗಿರಬಹುದು ಅನ್ನುವ ಮಾತನ್ನ ನಾವು ಒಪ್ಪಬೇಕು. ರಚನಾತ್ಮಕ ಪ್ರಭಾವ ಇಲ್ಲಿ ಪ್ರೇರಣೆಯಾಗಿದೆ, ಪ್ರಭಾವವಾಗಿದೆ ರಚನಾತ್ಮಕವಾಗಿ. ಈಗ ಸ್ವರವಚನಗಳು, ಬೆಡಗಿನ ವಚನಗಳು, ಅವ್ರು ಬರೆಯುವ ಕ್ರಮ, ಅದೆಲ್ಲ ದಾಸ ಸಾಹಿತ್ಯದ ಮೇಲೆ ಪ್ರಭಾವ ಉಂಟಾಗಿದೆ. ಆದ್ರೆ ತತ್ವ ಸಿದ್ಧಾಂತ ಅಂತ ತಗೊಂಡ್ರೆ ಸಂಪೂರ್ಣವಾಗಿ ಭಿನ್ನ ಭಿನ್ನವಾಗಿರುವಂತಹ ತತ್ವ ಸಿದ್ಧಾಂತಗಳನ್ನ ನಾವಲ್ಲಿ ನೋಡ್ತೀವಿ. ಆರು ಮುನಿದು ನಮಗೇನು ಮಾಡುವರಯ್ಯ, ಆರು ಒಲಿದು ನಮಗೇನು ಕೊಡುವರಯ್ಯ, ಕೊಡಬೇಡ ನಮ್ಮ ಕುನ್ನಿಗೆ ಕಾಸನು, ಈಯಲು ಬೇಡ ನಮ್ಮ ಶುನಕಗೆ ತಳಿಗೆಯ, ಆನೆ ಮ್ಯಾಲೆ ಪೋಪಗೆ ಶ್ವಾನ ಮುಟ್ಟಬಲ್ಲುದೆ, ನಮಗೆ ಪುರಂದರ ವಿಠಲನೇ ಸಾಕು. ಈ ರೀತಿ ಮಾತುಗಳನ್ನ ಹೇಳ್ತಾ ಇದೆಲ್ಲವೂ ಬೇಡ, ಯಾರ ಮುಂದೆ ನಮ್ಗೇನ್ ಮಾಡ್ತಾರೆ ಅಂತ ಅನ್ನುವಂತ ಮಾತುಗಳನ್ನ ವಚನ ಸಾಹಿತ್ಯದ ಹಿನ್ನೆಲೆಯಲ್ಲೂ ಕೂಡ ನಾವು ಇದನ್ನ ನೋಡ್ಬೋದು. ಸಾಲ ಮಾಡಲಿ ಬೇಡ, ಸಾಲದೆನ ಬೇಡ, ನಾಳೆಗಿಡಬೇಡ, ಇಂದಿಂಗೆಂತೋ ನಾಳಿಂಗೆಂತೋ ಚಿಂತಿಸಲೇಕೆ, ತಂದಿಕ್ಕುವ ಶಿವನಿಗೆ ಬಡತನವೇ ರಾಮನಾಥ ಅಂತ ದೇವರ ದಾಸಿಮಯ್ಯ ಹೇಳಿದ್ರೆ, ಚಿರಂಜೀವಿಯಾಗಿಲೋ ಚಿನ್ನ ನೀನು ಅನ್ನುವಂತ ಕೀರ್ತನೆಯಲ್ಲಿ ವಿಜಯದಾಸರು ಹೇಳ್ತಾರೆ, ಸಾಲ ಮಾಡಲಿ ಬೇಡ, ಸಾಲದೆನ ಬೇಡ, ನಾಳಿಗೆ ಹೆಂಗೆಂಬ ಚಿಂತೆ ಬೇಡ, ಬಾಳುವವರ ಸಂಗಡ ಬಾಳೆಲವೋ ಕಂದ ಅಂತ ಅವರು ಒಂದು ಕೀರ್ತನೆಯಲ್ಲಿ ಹೇಳ್ತಾರೆ. ಬಾಳುವವರ ಸಂಘದಲ್ಲಿ ಬಾಳು, ಉತ್ತಮರ ಸಂಘದಲ್ಲಿ ನೀನು ಬದುಕು. ಇದು ಸಹವಾಸ ಅನ್ನುವಂಥದ್ದು ಅಷ್ಟು ಪ್ರಮುಖವಾಗಿ ಬರ್ತದೆ ಬದುಕಿನಲ್ಲಿ. ಆ ಹಿನ್ನೆಲೆಯಲ್ಲಿ ನಾವು ಉತ್ತಮರ ಸಹವಾಸದಲ್ಲಿ ಇರಬೇಕು ಅನ್ನುವಂತ ಮಾತನ್ನು ಕೂಡ ಸರ್ವಜ್ಞನ ವಚನಗಳಲ್ಲಿ ಎಲ್ಲ ಕಡೆಯೂ ನಾವು ನೋಡ್ಲಿಕ್ಕೆ ಸಾಧ್ಯವಿದೆ. ಇನ್ನೊಂದಿದೆ, ನಮ್ಮ ಬಸವಣ್ಣ ಹೇಳಿರುವಂತದ್ದು, ತೊರೆಯ ಮೀವಣ್ಣಗಳಿರ, ನದಿಗಳಲ್ಲಿ ಸ್ನಾನ ಮಾಡುವ ಅಣ್ಣಗಳಿರ, ತೊರೆಯ ಮೀವ ಸ್ವಾಮಿಗಳಿರ, ತೊರೆಯಿಂಭೋ ಪರ ನಾರಿಯ ಸಂಗವ, ತೊರೆಯಿಂಭೋ ಪರ ಧನದ ಆಮಿಷವ, ತೊರೆಯಿಂಭೋ ಅಂತ ಹೇಳಿ, ಇವ ತೊರೆಯದೆ ಹೋಗಿ ತೊರೆಯ ಮಿಂದರೆ ಬರುತೊರೆ ಹೋಹುದು ಅಂತ ಅವರು ಹೇಳ್ತಾರೆ. ಬರೀ ಬಾಹ್ಯದಲ್ಲಿ ನಾವು ಮಿಂದ್ರೆ, ಪವಿತ್ರ ಸ್ಥಳಗಳಲ್ಲಿ ಹೋಗಿ ಮಿಂದ್ರೆ ಅದರಿಂದ ಏನು ಉಪಯೋಗವಿಲ್ಲ. ಪರ ಸತಿಯರ ಬಗ್ಗೆ, ಪರ ಧನದ ಬಗ್ಗೆ,
ಇರುವ ಆಸೆಗಳನ್ನ ತ್ಯಜಿಸಿ ತೊರೆಯಿರಿ ಅನ್ನುವ ಮಾತನ್ನ ಬಸವಣ್ಣನವರು ಹೇಳ್ತಾ ಹೋಗ್ತಾರೆ. ಇಂಥ ವಚನಗಳನ್ನ ಅದೇ ಉದರ ವೈರಾಗ್ಯದಲ್ಲೂ ಕೂಡ ನಾವು ನೋಡ್ಲಿಕ್ಕೆ ಸಾಧ್ಯವಿದೆ. ಕರದಲ್ಲಿ ಜಪಮಣಿ ಬಾಯಲ್ಲಿ ಮಂತ್ರವು ಅಲ್ಲ, ಅರಿವೆಯ ಮುಸುಕನು ಮೋರೆಗೆ ಹಾಕಿ ಪರಸತಿಯರ ಗುಣ ಮನದಲ್ಲಿ ಸ್ಮರಿಸುತ್ತ ಪರಮ ವೈರಾಗ್ಯಶಾಲಿ ಎಂದು ನಟನೆ ಮಾಡಬೇಡಿ ಎನ್ನುವಂತ ಹೇಳಿ, ನಾನು ಎಂಬುದ ಬಿಟ್ಟು ಜ್ಞಾನಿಗಳೊಡನಾಡಿ ಎಲ್ಲಕ್ಕೂ ಏನಾದರೂ ಹರಿಪ್ರೇರಣೆ ಎಂದು ಧ್ಯಾನಿಸಿ ಮೌನದಿ ಪುರಂದರ ವಿಠಲನ ಕಾಣದೆ ಮಾಡಿದ ಕಾರ್ಯಗಳಲ್ಲೂ ಭಗವಂತನ ಕಣ್ಣಿಗೆ ಕಾಣದೆ ಮಾಡುವಂತ ಯಾವ ಕಾರ್ಯವೂ ಇಲ್ಲ. ಹಾಗಾಗಿ ನೀನ್ ಅಂದುಕೋಬೇಡ ಉದರ ವೈರಾಗ್ಯದಲ್ಲಿ ಉದರ ಹೊಟ್ಟೆಗಾಗಿ ಮಾಡುವಂತ ಹೊಟ್ಟೆಪಾಡಿಗಾಗಿ ಮಾಡುವಂತ ವೇಷ ವೈರಾಗ್ಯ ಆ ರೀತಿ ಮಾಡಬೇಡ. ಭಗವಂತನ ಕಣ್ಣಿಗೆ ಕಾಣದೇ ಇರುವಂತ ವಿಷಯಗಳು ಯಾವುದೂ ಇಲ್ಲ. ಜನರಿಗೆ ಮೋಸ ಮಾಡ್ಬೋದು ನೀವು, ಜನರಿಗೆ ಏನಾದ್ರೂ ಹೇಳ್ಕೊಡ್ಬೋದು, ಆದ್ರೆ ಭಗವಂತನ ಎದುರಿನಲ್ಲಿ ಅದಾವುದೂ ಆಗುವುದಿಲ್ಲ. ಹೀಗೆ ಉದರ ಪೋಷಣೆಗಾಗಿ ನೀವು ಮಾಡಬೇಡಿ. ಚರ್ಮವ ತೊಳೆದರೆ ಕರ್ಮ ಹೋದೀತೆ ಎನ್ನುವ ಮಾತನ್ನು ಕೂಡ ಇಲ್ಲಿ ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಹೊರ ಸ್ವಚ್ಛತೆ, ಬಾಹ್ಯ ಸ್ವಚ್ಛತೆ ಅಂತ ಏನ್ ಹೇಳ್ತೀವಿ ನಾವು, ಅದಕ್ಕಿಂತ ಅಂತರಂಗದ ನಿಷ್ಕಲ್ಮಶೆ ಬಹಳ ಮುಖ್ಯ. ಮಾಡಿದ ಪಾಪದ ಪ್ರಾಯಶ್ಚಿತ್ತ ಬಾಹ್ಯ ಶುದ್ಧಿ ಅಲ್ಲ ಅನ್ನುವ ಮಾತನ್ನು ಕೂಡ ಅವರು ಹೇಳ್ತಾ ಹೋಗ್ತಾರೆ. ಇನ್ನು ಸರ್ಪಭೂಷಣ ಶಿವಯೋಗಿಗಳ ಒಂದು ಮಾತಿದೆ, ಬಿಡು ಬಾಹ್ಯದೊಳು ಡಂಭವ, ತೋರಿಕೆಯ ಡಂಬಾಚಾರವನ್ನ ಬಿಟ್ಟು ಬಿಡು, ಮಾನಸದೊಳಗೆ ಎಡೆ ಬಿಡದಿರು ಶಂಭುವ, ಶಿವನನ್ನ ಯಾವತ್ತೂ ಮನಸ್ಸಿನಲ್ಲಿ ಇಟ್ಟುಕೋ, ಒಡಲಳು ವಂಚಿಸಿ ಹೊರಗೆ ನೀ ಕೀರ್ತಿಯ ಪಡೆದರೆ ಶಿವನಿನ ಗೊಲಿವನೇ ಮರುಳೆ. ಕೆಟ್ಟದೆಲ್ಲ ಇಟ್ಕೊಂಡು ಇನ್ನೊಬ್ರಿಗೆ ಕೆಡಕಾಗ್ಲಿ ಅದಾಗ್ಲಿ ಇದಾಗ್ಲಿ ಅನ್ಕೊಂಡು ಬಾಹ್ಯದಲ್ಲಿ ಮಾತ್ರ ಎಲ್ಲರಿಗೂ ಒಳ್ಳೆ ಜಗತ್ತಿಗೆ ಒಳ್ಳೇದಾಗ್ಲಿ ಅಂತ ಸಾರಿದ್ರೆ ಶಿವ ಮೆಚ್ಚುತ್ತಾನೇನು ಮರುಳೆ. ಜನ ಮೆಚ್ಚ ನಡಕೊಂಡರೆ ಏನುಂಟು ಲೋಕದಳು, ಜನರು ಮೆಚ್ಚುತ್ತಾರೆ ಅಂತ ನೀನು ವರ್ತನೆಯನ್ನ ಮಾಡಿದ್ರೆ ಏನುಂಟು ಲೋಕದ. ಮನ ಮೆಚ್ಚಿ ನಡಕೊಂಬುವುದೇ ಚಂದವು, ನಿನ್ನಸ್ಸಿಗೆ ನಿನ್ನ ಆತ್ಮಸಾಕ್ಷಿಗೆ ಅದು ಸರಿ ಅನ್ಸಿರ್ಬೇಕು, ಆ ರೀತಿ ನಡ್ಕೊಳ್ಳು. ಜನರೇನು ಬಲ್ಲರು ಒಳಗಾಗೋ ಕೃತ್ಯವ, ಜನರಿಗೇನ್ ಗೊತ್ತು ನಿನ್ನ ಮನಸ್ಸಿನಲ್ಲಿ ಆಗುತ್ತಿರುವಂತ ದೊಂಬರಾಟ, ಅವ್ರಿಗೇನ್ ಗೊತ್ತು. ಮನವರಿಯದ ಕಳ್ಳತನವಿಲ್ಲ, ಎಂತ ಸುಂದರವಾಗಿ ಹೇಳ್ತಾರೆ. ನಮ್ಮ ಮನಸ್ಸಿನ ಮುಂದೆ ಇರುವಂತ ಅದನ್ನ ಮೀರಿ ಬೆಳೆಯುವಂತಹದ್ದು ಮನಸ್ಸಿನಲ್ಲಿ ನಾವು ಏನು ನಟನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವ ಮಾತನ್ನು ಕೂಡ ಅವ್ರು ಹೇಳ್ತಾರೆ. ಇದೇ ಮಾತನ್ನೇ ದಾಸರು ಹೇಳ್ತಾರೆ, ಸಾಧನಕ್ಕೆ ಬಗೆಗಾಣನೆನ್ನಬಹುದೇ, ಸಾದರದಿ ಗುರುಗಳ ಕರುಣೆ ತಾ ಪಡೆದ ಬಳಿಕ ಕಂಡದ್ದೆಲ್ಲ ಕಮಲನಾಭನ ಮೂರು, ಮಣ್ಣು ತೃಣ ಕಾಷ್ಟ ಅಣು ತೃಣ ಕಾಷ್ಟ ಎಲ್ಲದರಲ್ಲೂ ಭಗವಂತನನ್ನ ನೋಡುವಂಥದ್ದು. ಜೀವ ಜಡ ಎಲ್ಲರ ಭೇದ ಇದೆಲ್ಲವನ್ನು ನಾವು ನೋಡ್ತೇವೆ. ತಾರತಮ್ಯದ ಹಿನ್ನೆಲೆಯಲ್ಲಿ ಕೂಡ ಅವ್ರು ಹೇಳ್ತಾರೆ, ಉಂಡು ಹುಟ್ಟದ್ದೆಲ್ಲ ವಿಷ್ಣು ಪೂಜೆ, ತಂಡದ ವಾರ್ತೆ ವಾರಿಜಾಕ್ಷನ ಕೀರ್ತಿ. ಏನ್ ಕೇಳ್ತಿರೋ, ಕೆಟ್ಟದು ಒಳ್ಳೇದು ಏನೇನು ಕೇಳ್ತಿರೋ ಎಲ್ಲವೂ ವಾರಿಜಾಕ್ಷನ ಕೀರ್ತಿ. ಹಿಂಡು ಮಾತುಗಳೆಲ್ಲ ಹರಿನಾಮ, ಹರಟೆ ಮುಂತಾದವು ಕೂಡ ಅದು ನೀವು ಏನ್ ಪದ ಬಳಸ್ತಿರೋ ಅದೆಲ್ಲವೂ ಹರಿ ಅಂತ ಹೇಳ್ತಾರ ಅವ್ರು, ಅದೆಲ್ಲವೂ ದೇವ್ರೇ. ಯಾಕಂದ್ರೆ ಎಚ್ಚರಿಕೆ ಮನಸ್ಸಲ್ಲಿ ಇದ್ದೇ ಇರ್ತದೆ. ನಾವು ಕೆಟ್ಟ ಮಾತುಗಳನ್ನ ಆಡ್ಬೇಕಾದ್ರೆ ಒಂದು ಒಳಗಡೆ ಅಂತರಾತ್ಮ ಇದೆಯಲ್ಲ, ಅದು ನಮ್ಮನ್ನ ಎಚ್ಚರಿಸ್ತಾ ಇರ್ತದೆ. ಅದಕ್ಕಾಗಿ ಏನೇ ಮಾತಾಡಿದ್ರು ಕೂಡ ಅದು ಹರಿನಾಮ. ರೋಗಾನುಭವವೆಲ್ಲ ಉಗ್ರ ತಪ, ಈ ದೇಹಕ್ಕೆ ಒದಗುವಂತ ರೋಗಗಳೆಲ್ಲ ಅದು ತಪಸ್ಸಿನ ರೂಪ. ನಡೆದಾಡುವುದೆಲ್ಲ ತೀರ್ಥಯಾತ್ರೆ, ಒಂದೊಂದು ಹೆಜ್ಜೆ ಇಡುವಾಗ್ಲೂ ಕೂಡ. ಯಾಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಭೂಮಿ ತಾಯಿಯ ಸ್ಪರ್ಶ ಮಾಡೋದ್ಕಿಂತ ಪೂರ್ವದಲ್ಲಿ ಭೂಮಿ ತಾಯಿಯನ್ನ ಸಮುದ್ರ ವಸನೆಯ ದೇವಿ ಅಂತ ಬೇಡ್ಕೊಂಡು ನಿನ್ ಮೇಲೆ ನಾನು ನಡೀತಾ ಇದ್ದೀನಿ, ನಾನು ತಪ್ಪು ಕ್ಷಮಿಸು ಅಂತ ಬೇಡ್ಕೋಬೇಕು ಅಂತ ಹೇಳ್ತಾರೆ. ಪ್ರಭಾತದಲ್ಲಿ ಕೈಗಳನ್ನ ನೋಡ್ಕೊಂಡು ನೇರವಾಗಿ ಜಗತ್ತಿನ ಇದನ್ನ ನೋಡ್ಬೇಡ್ರಿ, ಮೊದಲು ದೈವವನ್ನ ಸ್ಮರಣೆ ಮಾಡ್ರಿ. ಈ ರೀತಿಯ ಸಂಸ್ಕೃತಿ ನಮ್ಮದಾಗಿದೆ. ಹಾಗೆ ಈ ಕೀರ್ತನೆಯ ಇದೇ ಭಾವವನ್ನ ಕಣ್ಗೆ ಶೃಂಗಾರ ಗುರು ಹಿರಿಯರ ನೋಡುವುದು, ಕರ್ಣಕ್ಕೆ ಶೃಂಗಾರ ಪುರಾತನರ ಸಂಗೀತಗಳನ್ನ ಕೇಳುವುದು, ವಚನಕ್ಕೆ ಶೃಂಗಾರ ಸತ್ಯವ ನುಡಿಯುವುದು, ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗಡಣ, ಕರಕ್ಕೆ ಶೃಂಗಾರ ಸತ್ಪಾತ್ರ ಕೀವುದು, ಜೀವಿಸುವ ಜೀವನಕ್ಕೆ ಶೃಂಗಾರ ಗಣಮೇಳಾಪ. ಅದೇ ಗಣಮೇಳಾಪ, ಎಲ್ಲ ಸಜ್ಜನರ ಸಹವಾಸ. ಇವಿಲ್ಲದ ಜೀವಿಯ ಬಾಳುವೆ ಏತಕ್ಕೆ ಪಾತೆಯ ಏನ್ ಪ್ರಯೋಜನ ಇದೆ? ಈ ತರದ ಬದುಕಿ ನಾವು ಮಾಡ್ಲಿಲ್ಲ ಅಂದ್ರೆ ಯಾವ್ದು ಪ್ರಯೋಜನ? ಗುರು ಹಿರಿಯರನ್ನ ನೋಡ್ಬೇಕು, ಅದು ಕಣ್ಣಿಗೆ ಶೃಂಗಾರ. ನೋಡಿದ್ದೆಲ್ಲ ಕಮಲನಾಭನ ಮೂರ್ತಿ ದೇವರು ಅಂತ ಹೇಳ್ತಾರಲ್ಲ, ನಾವು ನೋಡುತ್ತಿರುವ ಪ್ರತಿಯೊಂದು ಕಣ್ಣಿಗೆ ನಮ್ಗೇನ್ ಕಾಣ್ತದೋ ಅದೆಲ್ಲವೂ ಗುರು ಹಿರಿಯರನ್ನ ನೋಡ್ಲಿಕ್ಕಿರುವಂತಹದ್ದು. ಕಾರಣ ಕಿವಿಗೆ ಏನ್ ಕೇಳಿಸ್ಬೇಕು? ಪುರಾತನರ ಸಂಗೀತ, ಹಿಂದಿನವರ ಹೇಳ್ಕೊಂಡು ಬಂದಿರುವಂತಹ ಜ್ಞಾನ ಅದು. ಹೀಗೆ ಅವರು ಮಲ್ಲಿಕಾರ್ಜುನನ ನೆನಪಿಸಿಕೊಳ್ತಾ ಶೃಂಗಾರದ ಕಲ್ಪನೆ ವಚನಕಾರರು ಬೇರೆನೆ ಮಾಡ್ತಾರೆ. ವ್ಯಕ್ತಿಯಿಂದ ವ್ಯಕ್ತಿಗೆ ಅದು ಭಿನ್ನ, ಹೌದಲ್ವ? ನಾವು ಶೃಂಗರಿಸಿಕೊಳ್ಳುವಂತಹದ್ದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನ. ಆದ್ರೆ ಶರಣರ ಶೃಂಗಾರ ಕಣ್ಣಿಗೇನು, ಕಿವಿಗೇನು, ಮಾತಿಗೇನು, ಯಾವುದು ಶೃಂಗಾರ ಅಂತ ಅವ್ರು ಹೇಳ್ತಿರೋದನ್ನ ನೋಡಿ, ಪರಸ್ಪರರ ಸಂಭಾಷಣೆಗೆ ಸಿಂಗಾರವು ಕೂಡ ಯಾವುದು ಅಂತ ಹೇಳಿದ್ರೆ ಅವರು
ಸದ್ಭಕ್ತರ ನುಡಿಗಡಣ ಅಂತಾರೆ. ಒಳ್ಳೆಯ ವ್ಯಕ್ತಿಗಳ ಮಾತುಗಳು ಸಂಭಾಷಣೆಗೆ ಮಾತಾಡ್ತಾ ಇದ್ದಾಗ ಒಳ್ಳೆಯ ಮಾತುಗಳನ್ನ ಆಡ್ಬೇಕು ಅನ್ನುವಂತ ಪದಗಳನ್ನು ಕೂಡ ಅವರು ಹೇಳ್ತಾರೆ. ಸದ್ಭಕ್ತರ ಅಮೃತ ನುಡಿಗಳು, ಕೈಗಳಿಗೆ ಒಳಿತಿನ ಅಥವಾ ದಾಸೋಹ ರೂಪದ ಒಂದು ದಾನ ಏನಿದೆಯಲ್ಲ ಅದು ಒಳ್ಳೆಯದು. ಈ ತರದ ಮಾತುಗಳನ್ನ ಹೇಳ್ತಾ ಹೋಗ್ತಾರೆ. ಇನ್ನು ಪ್ರಮುಖವಾಗಿರುವಂತದ್ದೇನು ಅಂದ್ರೆ ನೆಲನೊಂದೆ ಹೊಲಗೇರಿ ಶಿವಾಲಯಕ್ಕೆ ಎನ್ನುವಂತ ವಚನ. ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚಾಚಮನಕ್ಕೆ, ಕುಲವೊಂದೇ ತನ್ನ ತಾನೇ ಅರಿದವಂಗೆ, ಫಲವೊಂದೇ ಷಡ್ ದರ್ಶನ ಪಡೆದವನಿಗೆ ಎನ್ನುವಂತಹ ವಚನ. ಹೊಲಗೇರಿ ಶಿವಾಲಯ ಇದೇ ನೆಲದ ಮೇಲಿದೆ. ಹೌದಾ ಅಲ್ವ? ಹೊಲಗೇರಿ ನಾವೇನಾದ್ರು ಸಮಾಜದಿಂದ ಬೇರೆ ಅಂತ ಇಟ್ಟಿದ್ದೀವೋ ಅದು ಮತ್ತೆ ಶಿವಾಲಯ ಎಲ್ಲಕ್ಕೂ ಇರುವಂತ ಮೂಲ ನೆಲ ಒಂದೇ ಆಗಿದೆ. ಶೌಚ ಆಚಮನಕ್ಕೆ ನೀರು ಕೂಡ ಒಂದೇ. ಹೀಗಿರುವಾಗ ಅದೇ ಮಣ್ಣು, ಅದೇ ನೀರು, ಅದೇ ಬೆಂಕಿ, ಬಳಸುವ ಮಾನವರು ಒಂದೇ ಎನ್ನುವಂತ ಭಾವ ಯಾರಿಗೆ ಅರ್ಥವಾಗ್ತದೋ ಅವರೆಲ್ಲರೂ ಒಂದೇ ಕುಲಕ್ಕೆ ಸಂಬಂಧಪಟ್ಟವರು. ಅದು ಮಾನವ ಕುಲ ಅಂತವ್ರು ಹೇಳ್ತಾರೆ. ನಮ್ಮ ಸರ್ವಜ್ಞನು ಕೂಡ ಇದೇ ಹೇಳ್ತಾನೆ. ನಡೆಯುವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ಸುಡುವಗ್ನಿಯೊಂದೇ ಇರುತ್ತಿರಲು ಕುಲಗೋತ್ರ ನಡುವೆ ಎತ್ತಣದು ಸರ್ವಜ್ಞ ಅಂತನೋ. ಮನುಷ್ಯರೆಲ್ಲರೂ ವಾಸಿಸುವ ಭೂಮಿ, ಬಳಸುವ ನೀರು, ಅಗ್ನಿ ಎಲ್ಲವೂ ಒಂದೇ ಆಗಿರುವಾಗ ನಡುವೆ ಕುಲಗೋತ್ರ ಏನಿದು ಅನ್ನುವ ಮಾತನ್ನ ಆತ ಹೇಳ್ತಾನೆ. 10ನೇ ಶತಮಾನದ ಮಹಾಕವಿ ಪಂಪನು ಕೂಡ ಹೇಳಿದ, ಮಾನವ ಜಾತಿ ತಾನೊಂದೇವಲಂ. ಆಗ್ಲೇ ಸಾರಿದಂತ ವ್ಯಕ್ತಿ ನಮ್ಮ ಪಂಪ. ಜೈನ ಹಿನ್ನೆಲೆಯಲ್ಲಿ ಬಂದ್ರು ಕೂಡ ಅದ್ಭುತವಾದ ವಿಷಯಗಳನ್ನ ಹೇಳಿದಂತವರು ಅನುಭಾವಿಗಳಾಗ್ತಾರೆ. ಅದೇ ಹಿನ್ನೆಲೆಯಲ್ಲಿ ಜಗನ್ನಾಥದಾಸರು ಹೇಳ್ತಾರೆ, ಸರ್ವ ದೇಶವು ಪುಣ್ಯ ದೇಶವು, ಸರ್ವ ಕಾಲವು ಪರ್ವಕಾಲವು, ಸರ್ವ ಜೀವರು ದಾನ ಪಾತ್ರರು. ಅಲ್ಲಿ ದಾನದ ಬಗ್ಗೆಯೂ ಕೂಡ ಹೇಳುವಾಗ ಸತ್ಪಾತ್ರರಿಗೆ ದಾನ ಮಾಡಬೇಕು. ಕೈಗಳಿಗೆ ಯಾವುದು ಶೃಂಗಾರ ಅಂದ್ರೆ ಸತ್ಪಾತ್ರಕ್ಕೆ ಕೊಡುವುದು ಅಂತ ಹೇಳಿದ್ರಲ್ಲ, ಹಾಗೆ ಸರ್ವ ಜೀವರು ದಾನ ಪಾತ್ರರು. 3 ಲೋಕದಳು ಸರ್ವ ಮಾತುಗಳು ಮಂತ್ರಗಳು, ಸರ್ವ ಕೆಲಸಗಳು ಎಲ್ಲಾ ಪೂಜೆಯು, ಶರ್ವ ವಂದ್ಯನ ವಿಮಲ ಮೂರ್ತಿ ಧ್ಯಾನ ಉಳ್ಳವನಿಗೆ. ಮನಸ್ಸಿನ ತುಂಬ ಅಥವಾ ಹೃದಯದ ತುಂಬ ವಿಷ್ಣುವನ್ನ ಆರಾಧನೆ ಮಾಡುವಂತ ಜನರಿಗೆ ಎಲ್ಲವೂ ಕೂಡ ಅದು ಪುಣ್ಯ ಪರ್ವ, ಎಲ್ಲ ಕಾಲವು ಒಳ್ಳೆಯದು ಎನ್ನುವ ಮಾತನ್ನು ಕೂಡ ಅವ್ರು ಹೇಳ್ತಾರೆ. ಹರಿಕಥಾಮೃತ ಸಾರದಲ್ಲಿಯೇ ಈ ಪದವನ್ನ ಜಗನ್ನಾಥದಾಸರು ಬಳಸ್ತಾರೆ. ಹಾಗೆಯೇ ನಿಮ್ಮವರು ಬಿಸಗೊಂಡರೆ ಶುಭಲಗ್ನವೆನ್ನಿರಯ್ಯ ಎನ್ನುವ ಮಾತು ಕೂಡ ಈ ಹಿನ್ನೆಲೆಯಲ್ಲಿಯೇ ಬರುವಂತಹದ್ದು. ಆ ಮಾತು ಇಲ್ಲಿಗೆ ಹೊಂದಿಕೆ ಆಗೋದನ್ನ ನಾವು ನೋಡ್ತೇವೆ. ಮತ್ತೆ ವಚನ ಸಾಹಿತ್ಯದ ಒಂದು ವೈಶಿಷ್ಟ್ಯ, ಯಾವತ್ತೂ ಸ್ತ್ರೀಯರಾದ ನಾವು ಮರೆಯುವ ಹಾಗೆಯೇ ಇಲ್ಲ. ಹೆಣ್ಣನ್ನ ಹೆಣ್ಣಾಗಿ ನೋಡಿದಂತ ಯುಗ ಅಂತ ವಿಜಯಶ್ರೀ ಸಮರದ್ ಮೇಡಮ್ ಹೇಳ್ತಾರೆ. ಹೆಣ್ಣನ್ನ ಹೆಣ್ಣಾಗಿ ನೋಡಿದ್ದು, ಮನುಷ್ಯಳಾಗಿ ನೋಡಿದ್ದು ಈ ಯುಗ. ಯಾಕಂದ್ರೆ ಅಲ್ಲಿಗಿಂತ ಪೂರ್ವದಲ್ಲಿ ಹೆಣ್ಣೆಂದರೆ ಮಾಯೆ, ಹೆಣ್ಣು ಹೊನ್ನು ಮಣ್ಣು ಅಂದ್ರೆ ಸ್ತ್ರೀಯನ್ನ ಒಂದು ವಸ್ತುವಾಗಿ ನೋಡ್ತಾ ಇದ್ರು. ಅವಳನ್ನ ಮನುಷ್ಯಳಾಗಿ, ಜೀವ ಇರುವಂತ ಮನುಷ್ಯಳಾಗಿ ನೋಡ್ತಿರ್ಲಿಲ್ಲ, ಒಂದು ವಸ್ತುವಿನಂತೆ ನೋಡ್ತಾ ಇದ್ರು. ಅವಳು ವಸ್ತುವಲ್ಲ, ನಿಮ್ಮಂತೆಯೇ ಒಂದು ಪ್ರಾಣ ಇರುವ ಜೀವಿ ಅಂತ ಮೊಟ್ಟ ಮೊದಲಿಗೆ ತೋರಿಸಿಕೊಟ್ಟಂತವರು ಶಿವಶರಣರು. ಹಾಗಾಗಿ ಪರಮ ವೈರಾಗ್ಯ ನಿಧಿ ಆಗಿರುವ ಅಲ್ಲಮ ಪ್ರಭು ಹೇಳ್ತಾನೆ, ಹೆಣ್ಣು ಹೊನ್ನು ಮಣ್ಣು ಇವು ಮಾಯೆ ಎಲ್ಲ, ಮನದ ಮುಂದಣ ಆಸೆಯೇ ಮಾಯೆ ಎನ್ನುವ ಮಾತನ್ನ ಆತ ಹೇಳ್ತಾನೆ. ಹೀಗ ಮತ್ತೆ ಹೆಣ್ಣು ಮಾಯೆ ಎಂಬರು, ಹೆಣ್ಣು ಮಾಯೆಯಲ್ಲ, ಹೆಣ್ಣು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ದೈವಕ್ಕೆ ಅವಳನ್ನ ಹೋಲಿಸಿ ಹೇಳ್ತಾರೆ ಅಂತ. ಅಂದ್ರೆ ಗೌರವ ಕೊಡಿ, ಗೌರವಿಸಿ ಎನ್ನುವ ಹಿನ್ನೆಲೆಯಲ್ಲೂ ಕೂಡ ನಾವು ನೋಡ್ತೇವೆ. ಈ ತರದ ಒಂದು ಉತ್ಕೃಷ್ಟವಾದ ಸಾಹಿತ್ಯದ ಹಿನ್ನೆಲೆಯಲ್ಲೂ ಕೂಡ ಅನೇಕ ವಚನಕಾರ್ತಿಯರಿಗೆ ಒಂದು ಅವರ ಅಭಿಪ್ರಾಯಗಳನ್ನ ಹೇಳಲಿಕ್ಕೆ ಒಂದು ವೇದಿಕೆಯಾಗಿ ಬಂತು ಈ ಯುಗ. ಪ್ರತಿಯೊಬ್ಬರು ಈ ಸಂಕವೇ ಎನ್ನುವಂತ ವೈಶ್ಯ ವೃತ್ತಿಯನ್ನ ಮಾಡುವ ಹೆಣ್ಮಗಳು ಕೂಡ ವಚನವನ್ನ ಬರಿತಾಳೆ ಅಂತ ನಾವು ನೋಡ್ತೇವೆ. ಓದ್ತಾ ಹೋದಂತೆ, ಸಣ್ಣ ಸಾಹಿತ್ಯವನ್ನ ಓದ್ತಾ ಹೋದಂತೆ ಗೊತ್ತಾಗ್ತದೆ ನಮಗೆ. ಆ ತರದ ಹಿನ್ನೆಲೆಯಲ್ಲಿ ಸುಮಾರು 37 ಜನ ವಚನಕಾರ್ತಿಯರು ವಚನಗಳು ನಮಗೆ ಇವತ್ತಿಗೆ ಉಪಲಬ್ಧ ಇವೆ. ಬಹುಶಃ ಪ್ರಯತ್ನ ಪಟ್ರೆ ಇನ್ನೂ ಸಿಗ್ಬೋದೋ ಏನೋ. ಸಂಶೋಧನೆಗೆ ಸಿಕ್ಕಂತ ವಿಷಯಗಳು ಇಷ್ಟು ಜನರು ಇದ್ದಾರೆ. ಅವರು ಬರೀ ಹೇಳಲಿಲ್ಲ, ನುಡಿದಂತೆ ನಡೆದಿದ್ದಾರೂ ಕೂಡ. ಅದಕ್ಕಾಗಿಯೇ ಈ ಸಾಹಿತ್ಯ ಇವತ್ತಿಗೂ ಬದುಕಿರುವಂತಹದ್ದು. ಪುರಂದರದಾಸರು ಕೂಡ ಒಂದ್ ಕಡೆ ತಮ್ಮ ಕೀರ್ತನೆಯಲ್ಲಿ ಹೇಳ್ತಾರೆ, ಆದದ್ದೆಲ್ಲ ಒಳಿತೇ ಆಯಿತು, ನಮ್ಮ ಶ್ರೀಧರನ ಸೇವೆ ಮಾಡಲು ಸಾಧನ ಸಂಪತ್ತಾಯಿತು ಅಂತ ಹೆಂಡತಿಯನ್ನ ಹೊಗಳ್ತಾರೆ. ಗೋಪಾಳ ಬುಟ್ಟಿ ದಂಡಿಗೆ ಬೆತ್ತ ಹಿಡಿಯುವುದಕ್ಕೆ ಮಂಡೆವಾಗಿ ನಾಚುತ್ತಲಿದ್ದೆ. ಯಾಕೆಂದ್ರೆ ಪುರಂದರದಾಸರ ಬದುಕನ್ನ ನೋಡಿದಂತ ವ್ಯಕ್ತಿಗಳಿಗೆ, ಅದನ್ನ ಅರ್ಥಂತ ವ್ಯಕ್ತಿಗಳಿಗೆ ಗೊತ್ತು. ನವಕೋಟಿ ಎಷ್ಟು ದ್ರವ್ಯ ಇರುವಂತಹ ಒಬ್ಬ ಮಹಾನ್ ವ್ಯಕ್ತಿ. ವಿಜಯನಗರ ಸಾಮ್ರಾಜ್ಯದ ಕೆಲವು ಬಂದು ಇವ್ರ ಹತ್ರ ಸಾಲ ತಗೋತಿದ್ರಂತೆ. ಅಂತ ಶ್ರೀಮಂತ, ಎಲ್ಲವನ್ನ ಸಮಾಜಕ್ಕೆ ಅರ್ಪಣೆ ಮಾಡಿ ಹೊರ ಬಂದಂತವ್ರು. ಹೀಗಿರುವಾಗ ಒಂದು ಪೆನ್ ನಂದು ಅನ್ನುವಂತ ವ್ಯಾಮೋಹ ನಮ್ಮಲ್ಲಿದೆ. ಒಂದ್ ಸಣ್ಣ ಪೆನ್ನು, 10 ರೂಪಾಯಿ ಪೆನ್ನು. ಆದ್ರೆ ದಾಸರು ಅಂತ ಆಸ್ತಿಯನ್ನು ಕೂಡ ಮಾರಿ ದಾಸ ಮಾರ್ಗಕ್ಕೆ ಬಂದಿರೋದನ್ನ ನಾವು ನೋಡಿ. ಆ ಹಿನ್ನೆಲೆಯಲ್ಲಿ
ಅತ್ಯಂತ ಜುಪುಣರಾಗಿರುವಂತ ಪುರಂದರದಾಸರು ಶೀನಪ್ಪ ನಾಯಕನನ್ನ ಪುರಂದರದಾಸರನ್ನಾಗಿ ಮಾಡಿದಂತ ಕೀರ್ತಿ ಅವರ ಹೆಂಡತಿಗೆ ಸಲ್ಲುವುದು, ಅದನ್ನ ಅವ್ರು ಒಪ್ಕೋತಾರೆ. ಇಂಥ ಮಂಗಲವಾದ ಸನ್ಮಾರ್ಗಕ್ಕೆ ನನ್ನನ್ನ ಕರೆದುಕೊಂಡು ಹೋಗಿರುವಂತ ಇಂಥ ಹೆಂಡತಿಯ ಸಂತತಿ ಸಾವಿರವಾಗಲಿ, ಸಾಸಿರವಾಗಲಿ, ಪತ್ನಿ ಕುಲ ಸಾವಿರವಾಗಲಿ ಅಂತ ಹಾರೈಕೆ ನಾವಿಲ್ಲಿ ನೋಡಿ. ಇಂಥ ಹೆಣ್ಣು ಮಕ್ಕಳು ಇನ್ನೂ ಹುಟ್ಟಿ ಬರಲಿ ಅನ್ನುವಂತ ಮಾತನ್ನ ಅಲ್ಲಿ ನಾವು ನೋಡ್ತೀವಿ. ಹಾಗಾಗಿ ವೈಯಕ್ತಿಕ ಚಾರಿತ್ರ್ಯ ಮತ್ತು ಸನ್ನಡತೆ ಇವೆರಡರ ಬಗ್ಗೆ ಎರಡೂ ವಚನ ಚಳುವಳಿಗಳು ನಮಗೆ ಬೋಧನೆಯನ್ನ ಮಾಡ್ತಾ ಹೋಗುವುದನ್ನ ನೋಡ್ತೇವೆ. ಹಸಿದು ಬಂದವರಿಗೆ ಅಶನವೀಯಲು ಬೇಕು, ಹುಸಿಯಾಡದಲೇ ಭಾಷೆ ನಡೆಸಲೇಬೇಕು, ಕಳ್ಳತನ ಮಾಡಿ ಒಡಲು ಹೊರೆಯಬಾರದು, ದೊರೆತನ ಬಂದಾಗ ಕೆಟ್ಟು ನುಡಿಯಲು ಬಾರದು, ಏನೂ ಇಲ್ಲದ 2 ದಿನದ ಸಂಸಾರ, ಜ್ಞಾನದಲ್ಲಿ ದಾನ ಧರ್ಮ ಮಾಡಿರಯ್ಯ ಅಂತ ಕನಕದಾಸರು ಹೇಳ್ತಾರೆ. ಇದು ನೋಡಿ, ದೊರೆತನ ಬಂದಾಗ ಅದಲ್ಲ, ನಮ್ಮಲ್ಲಿ ವಚನಕಾರರು ಕೂಡ ಹೇಳ್ತಾರೆ, ಸಿರಿ ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿವರಯ್ಯ ಅಂತ ಹೇಳ್ತಾರೆ. ಹಂಗೆ ಬಡತನ ಬಂದಾಗ ಅಥವಾ ದೊರೆತನ ಸಿಕ್ಕರೆ ಕೆಟ್ಟ ಮಾತುಗಳನ್ನ ಆಡಬೇಡ, ಈ ತರದ ಸತ್ಯವಂತರ ಸಂಘವಿರಲು ತೀರ್ಥಯಾತಕ್ಕೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕ್ಕೆ ಎನ್ನುವ ಮಾತನ್ನು ಕೂಡ ಅವ್ರು ಹೇಳಿ, ತೀರ್ಥ ಅಂದಾಗ ತೀರ್ಥ ಯಾತ್ರೆಗೆ ಹೋಗಿ ಬರುವುದಲ್ಲ. ತೀರ್ಥ ಅಂತಂದ್ರೆ ಗ್ರಂಥಗಳ ಪಠಣೆಯೂ ಕೂಡ ಒಂದು ತೀರ್ಥವೇ. ಆ ಹಿನ್ನೆಲೆಯಲ್ಲಿ ತೀರ್ಥ ಸ್ಥಳವನ್ನ ಸಂದರ್ಶನ ಮಾಡಿದ್ರೆ ಅಲ್ಲಿ ನಮ್ಮ ಬದುಕು ಎಷ್ಟು ನಶ್ವರ, ಈ ತರದ ಭಾವನೆಗಳು ನಮ್ಮ ಮನಸ್ಸಿನಲ್ಲಿ ಜಾಗೃತವಾಗ್ತದೆ. ಹಾಗಾಗಿ ಚಿಂತೆ ಮಾಡುವುದು ಬೇಡ ಅನ್ನುವ ಮಾತನ್ನ ಹೇಳಿ, ಮಾತು ಕೇಳದೆ ಮರೆತು ನಡೆಯುವ ಮಕ್ಕಳೇ ಆತಕ್ಕೆ, ಪ್ರೀತಿ ಇಲ್ಲದೆ ಎಡೆಯಲಿಕ್ಕುವ ಅನ್ನವೇ ಆತಕ್ಕೆ. ಹಾಗಾಗಿ ಇವೆಲ್ಲವನ್ನ ತ್ಯಜಿಸಿ ಆದಿಕೇಶವನನ್ನ ಸ್ಮರಣೆ ಮಾಡು ಅಂತ ಕನಕದಾಸರು ಹೇಳ್ತಾ ಹೋಗ್ತಾರೆ. ಹಾಗೆ ದಯದ ಬಗ್ಗೆಯೂ ಕೂಡ ಮಾತುಗಳನ್ನ, ದಯವಿಲ್ಲದ ಧರ್ಮ ಯಾವುದಯ್ಯ ಅಲ್ಲ, ಧರ್ಮ ಕರ್ತವ್ಯ ಯಾವುದಿದೆ ನಮ್ದು ಅಂತ ಅವ್ರು ಹೇಳ್ತಾ ಹೊರಟಾಗ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿ ಪ್ರತಿಯೊಂದು ಧರ್ಮ ಕೂಡ ದಯೆಯನ್ನ ಪ್ರತಿಪಾದನೆ ಮಾಡುತ್ತಿರೋದನ್ನ ನಾವು ನೋಡ್ತೀವಿ. ಯಾಕಂದ್ರೆ ಸಮಷ್ಟಿಯ ಹಿತ ಅಂತ ಬಂದಾಗ ಅಲ್ಲಿ ದಯೆ ಬೇಕು. ಸಕಲ ಪ್ರಾಣಿಗಳಲ್ಲಿ ನಮಗೆ ದಯೆ ಇರಬೇಕು. ರಾಗ ದ್ವೇಷಗಳು, ನಾವು ಒಂದ್ ವೇಳೆ ಅದನ್ನ ದಯೆ ಅನ್ನೋದನ್ನ ಮರ್ತು ಬಿಟ್ಟಿವಿ ಅಂದ್ರೆ ಜಗತ್ತಿನಲ್ಲಿ ರಾಗ ದ್ವೇಷ ತುಂಬಿ ಹೋಗಿ ಒಬ್ಬರನ್ನೊಬ್ರು ಕೊಲ್ಲುವಷ್ಟು, ಸರ್ವನಾಶ ಮಾಡುವಷ್ಟು ಸ್ಥಿತಿಗೆ ನಾವು ಬಂದು ಬಿಡ್ತೇವೆ. ಅದನ್ನ ಕೂಡಲ ಸಂಗಮ ದೇವ ಮೆಚ್ಚುವುದಿಲ್ಲ ಅಂತ ಬಸವಣ್ಣ ತಿಳಿ ಹೇಳಿದ್ರೆ, ಪುರಂದರದಾಸರು ಹೇಳ್ತಾರೆ, ಧರ್ಮವೇ ಜಯವೆಂಬ ದಿವ್ಯ ಮಂತ್ರ. ಅಲ್ಲಿ ಅವರು ತಾಳ್ಮೆಯ ಬಗ್ಗೆ ಹೇಳ್ತಾ ಹೋಗ್ತಾರೆ. ಇದರ ಮರ್ಮ ಅರಿತು ಮಾಡಲಿಬೇಕು ತಂತ್ರ. ಎಂಥ ದಯೆ ಇರಬೇಕು ನಮ್ಮಲ್ಲಿ. ವಿಷವಿಕ್ಕಿದವನಿಗೆ ಷಡ್ರಸವನ್ನುಣಿಸಬೇಕು, ದ್ವೇಷ ಮಾಡುವವನ ಪೋಷಿಸಲಿಬೇಕು, ಮೋಸ ಮಾಡುವವನ ಹೆಸರು ಮಗನಿಗಿಡಬೇಕು, ಹಿಂದೆ ನಿಂದಿಪರನು ವಂದಿಸುತ್ತಲಿರಬೇಕು, ಕೊಂದ ವೈರಿಯ ಮನೆಗೆ ನಡೆದು ಹೋಗಬೇಕು. ಇಷ್ಟು ರೀತಿಯಿಂದ ನಮ್ಮನ್ನ ಅಷ್ಟು ಪರಿವರ್ತನೆ ಮಾಡ್ಕೊಳ್ಬೇಕು. ಯಾಕಂದ್ರೆ ಪಾಪಿಗೆ ಆತನ ಪ್ರಾಯಶ್ಚಿತ್ತ ಆಗ್ಬೇಕಾಯ್ತು, ಮಾಡದ ಕೆಲಸಕ್ಕೆ ಪ್ರಾಯಶ್ಚಿತ್ತ ಆಗ್ಬೇಕಾಯ್ತು ಅಂದ್ರೆ ಎದುರಿಗಿದ್ದುವ ವ್ಯಕ್ತಿ ಆತನಿಂದ ತೊಂದರೆಗೆ ಒಳಪಟ್ಟ ವ್ಯಕ್ತಿ ಆಗಿದ್ರು ಕೂಡ ಹೇಗೆ ಸನ್ನಡತೆಯಿಂದಿರ್ಬೇಕು, ಹಾಗೆ ಮಾಡುವುದರ ಮೂಲಕ ಅವ್ರು ಹೇಗೆ ತಮ್ಮನ್ನ ತಾವು ತಿದ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಖಂಡಿತವಾಗಿಯೂ ಪುರಂದರ ವಿಠಲನನ್ನ ಯಾವಾಗ್ಲೂ ಸ್ಮರಣೆ ಮಾಡ್ತಿರ್ಬೇಕು ಅಂತ ಹೇಳಿದಂತ ಸಾಹಿತ್ಯ ಇದು. ಹಾಗಾದ್ರೆ ಈ ಎರಡು ಸಾಹಿತ್ಯ, ಇದು ಸಾಹಿತ್ಯವೇ ಶಾಸ್ತ್ರವೇ ಅನ್ನುವಂತ ಒಂದು ಪ್ರಶ್ನೆ ಎರಡು ಸಾಹಿತ್ಯವನ್ನು ಒಳಗೊಂಡಿರುವ. ಆದ್ರೆ ಅದು ಸಾಹಿತ್ಯ ಯಾಕೆಂದ್ರೆ ಈಗ ಶಾಸ್ತ್ರ ಮತ್ತು ಸಾಹಿತ್ಯ ಅಂದಾಗ ಸಾಹಿತ್ಯದಲ್ಲಿ ಶಾಸ್ತ್ರ ಬಂದೇ ಬರ್ತದೆ. ಶಾಸ್ತ್ರವನ್ನ ಹೇಳಬೇಕಾಯ್ತು ಅಂದ್ರೆ ಸಾಹಿತ್ಯ ಬೇಕೇ ಬೇಕು. ಹಾಗಾಗಿ ಇದರಲ್ಲಿ ಸ್ವಾನುಭವ ಇದೆ, ಮಾನವೀಯ ಮೌಲ್ಯಗಳ ಬಗ್ಗೆ ಇದೆ, ಸೌಂದರ್ಯದ ದೃಷ್ಟಿಯೂ ಕೂಡ ಇದೆ. ಸತ್ಯಂ ಶಿವಂ ಸುಂದರಂ ಎನ್ನುವಂತ ಮಾತಿದೆ. ಇವು ಸಾಹಿತ್ಯದ ಸ್ವರೂಪ, ಅದರ ದರ್ಶನ, ಸಿದ್ಧಾಂತಗಳು ಇಲ್ಲಿ ಬರೋದ್ರಿಂದ ಇದೊಂದು ಶಾಸ್ತ್ರ. ಪಾಂಡಿತ್ಯ ಪ್ರತಿಭೆಗಿಂತ ನಿರ್ಮಾಣವಾಗೋದಕ್ಕಿಂತ ಆತ್ಮಮಥನದಿಂದ ಅನುಭವದಿಂದ ಏನು ಸೃಷ್ಟಿ ಆಗ್ತದೋ ಅದು ಸಾಹಿತ್ಯ. ಹಾಗಾಗಿ ಇದು ಶಾಸ್ತ್ರವೂ ಹೌದು, ಇವೆರಡು ಚಳವಳಿಗಳೇನಿವೆಯಲ್ಲ ಇವು ಶಾಸ್ತ್ರವೂ ಹೌದು ಮತ್ತು ಸಾಹಿತ್ಯವೂ ಹೌದು. ಈ ಮಾತುಗಳನ್ನು ಹೇಳ್ತಾ ಪ್ರತಿಯೊಂದು ವಿಷಯವನ್ನು ಕೂಡ ನಮಗೆ ಅವರು ಜ್ಞಾನದ ಒಂದು ನಿಧಿಯನ್ನ ಕೊಟ್ಟು ಇದನ್ನ ನೋಡ್ಕೊಳ್ಳಿ, ಇದರಂತೆ ಬದುಕ್ರಿ ನೀವು ಅಂತ ಹೇಳ್ಕೊಟ್ಟಿದ್ದಾರೆ ಅವರು. ನಾವು ಅದರ ಬಗ್ಗೆ ಹೊಡೆದಾಟ ಮಾಡೋದು ಬೇಡ. ನಮ್ಮಲ್ಲಿ ಈ ನಮ್ಮ ಜ್ಞಾನಿಗಳು ಏನನ್ನ ಹೇಳಿದಾರೋ ಇದು ಶ್ರೇಷ್ಠ ಅದು ಶ್ರೇಷ್ಠ ಹೋಲಿಕೆ ಇಲ್ಲೇ ಇಲ್ಲ. ಶತಶತಮಾನಗಳಿಂದ ಭಿನ್ನ ಭಿನ್ನ ಪರಿಸರದಲ್ಲಿರುವವರು ನಾವು. ಆ ಹಿನ್ನೆಲೆಯಲ್ಲಿ ಅನುಭವಿಗಳ ವಿಷಯಗಳು, ಯಾಕೆ ತತ್ವಪದಕಾರರು ಹೇಳೋದಿಲ್ಲ ನಮಗೆ, ಕೇವಲ ವಚನ ಸಾಹಿತ್ಯ ದಾಸ ಸಾಹಿತ್ಯ, ತತ್ವಪದಗಾರರು ಹೇಳ್ತಾರೆ, ಅವಧೂತರು ಹೇಳ್ತಾರೆ, ಸೂಫಿ ಸಂತರು ಹೇಳ್ತಾರೆ. ನಮ್ಮನ್ನು ತಿದ್ದುವ ಎಷ್ಟು ಪ್ರಯತ್ನಗಳನ್ನ ಅವ್ರು ಮಾಡಿದ್ದಾರೆ. ಆ ಸಾಹಿತ್ಯ ಹೀಗೆ, ಈ ಸಾಹಿತ್ಯ ಆ ತರದ್ದು ಬೇಡ. ಅವ್ರು ನಮಗ್ ಕೊಟ್ಟಿರುವಂತ ವಿಷಯಗಳನ್ನ ತಗೊಂಡ್ಕೊಳ್ಳೋಣ, ಬದುಕಿಗೆ ಅದನ್ನ ಅನ್ವಯಿಸಿಕೊಳ್ಳೋಣ, ಆ ರೀತಿ ನಾವು ಬದುಕ್ತಾ ಹೋಗೋಣ. ಎಂದೋ ಆಗಿರುವಂತ ಶಿವ ಹರಿ ಈ ತಾರತಮ್ಯ ಇದೆಲ್ಲ ಈಗಿನ ಯುಗದಲ್ಲಿ ತತ್ವಗಳು ಮುಖ್ಯ, ಸಿದ್ಧಾಂತಗಳು ಮುಖ್ಯವೇ ಹೊರತಾಗಿ ಅವ್ರು ಹೇಳಿರುವ ಮಾತುಗಳು ಮುಖ್ಯವೇ ಹೊರತಾಗಿ
ನಡತೆಯ ಹಿನ್ನೆಲೆಯಲ್ಲಿ ಸನ್ನಡತೆಯನ್ನ ಪಾಲಿಸ್ರಿ ಅಂತ ಅವರು ಹೇಳಿದಾಗ ಅದನ್ನು ಒಪ್ಪಬೇಕಾಗಿರುವಂತಹದ್ದು ಮಾನವರೆಲ್ಲರ ಒಂದು ಕರ್ತವ್ಯ. ಈ ಮಾತುಗಳನ್ನ ಹೇಳುತ್ತಾ ವಚನ ಮಂದಾರ ಎನ್ನುವಂತ ವೇದಿಕೆ ಏನಿದೆಯಲ್ಲ, ಇದಕ್ಕೆ ನನ್ನನ್ನ ಪರಿಚಯಿಸಿದಂತವರು ಡಾಕ್ಟರ್ ಸರ್ವಮಂಗಳ ಸಕ್ರಿ ಅವರು, ನಮ್ಮ ರಾಯಚೂರಿನವರು, ನನ್ನ ಆತ್ಮೀಯ ಗೆಳತಿಯೂ ಕೂಡ. ತುಂಬಾ ದಿನಗಳ ಹಿಂದೆ ವಿಜಯಕುಮಾರ್ ಸರ್ ಅವ್ರ ಜೊತೆಗೆ ನಾವು ಮಾತನಾಡಿದ್ವಿ. ನಾವು ಅವಕಾಶ ಸಿಕ್ಕಾಗ ನಾನು ಕೊಡ್ತೇನೆ ಮೇಡಮ್ ಅಂತ ಅವರು ಹೇಳಿದ್ರು. ಇವತ್ತು ನಾನು ತಯಾರಾಗಿರುವಂತ ವಿಷಯಗಳಿಗಿಂತ ನಾನು ಅದನ್ನ ಹೇಳುವ ಬಗೆ ಏನಿದೆಯಲ್ಲ, ಈ ಹೊರಗಿನ ಒಂದು ಏನ್ ಹೇಳ್ತಾರೆ ಒಮ್ಮಿಲ್ಗೆ ಬಂದಿರುವಂತ ಈ ಥಂಡಿ ನನಗ್ ಮಾತಾಡ್ಲಿಕ್ಕೆ ಅವಕಾಶ ಆಗ್ತಾ ಇಲ್ಲ. ನೀರು ಕುಡಿತಾ ಮಾತಾಡ್ತಿದ್ದೀನಿ. ಅಲ್ಲಿ ವಿಷಯಗಳನ್ನ ನಾನು ನನ್ನ ಒಂದು ಅರಿವಿನ ಮಿತಿಗೆ ಒಳಪಟ್ಟಂತೆ ಹೇಳುವ ಪ್ರಯತ್ನವನ್ನ ಮಾಡಿದ್ದೀನಿ. ವಚನ ದಾಸ ಭಿನ್ನತೆ ಇಲ್ಲವೇ ಇಲ್ಲ. ಅವರವರ ಸಿದ್ಧಾಂತಗಳು ಅವರಿಗೆ, ಅವರ ಮೂಲ ಉದ್ದೇಶ ಏನಿತ್ತು, ಅವರು ಸಮಾಜ ಸುಧಾರಣೆಯನ್ನ ಮಾಡ್ಬೇಕಾಗಿರುವಂತದ್ದಿತ್ತು. ಅವರು ಬಹಳ ದಿಟ್ಟತನದ ಮಾತುಗಳಿಂದ ಹೇಳಿದ್ರೆ, ಇವರು ನಿಧಾನವಾಗಿ ಹೇಳುವ ಪ್ರಯತ್ನವನ್ನ ಮಾಡಿದ್ರು. ಜನರಿಗೆ ಅದು ವಿಷಯ ಮುಟ್ಟಿಸ್ಬೇಕು ಅಷ್ಟೇ. ಆ ರೀತಿ ಒಬ್ಬರನ್ನ ಸುಧಾರಿಸಿದ್ರೆ ಇಡೀ ಸಮಾಜ ಸುಧಾರಣೆ ಆಗ್ತದೆ. ವ್ಯಷ್ಟಿ ಪ್ರಜ್ಞೆಯಿಂದ ಹೊರಟಂತ ಅವರು ಸಮಷ್ಟಿ ಪ್ರಜ್ಞೆಯ ಕಡೆ ಸಾಗಿದ್ರು. ಒಬ್ಬ ವ್ಯಕ್ತಿಯ ಉದ್ಧಾರ ತನ್ನಿಂದ ತಾನು ತಿಳ್ಕೊಳ್ಬೇಕು ಅನ್ನುವ ಹಿನ್ನೆಲೆಯಲ್ಲಿ ಎಲ್ಲರೂ ನಮ್ಮನ್ನ ನಾವು ತಿಳ್ಕೊಂಡ್ಬಿಟ್ಟಿವಿ ಅಂತಂದ್ರೆ ಇಡೀ ಸಮಾಜವೇ ಏನ್ ಹೇಳ್ತಾರೆ ನಂದಗೋಕುಲ ಆಗ್ತದೆ ಅನ್ನುವ ಹಿನ್ನೆಲೆಯಲ್ಲಿ ಇವರೆಲ್ಲರೂ ಮಾಡಿರುವಂತ ಪ್ರಯತ್ನ. ಆ ಪ್ರಯತ್ನಕ್ಕೆ ನಮ್ಮ ಗೌರವ ಯಾವತ್ತೂ ಇದೆ. ನಾವು ಅದನ್ನು ತಲೆ ಬಾಗಿಯೇ ಬಾಗ್ತೇವೆ. ಕನ್ನಡ ಸಾಹಿತ್ಯವನ್ನು ಓದುವ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆಯಾ ಯುಗದಲ್ಲಿ ಬಂದಿರುವಂತ ಸಾಹಿತ್ಯವನ್ನ ಓದ್ಕೊಂಡು ಅಲ್ಲಿ ಏನಿದೆ ಅನ್ನುವ ತತ್ವವನ್ನ ಅರ್ಥ ಮಾಡ್ಕೊಳ್ಬೇಕೆ ಹೊರತಾಗಿ ಇತರ ವಿಷಯಗಳ ಬಗ್ಗೆ ಮಾತನಾಡುವುದು ಬೇಡ. ನನಗಿಂತ ಅವಕಾಶವನ್ನ ಮಾಡಿಕೊಟ್ಟಂತ ವಚನ ಮಂದಾರ ಸಾಹಿತ್ಯ ವೇದಿಕೆಗೆ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನ ಹೇಳುತ್ತಾ, ನನ್ನ ಇಬ್ಬರು ವಿಜಯಕುಮಾರ್ ಸರ್ ಮತ್ತೆ ಸರ್ವಮಂಗಳ ಇಬ್ಬರಿಗೂ ಕೂಡ ನಾನು ಧನ್ಯತೆಯ ಭಾವದಿಂದ ಅವರನ್ನ ಒಪ್ಕೊಂಡಿದ್ದೀನಿ. ವಿಷಯ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಏನಂತಾರೆ, ಹಂಸ ಕ್ಷೀರ ನ್ಯಾಯ ಅಂತ ಹೇಳ್ತಾರೆ ಮಾತು. ಹಂಸಕ್ಕೆ ಕ್ಷೀರ ಗೊತ್ತಿಲ್ಲ, ಹಾಲು ಗೊತ್ತಿಲ್ಲ, ಆದ್ರೂ ಒಂದು ಪದ್ಧತಿ, ಆ ರೀತಿಯಾಗಿ ಅದನ್ನ ಒಪ್ಪಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ಇವತ್ತಿಗೂ ವಚನ ಸಾಹಿತ್ಯ ಅಂದಾಗ ನನಗೆ ಪ್ರೌಢಶಾಲೆಯ ಅವಸ್ಥೆಯಲ್ಲಿ ಇದ್ದಾಗಿಂದಲೂ ಪ್ರಭಾವ ಬೀರಿರುವಂತದ್ದು. ಯಾಕಂದ್ರೆ 9ರಿಂದ PUC ವರೆಗೂ ನಾನು ಬಸವ ಕಲ್ಯಾಣದಲ್ಲಿ ಇದ್ದವಳು. ಹಾಗಾಗಿ ವಚನ ಸಾಹಿತ್ಯದ ಪ್ರಭಾವವೇ ಬೇರೆ. ಅಲ್ಲಿ ಪ್ರತಿಯೊಬ್ಬರು ಒಂದೊಂದು ಕಲ್ಲನ್ನು ತೋರಿಸಿದ್ರು, ಒಂದೊಂದು ಹೇಳೋರು. ಇದು ಪರ್ಶಕಟ್ಟಿ, ಇಲ್ಲಿ ಬಸವಣ್ಣವ್ರು ಕೂಡ್ತಿದ್ರು, ದಾನ ಮಾಡ್ತಿದ್ರು, ಇದು ಅಕ್ಕನಾಗಮ್ಮನ ಗವಿ, ಇದು ಅನುಭವ ಮಂಟಪ. ಈಗ ಬೃಹದ್ದಾಗಿದೆ ಅನುಭವ ಮಂಟಪ, ಆದ್ರೆ ನಾವಿದ್ದಾಗ ಆ ತರದ್ದೇನು ಇರ್ಲಿಲ್ಲ, ಜಾಗ ಹೇಳ್ತಿದ್ರು ಅಷ್ಟೇ. ಆ ತರದ ಪ್ರಭಾವದಲ್ಲಿ ಬಂದವಳು. ಮತ್ತು ಮನೆಯಲ್ಲಿ ಸಹಜವಾಗಿಯೇ ದಾಸ ಸಾಹಿತ್ಯದ ಒಂದು ಪ್ರಭಾವ ಇದ್ದೇ ಇತ್ತು. ಆ ಹಿನ್ನೆಲೆಯಲ್ಲಿ ಎರಡೂ ಸಾಹಿತ್ಯವನ್ನು ಕೂಡ ನಾವು ಗೌರವಿಸಬೇಕು ಅನ್ನುವ ಒಂದು ಕಳಕಳಿಯಿಂದ ನಿಮ್ಮಲ್ಲಿ ಮಾತನಾಡುತ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಮೇಡಮ್ ಅವ್ರಿಗೆ. ನಂದು ಸಂವಾದಕ್ಕೆ ಹೋಗೋದಕ್ಕಿಂತ ಮುಂಚೆ ನಂದು ಒಂದು ಪ್ರಶ್ನೆ. ನಾನು ಈ ಪಾವಗಡ ರಾಮಕೃಷ್ಣ ಆಶ್ರಮದಲ್ಲಿ ನನಗೆ ಮಾತನಾಡೋಕೆ ಕಳ್ಸಿದ್ರು. ಸ್ವಾಮೀಜಿ ಅವರು ನನಗೊಂದು ಕ್ವಶನ್ ಕೇಳಿದ್ರು, ಉಗಾಭೋಗದ್ದು ಯಾವ್ದಾದ್ರು ಒಂದು ಇದನ್ನ ಹೇಳಿ ಅಂತ. ನನಗೆ ಉಗಾಭೋಗದ ಬಗ್ಗೆ ಸಾಕಷ್ಟು ಓದಿದ್ದೀನಿ. ಅದ್ರ ಬಗ್ಗೆ ನಮ್ಮ ವಚನ ಮಂದಾರ ಸದಸ್ಯರಿಗೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಕೇಳ್ತೀನಿ. ಉಗಾಭೋಗದ ಬಗ್ಗೆ ಒಂದ್ 2 ನಿಮಿಷ ಹೇಳ್ಬೇಕು ಅಂತ ನನ್ನ ಪ್ರಾರ್ಥನೆ. ಉಗಾಭೋಗಗಳು ಸಾಮಾನ್ಯವಾಗಿ ಯಾಕೆ ಈ ರೀತಿ ಪದ ಬರ್ತದೆ ಉಗಾಭೋಗದ ಬಗ್ಗೆ ಅಂತಂದ್ರೆ, ಪ್ರಬಂಧ ಅನ್ನುವ ಹಿನ್ನೆಲೆಯಲ್ಲಿ ಉದ್ಗ್ರಾಹ ಮತ್ತು ಅಭೋಗ ಸೇರಿ ಉಗಾಭೋಗ ಆಗಿದೆ ಅನ್ನುವಂತ ಒಂದು ಮಾತಿದೆ. ಸ್ವರವಚನಗಳ ಹಿನ್ನೆಲೆಯಲ್ಲಿ ಕೂಡ ನಾವು ಉಗಾಭೋಗಗಳನ್ನ, ನಾನೊಂದು ಉದಾಹರಣೆಯನ್ನು ಕೂಡ ಕೊಟ್ಟೆ. ಉಗಾಭೋಗದ್ದು ಇದೆ, ಹೀಗೆ ಇದೆ ಅಂತ ನಾನು ಅದನ್ನ ನಿಮ್ಗೆ ಹೇಳುವಾಗ ಉಗಾಭೋಗದ ಬಗ್ಗೆ ವಿಷಯವನ್ನ ಹೇಳಲಿಲ್ಲ, ಬಟ್ ಒಂದು ವಚನವನ್ನ ತಗೊಂಡು ಆ ಉಗಾಭೋಗದ ಬಗ್ಗೆ ನಾನು ಹೇಳಿದೆ. ಅದೇ ಜಗ ಸುತ್ತಿಹುದು ಹೇಳಿದ್ನಲ್ಲ, ಆ ವಚನದ ಏನಾದರೆ ಪ್ರತಿ ಅಕ್ಷರ ಹಿನ್ನೆಲೆಯಲ್ಲೂ ಕೂಡ ಪುರಂದರದಾಸರು ತೆಗೆದುಕೊಂಡಿರೋದನ್ನ ನಾವು ನೋಡ್ತೇವೆ. ಜಗ ನಿನ್ನೊಳಗೆ, ನೀನ್ ಎನ್ನೊಳಗೆ, ಈ ತರ ಹೇಳ್ತಾ ಇದ್ದಾರೆ ಕನಕದಾಸರು. ಬಯಲು ಮತ್ತು ಇದರ ಬಗ್ಗೆ ಹೇಳ್ತಾರಲ್ಲ, ಆ ಹಿನ್ನೆಲೆಯಲ್ಲಿ ಉಗಾಭೋಗ ಅಂದಾಗ ಅದೇನ್ರಿ ಸ್ವರವಚನಕ್ಕೆ ಸಮಾನವಾಗಿ ಇರುವಂತಹದ್ದು. ಸ್ವರವಚನಗಳಲ್ಲಿ ಒಂದು ಬೆಡಗು ಅದನ್ನೆಲ್ಲ ನೋಡ್ತೀವಲ್ಲ, ಹಾಗೆಯೇ ಹಾಡ್ಲಿಕ್ಕೆ ಬರುವಂತಹದ್ದು. ಉದ್ಗ್ರಾಹ ಮತ್ತು ಅಭೋಗ ಅಂತ ಸಂಶೋಧನೆಯೇ ನಡೀತಾ ಇದೆ ಇನ್ನು. ಅದಕ್ಕೆ ಸ್ಪಷ್ಟವಾದ, ಈಗ ಸುಳಾದಿ ಅಂದಾಗ ಭಗವಂತನನ್ನ ಕಾಣ್ಲಿಕ್ಕೆ ಒಂದು ಸುಳುಹು ಅಂತ ಹೇಳ್ತಾರಲ್ಲ, ಆ ಉಗಾಭೋಗಕ್ಕೂ ಕೂಡ ಹಾಗೆಯೇ ಇರುವಂತದ್ದು. ಉದ್ಗ್ರಾಹ ಮತ್ತು ಅಭೋಗ ಎನ್ನುವ ಪ್ರಬಂಧದ ಹಿನ್ನೆಲೆಯಲ್ಲಿ ಉಗಾಭೋಗ ಆಗಿದೆ ಅನ್ನುವ ಮಾತನ್ನ ಹೇಳ್ತಾರೆ. ಅದನ್ನ ನಾನು ಆ ವಿಷಯ ಹೇಳುವಾಗ್ಲೇ ಇದನ್ನ ಸ್ಪಷ್ಟಪಡಿಸಿದೆ. ಒಂದು ಉಗಾಭೋಗವನ್ನ ತಗೊಂಡು ವಚನ ಬಸವಣ್ಣವರ ವಚನವನ್ನ ಇಟ್ಕೊಂಡೆ ನಾನು ಅದನ್ನ ಹೇಳಿ, ಅಲ್ಲಿ ಭಾವ ಮತ್ತು ರಚನಾತ್ಮಕವಾಗಿ ಎರಡು ಶರಣ ಸಾಹಿತ್ಯದ ಪ್ರಭಾವ ದಾಸ ಸಾಹಿತ್ಯದ ಮೇಲೆ ಆಗಿದೆ. ತತ್ವಗಳು ಸಿದ್ಧಾಂತಗಳು ಭಿನ್ನವೇ ಹೊರತು ಒಳಗಿನ ಭಾವ ಒಂದೇ ಅನ್ನುವಂತ ಮಾತನ್ನ ರಾಮಶ್ರೀ ಮುಗುಳಿಯವರೇ ಹೇಳ್ಬಿಟ್ರು. ಅಂಕಿತ ತೆಗೆದ್ಬಿಟ್ಟಿವಿ ಅಂದ್ರೆ
ಅಭಿವ್ಯಕ್ತಿ ಅಂತಃಕರಣ ಒಂದೇ ಅಂತ. ನಮಗ್ ಬೇಕಾಗಿರೋದು ಅದೇ. ಅಂತಃಕರಣವೇ ಈ ಹೊತ್ತಿಗೆ ಬೇಕಾಗಿರುವಂತದ್ದು. ಈ ತರದ ಮಾತುಗಳನ್ನ ನಾವು ಶ್ರೇಷ್ಠ ವ್ಯಕ್ತಿಗಳ ಬಗ್ಗೆ ಮಾತನಾಡ್ತಾ ಹೊರಟಾಗ ಈ ತರದ ಪದಗಳು ಎಲ್ಲೂ ನಿಲ್ಲುವುದಿಲ್ಲ. ಯಾಕಂದ್ರೆ ಅದು ಪ್ರಭಾವ ಅನ್ನುವ ಹಿನ್ನೆಲೆಯಲ್ಲಿ ಏನ್ ತಪ್ಪಾಗಿದೆ ಹೇಳಿ. ಮಾನವ ಜಾತಿ ತಾನೊಂದೇ ವಲಂ ಅಂದ ಪಂಪ. ಪಂಪನ ಪ್ರಭಾವ 12ನೇ ಶತಮಾನದ ಶರಣರ ಮೇಲಾಗಿದೆ, ದಾಸರ ಮೇಲಾಗಿದೆ ಅಂತಂದ್ರೆ ಆಗಿದೆ. ಓದ್ತಿದ್ದಾರೆ ಆಗಿರ್ತದೆ. ಯಾಕಂದ್ರೆ ಅದು ಭಾವ, ಅದು ಮಾನವ ಜಾತಿ ಒಂದೇ ಅಂತ ಹೇಳುವಂತಹದ್ದು ಸತ್ಯವಾದ ಮಾತು. ಅದು ಯಾರು ಹೇಳಿದ್ರು ಒಂದೇ. ಸರ್ವಜ್ಞ ಹೇಳಿದ್ರು ಒಂದೇ, ಬಸವಣ್ಣ ಹೇಳಿದ್ರು ಒಂದೇ, ಅಲ್ಲಂಪ್ರಭು ಹೇಳಿದ್ರು ಒಂದೇ, ದಾಸರು ಹೇಳಿದ್ರು ಕೂಡ ಒಂದೇ. ಹೀಗೆ ಥ್ಯಾಂಕ್ ಯು. ಭಕ್ತರ ಮನಸ್ಸು ಹಂಗಿರ್ತದೆ. ಥ್ಯಾಂಕ್ ಯು ಮ್ಯಾಮ್. ಈಗ ಸಂವಾದ ಮತ್ತು ಚರ್ಚೆಯ ಸಮಯ. ಒಂದು 10 ನಿಮಿಷ ಯಾರಿಗಾದ್ರೂ ಪ್ರಶ್ನೆ ಇದ್ರೆ, ಸಂವಾದ ಮಾಡೋಕಿದ್ರೆ, ದೋಸ್ ವಾಂಟ್ ಟು ಆಡ್ ಸಮಥಿಂಗ್ ಟು ದಿ ಪ್ರೋಗ್ರಾಮ್, ಯಾರಾದ್ರೂ ಮಾತಾಡ್ಬೋದು. Sakri madam, you can add something to the subject. ನೀಲಾಂಬಿಕೆ ಪೊಲೀಸ್ ಪಾಟೀಲ್ ಅವರು ಇದ್ದಾರೆ, ಮಾತಾಡ್ತೀರಮ್ಮ? ಪೊಲೀಸ್ ಪಾಟೀಲ್ ಮೇಡಮ್. ಓಕೆ ಅಮರ್ ಸರ್ ಸ್ವಲ್ಪ ಕೊಡಿ, ನಾನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತೀನಿ, ಬೇರೆ ಕೊಡಿ. ಆಯ್ತಾಯ್ತು. ಓಕೆ, ಪೊಲೀಸ್ ಪಾಟೀಲ್ ಮೇಡಮ್ ಅವರು ಮಾತಾಡ್ತಿದ್ದಾರೆ. ಅವ್ರದ್ದು ಇದು ಮೈಕ್ ಮ್ಯೂಟ್ ಆಗಿದೆ. ನೀಲಾಂಬಿಕಾ ಮೇಡಮ್ ಅವ್ರೆ. ಚೌಧರಿ ಅವರ ಮಾತಾಡ್ತೀರಾ? ಚೌಧರಿ ಸರ್. ಹಲೋ. ಹಾ ಹೇಳಿ ಸರ್. ಹೇಳ್ರಿ ಸರ್, ನಿಮ್ಗ ಇವತ್ತ ಬಹಳ ದೊಡ್ಡ ಥ್ಯಾಂಕ್ಸ್. ಯಾಕೆ ಅಂದ್ರೆ ನನ್ನ ಗೆಳತಿಗೆ ನನಗ ಪರಿಚಯ ಮಾಡಿದ್ರಿ. ಬಹುಶಃ ಆಕೆ ಯಾರು ಅಲ್ಲ ಸರ್, ರಾಜು. ವಿಡಿಯೋ ಆನ್ ಮಾಡು. ಇಲ್ಲಮ್ಮ, ಇದು ಸ್ವಲ್ಪ ಇದು ಆಗ್ಲತ್ತದ. ಹೌದಾ? ರಾಜು, ನಾನು ನೀಲಾಂಬಿಕಾ. ಗೊತ್ತಾಯ್ತು ನನಗ. ಅಲ್ಲ, ನಾ ಬಸವ ಕಲ್ಯಾಣ ಅಂತ ಇನ್ನು ಹೇಳಕ್ಕಿಂತ ಇದ್ದೆ, ಇನ್ನು ಜಾಸ್ತಿ ಹೇಳಕ್ಕಿದ್ದೆ ನಾನು. ಜಾಯಿನ್ ಆಗಿನಿ, ಯಾಕಂದ್ರೆ ವಿಜಯ್ ಕುಮಾರ್ ಅಣ್ಣವರು ಬಹಳ ಪರಿಚಯರು. ಹಿಂಗಾಗಿ ರಾಜೇಶ್ರೀ ಅಂದ ಕೂಡಲೇ ನನ್ಗೆ ಎಲ್ಲೋ ರಾಯಚೂರ್ ಅಂದ ಕೂಡಲೇ ಎಲ್ಲೋ ಒಂದ್ ಸ್ವಲ್ಪ ನನ್ಗ ಫ್ಲಾಶ್ ಆಯ್ತು. ನೋಡೋಣ ಅಂತ ಹೇಳಿ ಬಂದಿ ಅವತಾರ ತಗೊಂಡು. ಅದಕ್ಕ ಇವತ್ತ ವಿಜಯ್ ಕುಮಾರ್ ಸರ್ ಅವ್ರಿಗೆ, ಯಾಕ ನಿನ್ನ ಬಹಳ ಹುಡುಕ್ತಾ ಇದ್ದೆ, ಎಲ್ಲರನ್ನ ಕೇಳ್ತಾ ಇದ್ದಳ ರಾಜು ಅಂತ ಹೇಳಿ ಎಲ್ಲರನ್ನ ಕೇಳ್ತಾ ಇದ್ದಮ್ಮ. ಸೊ ಇವತ್ತ ಅಷ್ಟೇ ಅಲ್ಲ, ಇವತ್ತ ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯವನ್ನ ಕುರಿತು ತೌಲನಿಕವಾಗಿ ಏನು ಒಂದು ಅರ್ಥ ವಿವರಣೆ ಕೊಟ್ಟಿಯಲ್ಲ, ಬಹಳ ಬಹಳ ಬಹಳ. ಯಾಕ ನನ್ನ ಗೆಳತಿ ಅಂತ ಅಭಿಮಾನದಿಂದ ಹೇಳ್ತಾ ಇಲ್ಲ ನಾನು. ನಿನ್ನ ಒಂದು ಉಪನ್ಯಾಸ ಕೇಳಿ ನಿನ್ನ ಒಂದು ಇದನ್ನ ಶ್ರೋತು ಅಂತ ತಿಳ್ಕೊಂಡು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನಿಜವಾಗಿ ಈ ಒಂದು ಭಾವನೆ ಎಲ್ಲರ ಮನದಲ್ಲಿ ಬರ್ಬೇಕಾಗಿದೆ. ನೀವೊಂದ್ ಲಾಸ್ಟ್ ಒಂದು ಮಾತು ಹೇಳಿದಿಲ್ಲ, ಈ ಅಂಕಿತ ನಾವು ಕಳೆದು ಅಂದ್ರೆ ಏನು ಉಳಿಯೋದಿಲ್ಲ ಅಂತ ಹೇಳಿ. ನಾನು ಯಾರು, ನೀನು ಯಾರು, ವಿಜಯ್ ಕುಮಾರ್ ಸರ್ ಯಾರು, ಸಕ್ರಿ ಮೇಡಮ್ ಅವ್ರು ಯಾರು, ಯಾರು ಅಲ್ಲ, ಎಲ್ಲ ಅದೇ ಶೂನ್ಯ. ಮತ್ತೆ ಶರಣರು ಹೇಳಿದ ಶೂನ್ಯ ತತ್ವ ಆಗಿರಬಹುದು, ಪುರಂದರದಾಸರು ಹೇಳಿರುವ ಮಾತಾಗಿರ್ಬೋದಮ್ಮ. ಇದು ಬಹಳ ಸತ್ಯವಾದ ಮಾತು. ಇವತ್ತ ನೀನು ಉಪನ್ಯಾಸ ಕೇಳಿ ನನ್ಗ ಬಹಳ ಸಂತೋಷ ಆಯ್ತು. ಆ ಸಂತೋಷಕ್ಕಿಂತ ಹೆಚ್ಚಿನ ಸಂತೋಷ ನೀನು ಇವತ್ತ ನನ್ನ ಸಮೀಪದಲ್ಲೇ ಇದ್ದಿ ಅಂತ ತಿಳ್ಕೊಂಡು ಇವತ್ತ ನೀನು ಪರಿಚಯ ಆಯ್ತಲ್ಲ, ಅದಕ್ಕೆ ನಾನು ಈ ವಚನ ವೇದಿಕೆಗೆ ವಿಶೇಷವಾಗಿ ವಿಜಯ್ ಕುಮಾರ್ ಸರ್ ಅವರಿಗೆ ಹಾರ್ದಿಕವಾದ ಧನ್ಯವಾದಗಳನ್ನ ನಾನು ಹೇಳ್ತಾ ಇದ್ದೀನಿ ಅಮ್ಮ. ಥ್ಯಾಂಕ್ ಯು. ನೀವು ವಚನ ಸಾಹಿತ್ಯದಲ್ಲಿ ಯಾರ್ದಾದ್ರೂ ಫೋನ್ ನಂಬರ್ ಬೇಕು ಅಂದ್ರೆ ಕೇಳಿ, ನನ್ನ ಹತ್ರ ಎಲ್ಲ ಇದೆ. ಇನ್ನೊಬ್ಬರು ಸ್ನೇಹಿತಳ ಅರುಣ ಅಂತಂದು, ಅರುಣ ಸುಲ್ತಾನ್ಪುರ, ಬೀದರ್ ಸರ್.
ಇವಳಿಗೆ ಹೌದು, ಗೊತ್ತು ಹೌದು. ನೀಲಾಂಬಿಕಾಗೆ. ಹೌದು. ಅವಳು ಒಳ್ಳೆ ನಾನು ಮಾತು ಗುಲ್ಬರ್ಗಾದಲ್ಲಿ ನಾನು ಇದ್ದೀನೀಗ. ಗೊತ್ತು ಹಾ. ನಂಗ ನೀ ಗುಲ್ಬರ್ಗ. ಹೌದು. ಓಕೆ, ಧನ್ಯವಾದಗಳು ಡಾಕ್ಟರ್ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಅವ್ರಿಗೆ. ಬಸವ ಪ್ರತಿಭೆ ತಕ್ಷರಿ ಬಂತ ಹ್ಯಾಂಡ್ ರೈಸ್ ಮಾಡಿ ಹೇಳಪ್ಪ. ಎಲ್ಲರಿಗೂ ನನ್ನ ಅನಂತ ಕೋಟಿ ಶರಣಾರ್ಥಿಗಳು. ನಾನು ಈಗ ಒಂದು ವಚನನ ಹೇಳೋಣ ಅಂತ ಅನ್ಕೊಂಡಿದ್ದೀನಿ. ಹೇಳೋಣ? ಹೇಳಪ್ಪ. ಎಸ್. ಸುಮ್ಮನೇಕೆ ದಿನ ಕಳಿವಿರಿ, ಸುಮ್ಮನೇಕೆ ಹೊತ್ತು ಕಳಿವಿರಿ, ಸುಮ್ಮನೇಕೆ ದಿನ ಕಳಿವಿರಿ, ಸುಮ್ಮನೇಕೆ ಹೊತ್ತು ಕಳೆವಿರಿ, ಮಾಡ ಬನ್ನಿ ಶಿವರಾತ್ರಿಯ, ಕೇಳ ಬನ್ನಿ ಶಿವಾನುಭವ, ಸುಮ್ಮನೇಕೆ ದಿನ ಕಳಿವಿರಿ, ಸುಮ್ಮನೇಕೆ ಹೊತ್ತು ಕಳಿವಿರಿ, ಮಾಡ ಬನ್ನಿ ಶಿವರಾತ್ರಿಯ, ಕೇಳ ಬನ್ನಿ ಶಿವಾನುಭವ, ನೋಡ ಬನ್ನಿ ಅಜಗಣ್ಣನಿರುವ, ನೋಡ ಬನ್ನಿ ಅಜಗಣ್ಣನಿರುವ, ಬಸವಣ್ಣ ತಂದೆ, ಬಸವಣ್ಣ ತಂದೆ, ಬಸವಣ್ಣ ತಂದೆ, ಬಸವಣ್ಣ ತಂದೆ, ಸುಮ್ಮನೇಕೆ ದಿನ ಕಳೆವಿರಿ, ಸುಮ್ಮನೇಕೆ ಹೊತ್ತು ಕಳೆವಿರಿ, ಸುಮ್ಮನೇಕೆ ದಿನ ಕಳೆವಿರಿ, ಸುಮ್ಮನೇಕೆ ಹೊತ್ತು ಕಳೆವಿರಿ. ಥ್ಯಾಂಕ್ ಯು. ಅಣ್ಣ, ನಾಳೆ ನನ್ಗೆ ರಾಯಚೂರಲ್ಲಿ ಈ ನಮ್ಮ ಸಕ್ರಿ ಮೇಡಮ್ ಇದಾರಲ್ಲ, ಅವರು ಬರ್ತಿರೋ ಅಂತ ಒಂದು ಕಾರ್ಯಕ್ರಮದಲ್ಲಿ ನನಗೆ ರಾಷ್ಟ್ರ ಮಟ್ಟದ ಕಲಾರತ್ನ ಪ್ರಶಸ್ತಿ ಸಿಕ್ತಿದೆ. ಅಭಿನಂದನೆಗಳು. ಥ್ಯಾಂಕ್ ಯು. ಧನ್ಯವಾದಗಳು. ಆದ್ರೆ ಅದು ಒಂದ್ ಸ್ವಲ್ಪ ನನ್ಗೆ ಹಿಂದಿನ ವಾರ ಸ್ವಲ್ಪ ಅಪೆಂಡಿಕ್ಸ್ ಆಗಿ ನನ್ಗೆ ಆಪರೇಷನ್ ಆಗಿದೆ. ಓಕೆ, ಗೆಟ್ ವೆಲ್ ಸೂನ್. ಥ್ಯಾಂಕ್ಸ್ ಅಣ್ಣ. ಅದಕ್ಕೆ ನಾನ್ ಬರಕ್ ಆಗ್ತಿಲ್ಲ. ಆದ್ರೆ ಸಕ್ರಿ ಮೇಡಮ್ ಅವ್ರು ಬರ್ತಿದ್ದಾರೆ ಅಂತ ಗೊತ್ತಾಗಿ ಅಮ್ಮನೂ ಬರ್ತಾ ಇದಾರೆ. ಅಮ್ಮನೇ ಬಂದು ಕಲೆಕ್ಟ್ ಮಾಡ್ತಾರಂತೆ. ಓಕೆ, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಓಕೆ, ಶರಣು ಶರಣಾರ್ಥಿಗಳು ಅಣ್ಣ. ಜಯ ಬಸವ, ಜಯ ಶರಣು ಬಸವ. ಸಕ್ರಿ ಅಕ್ಕ ಮಾತಾಡ್ತೀರಾ? ಮುಂದೆ ಹೋಗೋಣ. ಆಯ್ತು ಪುಟ್ಟ, ಧನ್ಯವಾದಗಳು ನಿನಗೆ. ಬಹಳ ಚಂದ ಹಾಡಾಡ್ತಿ. ಈ ರಾಯಚೂರಿಗೆ ಬರ್ತಿ ಅನ್ನೋದು ನನ್ಗ ಬಹಳ ಸಂತೋಷ ಆಯ್ತು. ನಿಮ್ ತಾಯಿನ ಕಾಣ್ಬೋದು ಅನ್ನೋತಕ್ಕಂತ ಒಂದು ಖುಷಿ. ಹೌದಾ? ಶರಣು ಶರಣಾರ್ಥಿಗಳು. ಬನ್ನಿ. ಭೇಟಿಗೌಡವರು ಅವ್ರು ಕೊಡ್ತಾ ಇದಾರಲ್ಲ. ಹೌದು ಹೌದು, ಕೊಡ್ತಾ ಇರೋದು ಅದೇ. ಇವತ್ತಿಗೆ ಇನ್ನು ನಾಳೆ ಒಂದ್ ವಾರ ಆಯ್ತಕ್ಕ ಆಪರೇಷನ್ ಆಗಿ. ಜರ್ನಿ ಬೇಡ ಅಂದ್ರು ಡಾಕ್ಟರ್. ನೀವು ಬರ್ತಾ ಇದ್ದೀರಾ? ಈಗ ಅವನ್ ಪರವಾಗಿ ನಾನೇ ಅದನ್ನ ತಗೊಳ್ಳೋಣ ಅಂತ. ಬನ್ನಿ ಬನ್ನಿ. ಥ್ಯಾಂಕ್ಸ್. ಬರ್ತೀನಿ. ಶರಣ ಶರಣಾರ್ಥಿ. ಶರಣ ಶರಣಾರ್ಥಿಗಳು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಶರಣ ಬಂಧುಗಳಿಗೆ ನನ್ನ ಶರಣು ಶರಣಾರ್ಥಿಗಳು. ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕರ್ ಅವರು ಬಹಳ ಉತ್ಕೃಷ್ಟವಾಗಿ ದಾಸ ಸಾಹಿತ್ಯ ಮತ್ತು ವಚನ ಸಾಹಿತ್ಯದ ಒಂದು ತೌಲನಿಕತೆ, ತುಲನಾತ್ಮಕತೆ ಅನ್ನು ಇಟ್ಕೊಂಡು ಬಹಳ ಅರ್ಥಪೂರ್ಣವಾಗಿ, ಬಹಳ ಸುಂದರವಾಗಿ ತಮ್ಮ ಉಪನ್ಯಾಸವನ್ನು ಮಾಡಿ ಕೊಟ್ರು. ಅಷ್ಟೇ ಅಲ್ಲ, ವಚನ ಸಾಹಿತ್ಯದಲ್ಲಿ ಮತ್ತು ದಾಸ ಸಾಹಿತ್ಯದಲ್ಲಿ ಕಂಡು ಬರತಕ್ಕಂಥ ತತ್ವಗಳು, ಸಿದ್ಧಾಂತಗಳು, ಅರಿವು ಮತ್ತು ಆಚಾರಗಳನ್ನು ಇಟ್ಟುಕೊಂಡು ಆ ಪರಿಪೂರ್ಣವಾದಂತ ಉಪನ್ಯಾಸ ಅವರು ಹೇಳಿದ್ರು. ಅಷ್ಟೇ ಅಲ್ಲ, ಒಂದು ಸಾಮಾಜಿಕ ಹಿನ್ನೆಲೆ ಇಟ್ಟುಕೊಂಡು, ಸಾಮಾಜಿಕ ಮೌಲ್ಯಗಳನ್ನು ಇಟ್ಕೊಂಡು ಸಹಿತ ಅದನ್ನ ಹೋಲಿಸಿ ಯಾವುದೇ ರೀತಿಯಾದಂತಹ ಒಂದು ವಿವಾದಕ್ಕೆ ಆಸ್ಪದ ಕೊಡಲಾರದಂತೆ ಬಹಳ ಸುಂದರವಾಗಿ ನಮ್ಗ ನಡೆಸಿಕೊಟ್ರು ಅಂತಂದು ಹೇಳ್ತಾ,
ರಾಜಶ್ರೀ ಬಹಳ ಧನ್ಯವಾದಗಳು ನಿನಗೆ ನಮ್ಮ ವೇದಿಕೆಯ ಪರವಾಗಿ ಅಂತ ನಾ ಹೇಳ್ತೀನಿ. ಆ ಒಂದು ಅರಗು ತಿಂದು ಕರಗುವ ದೈವವ ಉರಿಯ ಕಂಡರೆ ಮರಟುವ ದೈವನೆಂತು ಸರಿ ಎಂಬೆನೆಯ. ಅವಸರ ಬಂದರೆ ಮಾರುವ ದೈವನೆಂತು ಸರಿ ಎಂಬೆನೆಯ. ಅಂಜಿಕೆಯಾದರೆ ಹೂಳುವ ದೈವನೆಂತು ಸರಿ ಎಂಬೆನೆಯ. ಸಹಜ ಭಾವ ನಿಜೈಕ್ಯ ಕೂಡಲ ಸಂಗಮ ದೇವನೊಬ್ಬನೇ ದೇವ ಅನ್ನೋತಕ್ಕಂತ ಬಸವಣ್ಣನವರ ಈ ವಚನದಲ್ಲಿ ಅನ್ಯ ದೈವಗಳನ್ನು ಮತ್ತು ಕೆಳವರ್ಗದ ದೈವಗಳ ನಂಬಿಕೆ ಮತ್ತು ಆಚರಣೆಗಳನ್ನು ವಿರೋಧಿಸತಕ್ಕಂತಹ ಹಿನ್ನೆಲೆ ಇಲ್ಲೆಲ್ಲ ನಾವು ಕಾಣ್ಬೋದು ಅಂತ. ಯಾಕಂತಂದ್ರೆ ದೈವಗಳು ಅಂತಂದಾಗ ಮನುಷ್ಯನ ಯಾವ ರೀತಿಯಾದಂತಹ ಒಂದು ದೈವತ್ವಕ್ಕೆ ಅಂಟಿಕೊಳ್ತಾನೆ ಅನ್ನೋತಕ್ಕಂತ ಒಂದು ವಿಡಂಬನೆ ಇಲ್ಲೆಲ್ಲ ಬರ್ತದ ಅಂತ. ಹಾಗಾಗಿ ಇಂತಹ ಒಂದು ಉತ್ಕೃಷ್ಟವಾದಂತಹ ಒಂದು ಮಾತುಗಳು ಅದು ವಚನ ಸಾಹಿತ್ಯದ ಒಂದು ಮೇರುತನವನ್ನು ನಾವು ಇಲ್ಲಿ ಕಾಣಲು ಸಾಧ್ಯವಾಗ್ತದ ಅಂತ. ವಚನ ಸಾಹಿತ್ಯ ಅಂದಂದಾಗ ಇಲ್ಲಿ ಶರಣ ಸಾಹಿತ್ಯ ಅಂತ. ಹಾಗಾಗಿ ಶರಣರು ಹೇಗೆ ಇಲ್ಲಿ ಹೇಳ್ತಾರ ಅಂತಂದಾಗ, ಶರಣ ನಿದ್ರೆ ಗೈದರೆ ಜಪ ಕಾಣಿರೋ, ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ ಅಂತಂದ. ಶರಣ ನಡೆದಿದೆ ಪಾವನ ಕಾಣಿರೋ, ಶರಣ ನುಡಿದಿದೆ ಶಿವ ತತ್ವ ಕಾಣಿರೋ, ಕೂಡಲ ಸಂಗನ ಶರಣರ ಕಾಯವೇ ಕೈಲಾಸ ಕಾಣಿರೋ ಅನ್ನತಕ್ಕಂಥದ್ದು ಶರಣರ ಒಂದು ಒಳ ಮಾತಿನ ಒಂದು ತಾತ್ವಿಕತೆ ಅಂತ. ಯಾಕಂತಂದ್ರೆ ಕಾಯಕದಲ್ಲಿ ಕೈಲಾಸ ಕಂಡಂತವ್ರು ಶರಣರು ಅಂತ. ಆದ್ದರಿಂದ ಶರಣನು ಒಂದು ಕಣ್ಣು ಮುಚ್ಚಿದರೂ ಸಹಿತ ಒಳಗಣ್ಣಿನ ಮೂಲಕ ಜಗದ ಆಗು ಹೋಗುಗಳನ್ನು ಅರಿತವನಾಗಿರ್ತಾನೆ ಅಂತ. ಜಪದಲ್ಲಿ ಶರಣನ ಒಂದು ಚೈತನ್ಯ ಶಕ್ತಿ ಅಡಗಿರ್ತದ ಅಂತ. ಹೀಗಾಗಿ ಶರಣನ ಶಕ್ತಿ ಕುಂದಿದಾಗ ಮಂತ್ರ ಶಕ್ತಿ ಸಾಧನಾ ಶಕ್ತಿಯಾಗಿ ಅಲ್ಲಿ ಪ್ರೇರೇಪಿಸ್ತದ ಅಂತ. ಮನುಷ್ಯನಲ್ಲಿ ಕಂಡು ಬರತಕ್ಕಂಥ ರಜೋಗುಣ ಆಗಿರ್ಬೋದು, ಸತ್ವಗುಣ ಆಗಿರ್ಬೋದು, ಪರಿವರ್ತನೆ ಮಾಡತಕ್ಕಂಥ ಒಂದು ಶಕ್ತಿ ಯಾರಿಗಿದೆ? ಶರಣರಿಗೆ ಮಾತ್ರ ಇದೆ. ಶರಣತ್ವವನ್ನು ಅಳವಡಿಸಿಕೊಂಡವನಿಗೆ ಮಾತ್ರ ಇರ್ತದ ಅಂತ. ಹಾಗಾಗಿ ಎಲ್ಲಾ ನದಿಗಳು ಒಂದು ಸಮುದ್ರ ಸೇರುವಂತೆ ಶರಣರ ಒಂದು ಅರ್ಚನೆ, ಪೂಜೆ ಇವೆಲ್ಲ ಸರ್ವಶಕ್ತನಾದಂತಹ ಶರಣನಿಗೆ ಶಿವನ ಸಮಾನವಾಗಿದೆ, ಶಿವನಿಗೆ ಮಾತ್ರ ಸಲ್ಲುತ್ತದೆ ಅನ್ನೋತಕ್ಕಂತ ಮಾತನ್ನ ಹೇಳುತ್ತಾ ಇಲ್ಲಿ ಮುಂದಿನ ಸಂವಾದಕ್ಕೆ ಬೇರೆಯವ್ರಿಗೆ ಅವಕಾಶ ಕೊಡ್ತೀನಿ. ಅವಕಾಶಕ್ಕಾಗಿ ಧನ್ಯವಾದಗಳು ಕಮ್ಮರ್ ಸರ್. ಥ್ಯಾಂಕ್ ಯು ಅಕ್ಕ. ಮತ್ತೆ ಯಾರಾದ್ರೂ ಮಾತಾಡ್ತೀರಾ? ಇಲ್ಲ ಅಂದ್ರೆ ಮುಂದೆ ವಂದನಾರ್ಪಣೆಗೆ ಹೋಗೋಣ ಸರ್. ಅಣ್ಣ, ಹೇಳಿ ಹೇಳಿ. ಚಾಟ್ ಬಾಕ್ಸ್ ಅಲ್ಲಿ ಒಂದಿಬ್ರು ಮೂರು ಅಭಿಪ್ರಾಯಗಳನ್ನ ಹಾಕಿದ್ರು. ಅದ್ರ ಬಗ್ಗೆ ಏನಾರ ಅಕ್ಕವ್ರು ಸ್ವಲ್ಪ ನೋಡಿ ವಿಶ್ಲೇಷಣೆ ಮಾಡ್ಬೋದು, ವಿಷಯ ತಿಳಿಸ್ಬೋದಾ ಅಂತ. ಇಲ್ಲ, ಅದಕ್ಕೇನೆ ಕೇಳಿದ್ದು. ಅವ್ರು ಮಾತಾಡ್ತಾರ ಅಂತ ಅವ್ರು ಲೆಫ್ಟ್ ಆಗ್ಬಿಟ್ಟಿದ್ದಾರೆ. ಲೆಫ್ಟ್ ಆಗಿದ್ದಾರೆ. ಇರ್ಲಿ, ಆ ವಿಷಯದ ಮೇಲೆ ಅವ್ರನ್ನ ಸ್ವಲ್ಪ ಅಭಿಪ್ರಾಯನ ಹೇಳ್ಬೋದೇನಂತ. ಅಕ್ಕವ್ರ ಚಾಟ್ ಬಾಕ್ಸ್ ನೋಡತನ ಬೇರೆ ಯಾರಾದ್ರೂ ಮಾತಾಡ್ಬೋದು ಒಂದ್ ವಿಷಯ, ಅಲ್ಲಿ ತನ ಅವ್ರು ನೋಡ್ಕೋಬಹುದು. ಅಲ್ಲಿ ಹಮೀದಾ ಬೇಗಂನವರು ಮೇನ್ ಅವರು ಪಾಯಿಂಟ್ ರೇಸ್ ಮಾಡಿದ್ವು ಅಂದ್ರೆ, ದಾಸ ಸಾಹಿತ್ಯ ಜಾತಿಯನ್ನ ಮೂಲದವನ್ನ ಹಿಡ್ಕೊಂಡು ಬಂದಂತ ಸಾಹಿತ್ಯ, ಆದ್ರೆ ವಚನ ಸಾಹಿತ್ಯ ಜಾತಿಯನ್ನ ಮೀರಿದಂತ ಒಂದು ಸಾಹಿತ್ಯ ಅಂತ ಅವ್ರು ಹೇಳಿದ್ದಾರೆ. ಇನ್ನೊಬ್ರು ಅನುಪಮ ಪಾಟೀಲ್ ಅವರು ಹರಿಸರ್ವೋತ್ತಮ ಅನ್ನೋದು ಹರಿಯ ಎಲ್ಲರಿಗಿಂತ ಉತ್ತಮ ಅನ್ನೋದನ್ನ ಹೇಳಿದ್ರು. ಈ ಎರಡು ಪಾಯಿಂಟ್ ರೇಸ್ ಮಾಡಿದ್ರು. ಇಫ್ ಯು ವಾಂಟ್ ಯು ಕ್ಯಾನ್ ಆಡ್, ಅದರ್ವೈಸ್ ವಿ ವಿಲ್ ಗೋ ಟು ದಿ ನೆಕ್ಸ್ಟ್ ಪ್ರೋಗ್ರಾಮ್. ಓಕೆ, ಮುಂದಿನ ಕಾರ್ಯಕ್ರಮ ವಂದನಾರ್ಪಣೆಯನ್ನ ಮಾಡಿ ಕಾರ್ಯಕ್ರಮವನ್ನ ಮುಗಿಸೋಣ ಅಂತ ನನ್ನ ಅನ್ಸಕ್ಕೆ. ಮುಗಿಸೋಣ ಅಲ್ವಾ ಅಕ್ಕ? ಸಕ್ರಿಯ ಅಕ್ಕ ಮತ್ತೆ ಕೇಳ್ರಿ, ಯಾರಾದ್ರೂ ಹೇಳ್ತಾರೆ. ಅವ್ರ ಸೌದರಿ ಅವ್ರನ್ನ ಹೇಳ್ರಿ ಅಂತ ಹೇಳ್ರಿ. ಸೌದರಿ ಅವ್ರ ಹೇಳಿ ಸರ್, ನೀವೇ ಹೇಳಿ. ಇಲ್ಲ ಬೇಡ ಸರ್, ಎಲ್ಲ ಅಕ್ಕರು ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ, ಮತ್ತೆ ರಿಪೀಟ್ ಆಗೋದು ಬೇಡ. ಸರಿ, ಹಾಗೆ ಓಕೆ. ಯಾಕಂತಂದ್ರೆ ಇಲ್ಲಿ ವಚನ ಸಾಹಿತ್ಯ ಆಗ್ಲಿ ದಾಸ ಸಾಹಿತ್ಯ ಆಗ್ಲಿ ಎರಡರ ಆಶೆ, ಅಭಿವ್ಯಕ್ತಿ ಶೈಲಿ ಮತ್ತು ಛಂದಸ್ಸು ಎಲ್ಲ ಒಂದೇ ಸೇಮ್ ಒಂದು ಸಾಮ್ಯತೆ ಅಲ್ಲಿ ಬಹಳಷ್ಟು ಅದ ಅಂತ. ಇಲ್ಲಿ ಒಂದು ಮತ ಭೇದಗಳು ಎಷ್ಟೇ ಇದ್ರು ಸಹಿತ ಒಂದು ಅಭಿವ್ಯಕ್ತಿಯಲ್ಲಿ ಆಶ್ಚರ್ಯಕರವಾಗಿ ಸಾಮ್ಯತೆ ಸಹಿತ ನಮ್ಗೆಲ್ಲ ಕಂಡು ಬರ್ತದ. ಅದು ಏನು ಅಂತಂದಾಗ ಒಂದು ಕಾಲ, ದೇಶ, ಒಂದು ಭಾಷೆ, ಇದು ಯಾವ್ದೇ ಆಗಿರ್ಬೋದು, ಅವುಗಳು ಹೆಚ್ಚಾಗಿ ಏನು ಅಂತಂದಾಗ ಅಲ್ಲಿ ವಚನ ಸಾಹಿತ್ಯದ ಒಂದು ಕಾಲಮಾನ ದೃಷ್ಟಿಕೋನವನ್ನ ನೋಡ್ಕೋತೀವಿ, ಮತ್ತು ಇಲ್ಲಿ
ದಾಸ ಸಾಹಿತ್ಯದ ಒಂದು ಕಾಲಮಾನ ದೃಷ್ಟಿಯನ್ನು ನೋಡ್ಕೋತೀವಿ. ಹಾಗಾಗಿ ಅದನ್ನ ಪ್ರಾರಂಭದಲ್ಲಿಯೇ ಅವರು ರಾಜೇಶ್ವರಿ ಅವರು ಹೇಳಿದ್ದಾರೆ. ಅದಂತ ಅಲ್ಲಿ ಹೇಳಿದ್ರು, ವೀರಶೈವ ಅನ್ನತಕ್ಕಂಥ ಪದ ಬಹಳ ಬಳಸಿದ್ರು. ಅದು ನನಗೂ ಅನಿಸ್ತು, ಆದ್ರೆ ಅವರಿಗೆ ನಮ್ಮ ವೇದಿಕೆ ಬಗ್ಗೆ ಗೊತ್ತಿಲ್ಲ. ಹಾಗಾಗಿ ಅದು ನಾವು ಎಲ್ಲ ಓದಿದ್ದು ಸಹಿತ ಒಂದು ವೀರಶೈವ ಧರ್ಮ ಅಂತಾನೆ ನಾವೆಲ್ಲ ಓದಿದ್ದು. ಅದ್ರ ಬಗ್ಗೆ ಇಲ್ಲಿ ವಿವಾದ ಆಗೋದು ಬೇಡ ಅನ್ನೋದು ನನ್ನ ಅಭಿಪ್ರಾಯ. ಕಮಲ್ ಸರ್ ತಗೊಳ್ಳಿ ಮತ್ತೆ ನೆಕ್ಸ್ಟ್. ಎಸ್ ಎಸ್ ಕಾರ್ಯಕ್ರಮದ ಅಂತಿಮ ಘಟ್ಟವಾದ ವಂದನಾರ್ಪಣೆಯನ್ನ ಪ್ರಾರಂಭ ಮಾಡೋಣ. ಮೊಟ್ಟ ಮೊದಲನೇದಾಗಿ ಪ್ರಾರ್ಥನೆಯನ್ನ ಮೊದಲಾಗಿ ಮಾಡಿದಂತ ನಾಗರತ್ನ ಎಚ್ ಅವರು ಬಹಳ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡಿದ್ರು. ಅವರಿಗೆ ಈ ಮೂಲಕ ವಂದನೆಯನ್ನ ಅರ್ಪಿಸಿ, ಅವರು ಈ ಕಾರ್ಯಕ್ರಮವನ್ನ ನಿರೂಪಣೆ ಮಾಡಬೇಕಿತ್ತು. ಅವರು ಬೇರೊಂದು ಕಾರ್ಯಕ್ರಮದಲ್ಲಿ ಹೋದ್ರು ಅನ್ಸುತ್ತೆ. ಹಾಗಾಗಿ ನಾವು ಈ ಕಾರ್ಯಕ್ರಮನ ಮುಂದುವರೆಸಿದೆ. ಅವ್ರಿಗೂ ಕೂಡ ಈ ಮೂಲಕ ಧನ್ಯವಾದವನ್ನು ಹೇಳ್ತೇವೆ. ಕುಮಾರಿ ವಿಸ್ಮಯ ಭಾವಿಕಟ್ಟಿ ಅತ್ಯಂತ ಸುಮಧುರವಾಗಿ ತಮ್ಮ ಗಾಯನವನ್ನ ಪ್ರಸ್ತುತ ಮಾಡಿದ್ರು. ಅವ್ರಿಗೆ ಹಿಂದೂಸ್ತಾನಿ ಗಾಯನದಲ್ಲಿ ಈಗ ಕಲಿತಿದ್ರು, ಹೀಗಾಗಿ ಅದ್ಭುತವಾದ ಒಂದು ಗಾಯನವನ್ನು ಮಾಡಿದ್ದಾರೆ. ಸುಮಾರು 7-8 ಸಾರಿ ನಮ್ಮ ವಚನ ಮಂದಾರದಲ್ಲಿ ಅವರು ಹಾಡಿದ್ದಾರೆ. ವಿಸ್ಮಯ ಭಾವಿಕಟ್ಟಿ ಬೆಳೆಯುತ್ತಿರುವಂತಹ ಒಂದು ಪ್ರತಿಭೆ. ಅವಳಿಗೆ ನಾವು ನಮ್ಮ ವೇದಿಕೆಯನ್ನ ಕಲ್ಪಿಸಿ ನಮ್ಮ ವೇದಿಕೆಯನ್ನ ಅವರು ಗೌರವವನ್ನ ಹೆಚ್ಚು ಮಾಡಿದ್ದಕ್ಕಾಗಿ ಕುಮಾರಿ ವಿಸ್ಮಯ ಭಾವಿಕಟ್ಟಿ ಬೆಂಗಳೂರು ಅವರಿಗೂ ಈ ಮೂಲಕ ಧನ್ಯವಾದವನ್ನ ತಿಳಿಸ್ತೇನೆ. ಹಾಗೂ ಪರಿಚಯವನ್ನ ಮಾಡಿದಂತ ಶ್ರೀಮತಿ ಅಶ್ವಿನಿ ಮುಧೋಳ್ ಮಾನ್ವಿ ಅವರಿಗೂ ಧನ್ಯವಾದಗಳನ್ನ ಹೇಳ್ತಾ, ಇವತ್ತು ಚನ್ನವೀರ ಕಣವಿ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ ಕೂಡಲೇ ನಾನು ಚನ್ನವೀರ ಕಣವಿ ಅವರ ಹೆಸರು ಯಾವಾಗ ನನಗೆ ಬರುತ್ತೆ, ನಮ್ಮ ತಂದೆಯವ್ರು ನೆನಪು ಬರುತ್ತೆ. ಯಾಕಂದ್ರೆ ನಮ್ಮ ತಂದೆಯವರು ಅವರು ಇಬ್ರು ಕೊಲೀಗ್ಸು, ಸುಮಾರು 27 ವರ್ಷ ಅವ್ರ ಜೊತೆ ಕೆಲಸ ಮಾಡಿದಂಥವ್ರು. ನಾನು ರಜದಲ್ಲಿದ್ದಾಗ ಪ್ರಸಾರಂಗಕ್ಕೆ ಅವಾಗ ಹೋಗ್ತಿರ್ಬೇಕಾದ್ರೆ ನನಗೆ ABCD ಹೇಳ್ಕೊಟ್ಟವ್ರೆ ಚನ್ನವೀರ ಕಣವಿ ಅವರು. ಹಾಗಾಗಿ ಒಂಥರ ಭಾವನಾತ್ಮಕವಾದ ಸಂಬಂಧ ಕಣವಿ ಅವ್ರ ಜೊತೆ. ಅದಕ್ಕಾಗಿ ಅವ್ರಿಗೆ ಸರ್ ಅವ್ರು ಯಾರು ಅನುಭಾವಿ ಸಂತ ಅನುಭಾವಿ ಅಂತರೂ ಚನ್ನವೀರ ಕಣಿವೆಯವರು ಆಧುನಿಕ ಯುಗದಲ್ಲಿ ಬಂದವರು. ಅವರಿಗೆ ಮಾತು ಮತ್ತೆ ನಾವ್ ಹೆಂಗೆ ಇದು ಮಾಡ್ಲಿಕ್ಕೆ ಸಾಧ್ಯ? ನಮ್ ಮನಸ್ಸು ದೊಡ್ಡದು ಮಾಡ್ಕೋಬೇಕು ನೋಡ್ರಿ ಸರ್, ಅಷ್ಟೇ. ವಿಶಾಲವಾದ ಮನೋಭಾವನೆ ಇರ್ಬೇಕು ನಮ್ಗೆ. ಅವ್ರ ಕಣವಿ ಅವ್ರಿಗೆ ನನಗೆ ABCD ಅನ್ನ ಕಲ್ಸಿದ್ದೆ ಅವರು, ಕಣವಿ ಅವರು. ಓಕೆ, 12ನೇ ಶತಮಾನದ ವಚನ ಸಾಹಿತ್ಯದ ಪ್ರಾರಂಭ ಕಾಲಘಟ್ಟದಿಂದ ಹಿಡಿದು 15ನೇ ಶತಮಾನದ ವಿಜಯನಗರ ಕಾಲಘಟ್ಟದಿಂದ ಹಿಡಿದು 20ನೇ ಶತಮಾನದವರೆಗೂ ತಮ್ಮ ಈ ಸಾಹಿತ್ಯದ ವಿಸ್ತಾರವನ್ನ ಹರಡಿದಂತಹ ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕರ್ ಅವರು ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯದ ಎರಡು ತುಲನಾತ್ಮಕ ಪರಿಚಯವನ್ನ ಹಿಡಿದು ನನಗೆ ಬಹಳ ಅತ್ಯಂತ ಹೃದಯಕ್ಕೆ ತಟ್ಟಿದಂತಹ ವಾಕ್ಯ ಅಂದ್ರೆ, ಅರಮನೆಯಿಂದ ಗುಡಿಸಲಿನವರೆಗೆ ಸಾಹಿತ್ಯವನ್ನ ತಲುಪಿಸಿದವರು ವಚನಕಾರರು ಮತ್ತು ದಾಸರು ಅಂತ ಹೇಳಿದ್ದು ಬಹಳ ಅದ್ಭುತವಾದ ಒಂದು ಸಾಲು ಅಂತ ನನ್ಗನ್ಸ್ತದೆ. ಇವೆರಡರಲ್ಲಿರ್ತಕ್ಕಂತಹ ಒಂದು ಸಾಮ್ಯತೆಯನ್ನ, ರಚನಾತ್ಮಕವಾದ ಪ್ರಭಾವ, ಅಭಿವ್ಯಕ್ತಿ ಮತ್ತು ಅಂತಃಕರಣವನ್ನ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ಸ್ತ್ರೀ ಸಮಾನತೆ ಮತ್ತು ಪುರಂದರದಾಸರ ಪತ್ನಿಯವರ ಉಲ್ಲೇಖವನ್ನು ಮಾಡ್ತಾ ಅದ್ಭುತವಾಗಿ ಸ್ತ್ರೀ ಸಮಾನತೆ ಮತ್ತು ಸ್ತ್ರೀ ಸಮಾನತೆಯನ್ನ ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯದಲ್ಲಿರುವಂತಹ ಸಮಾನತೆಯನ್ನ ಹೇಳಿದ್ದು ಸುಂದರ ಚಿತ್ರಣ ಅಂತ ನನಗನ್ಸ್ತದೆ. ಸರಿಸುಮಾರು 22 ವಚನಗಳು, ಅದಕ್ಕೆ ಪ್ಯಾರಲ್ ಆಗಿ 22-23 ಕೀರ್ತನೆಗಳನ್ನ, ಉಗಾಭೋಗಗಳನ್ನ ಉಲ್ಲೇಖ ಮಾಡ್ತಾ ದಾಸ ಸಾಹಿತ್ಯದ ಮೇಲೆ ಆಗಿರುವಂತಹ ಪ್ರಭಾವ ಮತ್ತು ಅದರಲ್ಲಿಂತ ರಚನಾತ್ಮಕ ಸಮಾನತೆಯನ್ನ ತಿಳಿಸ್ಕೊಟ್ಟಂತ ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕರ್ ಅವರಿಗೆ ವಚನ ಮಂದಾರದ ವತಿಯಿಂದ ಹಾಗೂ ಎಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ, ಒಂದು ಅಸ್ಖಲಿತವಾಗಿ ತಮ್ಮ ಮಾತುಗಳನ್ನ ಆಡಿ ನಮ್ಮ ವಚನ ಮಂದಾರಕ್ಕೆ ಉತ್ತಮವಾದ ಉಪನ್ಯಾಸವನ್ನ ನೀಡಿದ್ದಕ್ಕಾಗಿ ಮತ್ತೊಮ್ಮೆ ಮಗದಮ್ಮ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಮುಂದಿನ ವಾರ 30/12/2023 ನಮ್ಮ ವಚನ ಮಂದಾರದ ಮಹಿಳೆಯರೇ ನಡೆಸ್ಕೊಡ್ತಕ್ಕಂಥ ಕಾರ್ಯಕ್ರಮ ವಚನಕಾರ್ತಿಯರ ಪರಿಚಯ ಮಾಲಿಕೆಯಲ್ಲಿ ಮುಂದಿನ ವಾರ ಬೊಂತಾದೇವಿಯವರ ಪರಿಚಯವನ್ನ ಮಾಡ್ಕೊಳ್ಳೋಣ. ಇವತ್ತಿನ ಹಾಗೆ ಎಲ್ಲರೂ ಸೇರಿ ಮತ್ತೊಂದು
ವಚನ ಸಾಹಿತ್ಯದ ಚಿಂತನ ಮಂಥನ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕರ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ನನ್ನ ವಂದನಾರ್ಪಣೆಯನ್ನ ಮುಗಿಸ್ತಾ ಇದ್ದೇನೆ. ಶರಣಾರ್ಥಿಗಳು. ಕಾರ್ಯಕ್ರಮವನ್ನ ಮುಗಿಸೋದಕ್ಕಿಂತ ಮುಂಚೆ ಇನ್ಯಾರಾದ್ರೂ ಮಾತನಾಡೋರಿದ್ರೆ ಮಾತಾಡ್ಬೋದು. another 2 minutes you can spare the time. ಇಲ್ಲ ಅಂದ್ರೆ let us conclude the meeting. Okay. Thank you madam. Thank you very much. ದೇವೇಂದ್ರ ಮಾತಾಡ್ತೀರಿ? ಹಾ ಸರ್, ಹೇಳ್ರಿ. ಒಂದು ನಿಮಿಷ ಸರ್. ನಾನೊಂದು ವಚನ ಹೇಳ್ತೀನಿ. ಹಾ ಹೇಳಿ. ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ, ಇಂದ್ರಿಯಗಳೆಂಬ ಶಾಖೋಪ ಶಾಖೆಗೆ ಹಾರಿ, ವಿಷಯಗಳೆಂಬ ಹಣ್ಣು ಫಲಗಳಂ ಗ್ರಹಿಸಿ ಭವದತ್ತ ಮುಖ ಮಾಡಿ ಹೋಗುತ್ತಿದೆ ನೋಡ. ಈ ಮನವೆಂಬ ಮರ್ಕಟದ ನಿಮ್ಮ ನೆನೆಹೆಂಬ ಪಾಶದಲ್ಲಿ ಕಟ್ಟಿ ಎನ್ನ ಉಳಿಸಿಕೊಳ್ಳ ಅಖಂಡೇಶ್ವರ. ನನ್ನ ಮನಸ್ಸು ಮಂಗನಂತೆ ಅತಿ ಚಂಚಲ, ಒಂದು ವಿಷಯದಿಂದ ಮತ್ತೊಂದು. ಸರ್ ಕೇಳ್ತಾ ಇದ್ರೆ? ಕೇಳ್ತಾ ಇದೆ, ಹೇಳಿ ಹೇಳಿ. ಹಾ, ಒಂದು ಆಸೆಯಿಂದ ಮತ್ತೊಂದು ಆಸೆಗೆ, ಒಂದು ಚಿಂತೆಯಿಂದ ಮತ್ತೊಂದು ಚಿಂತೆಗೆ, ಒಂದು ಆಕರ್ಷಣೆಯಿಂದ ಇನ್ನೊಂದು ಆಕರ್ಷಣೆಗೆ ಜಿಗಿಯುತ್ತಲೇ ಇರುತ್ತದೆ. ಅದಕ್ಕೆ ನೆಮ್ಮದಿ ಇಲ್ಲವೇ ಇಲ್ಲ. ಅದು ಸುಮ್ಮನೆ ಕೂರುವುದಿಲ್ಲ. ನಮ್ಮ ಮನಸ್ಸು ಸುಖದಿಂದ ಹಿಗ್ಗುತ್ತದೆ, ದುಃಖದಿಂದ ಕುಗ್ಗುತ್ತದೆ, ಸಿಟ್ಟು ಕೋಪಗಳಿಂದ ಉರಿಯುತ್ತದೆ, ಭಯದಿಂದ ನಡುಗುತ್ತದೆ, ಮತ್ಸರದಿಂದ ಕುದಿಯುತ್ತದೆ, ನಿರಾಸೆ ಜಿಗುಪ್ಸೆಗಳಿಂದ ಕಂಗಾಲಾಗುತ್ತದೆ. ಇರುವುದಕ್ಕಿಂತ ಇಲ್ಲದಿರುವುದೆಡೆಗೆ ತುಡಿಯುತ್ತಿರುತ್ತದೆ. ಅದಕ್ಕೆ ತೃಪ್ತಿ ಇಲ್ಲ, ಸಮಾಧಾನವಿಲ್ಲ. ಪ್ರತಿ ಕ್ಷಣ ಏನಾದರೊಂದು ಬೇಡುತ್ತಲೇ ಇರುತ್ತದೆ. ಅದರ ಬೇಕು ಬೇಡುಗಳ ಪಟ್ಟಿ ಬಹು ದೊಡ್ಡದು. ಬಯಸಿದ್ದು ದೊರಕಿದಾಗ ಸಾಕು ಎಂದು ಹೇಳದೆ ಇನ್ನಷ್ಟು ಬೇಕು ಎನ್ನುತ್ತದೆ ಎಂಬುದೇ ಈ ವಚನದ ತಿರುಳು. ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ, ಇಂದ್ರಿಯಗಳೆಂಬ ಶಾಖೋಪಶಾಖೆಗೆ ಹಾರಿ ಎಂದು ಹೇಳಿದ್ದಾರೆ. ಸರ್ ಟೈಮ್ ಆಯ್ತೇನು? ಹಾ ಆಯ್ತು ಮೇಡಮ್. ಹಾ ಸರಿ. ಓಕೆ. ಎಲ್ಲ ಅಕ್ಕಂದಿರಿಗೂ ಶರಣಾರ್ಥಿಗಳು. ತಮ್ಮೆಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕರ್ಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಶರಣಾರ್ಥಿಗಳು. ನಮಸ್ಕಾರ. ನಮಸ್ಕಾರ ಸರ್.